ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ಅಧ್ಯಕ್ಷರಾದ ಶ್ರೀ ವಿ.ಆರ್. ಮರಾಠಿಯವರೇ, ರಾಜ್ಯದ ಕೆಲವೇ ಕೆಲವು ಸಹನಶೀಲ ಸಜ್ಜನ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವಂತಹ ಇದೇ ಕೋಲಾರ ಜಿಲ್ಲೆಯ ಖ್ಯಾತ ರಾಜಕಾರಣಿಯೂ ಆಗಿರುವಂತಹ ರಾಜ್ಯ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿ ಟಿ.ಆರ್. ಸುದರ್ಶನ್ ರವರೇ, ಕರ್ನಾಟಕದಲ್ಲಿ ಕಳೆದ 25-30 ವರ್ಷಗಳಿಂದ ಇಲ್ಲಿನ ಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಸಾಮಾಜಿಕ ಮತ್ತು ರಾಜಕೀಯ ಕಾರ್ಯಕರ್ತರಾಗಿ, ಭಾಷಾ ಹೋರಾಟಗಾರರಾಗಿ ಸಕ್ರಿಯವಾಗಿ ತಮ್ಮ ಹೋರಾಟಗಳನ್ನ ಮಾಡ್ತಾ ಬಂದಿರುವಂತಹ ಡಾಕ್ಟರ್ ಬೆಲ್ಲಂಕೊಂಡ ರಮೇಶ್ ರವರೇ, ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಜಂಟಿ ಕಾರ್ಯದರ್ಶಿ ಇಂದಿರಾ ರೆಡ್ಡಿ ಅವರೇ, ಮತ್ತು ವೇದಿಕೆ ಮೇಲಿರುವಂತಹ ಇವತ್ತು ಮಧ್ಯಾಹ್ನದ ಸೆಷನ್ ನಲ್ಲಿ ಆರ್ಟಿಐ ವಿಚಾರವಾಗಿ ಮಾಹಿತಿ ನೀಡಿರುವಂತಹ ಮತ್ತು ಈಗ ತಾನೇ ಬಿಡುಗಡೆಗೊಂಡ ಪುಸ್ತಕ ಫ್ರಮ್ ಡಿನಯಲ್ ಟು ಡಿಸ್ಕ್ಲೋಷರ್ ಪುಸ್ತಕದ ಲೇಖಕರಾದಂತಹ ಮಂಜುನಾಥ್ ಹಿರೇಚೌಟಿ ಅವರೇ, ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಬಂಧುಗಳೇ, ಇದು ನಾವು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯ ವತಿಯಿಂದ ಮಾಡ್ತಾ ಇರುವಂತಹ ಚುನಾವಣಾ ಸುಧಾರಣೆಗಳ ಕುರಿತಾಗಿ ಒಂದು ವಿಚಾರ ಸಂಕಿರಣ ಮತ್ತು ಕಾನೂನು ಅರಿವು ಮತ್ತು ಮಾಹಿತಿ ಹಕ್ಕು ಕಾಯ್ದೆಯ ಕುರಿತಾದ ಒಂದು ಕಾರ್ಯಾಗಾರದ ಮೊದಲ ಕಾರ್ಯಕ್ರಮ ರಾಜ್ಯದಲ್ಲಿ, ಅದು ಕೋಲಾರದಲ್ಲಿ ನಡೀತಿದೆ. ಇವತ್ತು ನಿಮಗೆ ಒಂದಷ್ಟು ಸಣ್ಣ ಪುಟ್ಟದಾಗಿ ಯಾವತ್ತಿಗೂ ವೇದಿಕೆ ಮೇಲೆ ಮಾತನಾಡದಂತಹ, ನಿರೂಪಣೆ ಮಾಡದಂತಹ ವ್ಯಕ್ತಿಗಳು ಇವತ್ತು ವೇದಿಕೆ ಮೇಲೆ ನಿರೂಪಣೆ ಮಾಡೋದಕ್ಕೆ ಬಂದಿರೋದನ್ನ ನೀವು ಗಮನಿಸಿರಬಹುದು. ನಮ್ಮ ವೆಂಕಟೇಶ್ ಶಿವಧ್ವನಿ ಕಳೆದ 4-5 ವರ್ಷಗಳಿಂದ ನಮ್ಮ ಸಂಪರ್ಕಕ್ಕೆ ಬಂದಿರುವಂತಹ ಯುವಕ, ಇಲ್ಲೇ ತಮಿಳುನಾಡಿನ ಬಾರ್ಡರ್ ಕಾಮಸಮುದ್ರ ಆದ್ಮೇಲೆ ಅಲ್ಲಿ ಯಾವುದೋ ಒಂದು ಕುಗ್ರಾಮದಿಂದ ಬಂದಿರುವಂತವನು. ತಾಯಿ ಫೋನ್ ಆಫ್ ಮಾಡಿ. ಅವರಿಗೆ ಸ್ವಲ್ಪ ಕಣ್ಣಿನ ಸಮಸ್ಯೆ ಇದೆ, ಹಾಗಾಗಿ ಫೋನು ಪೇಪರ್ ಅದೆಲ್ಲ ಸ್ವಲ್ಪ ಗಮನಿಸೋದಕ್ಕೆ ಆಗೋದಿಲ್ಲ. ಆದ್ರೂ ಸ್ವಲ್ಪ ಸ್ಪಷ್ಟ ನಿರ್ದೇಶನಗಳು ಕೊಟ್ಟಿದ್ರು, ಅವರು ಒಂಚೂರು ಮೈಮರ್ತಿದ್ದಾರೆ. ಆದ್ರೂ ಒಂದು ಈ ತರದ ಅವಕಾಶಗಳನ್ನು ನಾವು ರಾಜ್ಯದ ಎಲ್ಲಾ ತರಹದ ಹಿನ್ನೆಲೆಯಿಂದ ಬಂದಿರುವಂತವರಿಗೆ ಕೊಡಬೇಕು ಅಂತೇಳಿ ನಾವು ಇದನ್ನ ನಮ್ಮ ವಿಶೇಷವಾಗಿ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಲ್ಲಿ KRS ಪಕ್ಷದಲ್ಲಿ ಮಾಡ್ತಾ ಬಂದಿದ್ದೀವಿ. ಅವರು ಒಂದು ನಿರೂಪಣೆ ಮೊದಲ ಬಾರಿಗೆ ಮಾಡ್ತಾ ಇದ್ದಾರೆ. ಮತ್ತೆ ಕಾರ್ಯದರ್ಶಿ ಆಗಿರುವಂತಹ ವೇದಿಕೆ ಕಾರ್ಯದರ್ಶಿ ಆಗಿರುವಂತಹ ನರಸಿಂಹಮೂರ್ತಿ ಅವರು ಸಹ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಆರ್ಟಿಐ ವಿಚಾರದಲ್ಲಿ ಕೆಲಸ ಮಾಡಿರುವಂತವ್ರು. ಆದ್ರೆ ಇಂತಹ ಸಭಾ ಕಾರ್ಯಕ್ರಮಗಳಲ್ಲಿ ಅವರಿಗೆ ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿಲ್ಲ, ನೋಡಿರ್ತಾರೆ, ಆದ್ರೆ ಗಮನಿಸಿರೋದಿಲ್ಲ. ಯಾಕಂದ್ರೆ ಆ ನಾಟಕದಲ್ಲಿ ಪಾತ್ರ ವಹಿಸೋದು ಮೊದಲ ಬಾರಿಗೆ ಅವರು. ಹಾಗಾಗಿ ಒಂದಷ್ಟು ಸಣ್ಣ ಪುಟ್ಟ ಕಿರಿಕಿರಿಗಳು, ಆ ಕಿರಿಕಿರಿಗಳೇನೂ ಇಲ್ಲ, ಆ ತರಹದ್ದಾಗುತ್ತೆ, ಅದೇನು ಸಮಸ್ಯೆ ಇಲ್ಲ. ಹಾಗಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳ್ತಾ, ಧೈರ್ಯವಾಗಿ ಮಾಡಿ, ಆದ್ರೆ ತಪ್ಪುಗಳನ್ನ ಇನ್ನೊಂದ್ಸಲ ಮಾಡಬೇಡಿ, ಧೈರ್ಯವಾಗಿರಿ. ನಾವು ಏನಾದ್ರೂ ತಪ್ಪುಗಳನ್ನ ಹೇಳಿದ್ರೆ ಆ ತಪ್ಪು ತಿದ್ಕೊಳ್ಳೋ ತರಕ್ಕೆ ಬೇಸರ ಮಾಡ್ಕೊಂಡ್ರೆ ನೀವು ಬೆಳೆಯೋದಿಲ್ಲ. ಬೇರೆಯವ್ರಿಗೂ ಅದು ನಿಮ್ಮನ್ನು ನೋಡಿ ನಾನು ಮಾಡಬಹುದು ಅನ್ನುವಂತಹ ಹುಮ್ಮಸ್ನಲ್ಲಿ ಬೇರೆಯವರು ಜನ ಬರಬೇಕು. ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನು ನಾವು ಹೀಗೆ ಮಾಡಲಿದ್ದೇವೆ, ಅದಕ್ಕೆ ನೀವು ಸ್ಫೂರ್ತಿಯಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಮತ್ತು ಸಭಿಕರಿಗೆ ಅವ್ರಿಗೆ ಮನವಿ ಮಾಡ್ತಾ ಸಭಿಕರಿಗೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಒಂದು ಸಂತೋಷದ ವಿಚಾರ ಏನು ಅಂದ್ರೆ, ಇವತ್ತು ನಾವು ಆರಂಭ ಮಾಡ್ತಿರುವಂತಹ ಮೊದಲ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ, ಮುಖ್ಯ ಭಾಷಣಕಾರರಾಗಿ ನಾನು ಆಗ್ಲೇ ಹೇಳಿದಂತೆ ಒಬ್ಬ ಸಹನಶೀಲ ಸಜ್ಜನ ಮತ್ತು ಪ್ರಾಮಾಣಿಕ ರಾಜಕಾರಣಿ ವಿ.ಆರ್. ಸುದರ್ಶನ್ ಅವರು. ಹಿಂದೆ ಜನತಾ ಪರಿವಾರದಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಧಾನ ಪರಿಷತ್ತಿನ ಚೇರ್ಮನ್ ಆದಂತವರು. ಇದೇ ನಿಮ್ಮ ನನಗೆ ಗೊತ್ತಿರೋ ಹಾಗೆ ಕೋಲಾರ ಜಿಲ್ಲೆಯ ವೇಮಗಲ್ನವರು ಅಲ್ವಾ ಸರ್? ವೇಮಗಲ್ನವರು. ಇವತ್ತು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕಳೆದ 15 ವರ್ಷಗಳಿಂದ ಇರಬಹುದು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಜವಾಬ್ದಾರಿಯುತವಾದ ಕೆಲಸವನ್ನ ನಿರ್ವಹಿಸ್ತಾ ಬರ್ತಾ ಇದ್ದಾರೆ. ಬೇರೆ ಬೇರೆ ಹುದ್ದೆಗಳನ್ನ ನಿರ್ವಹಿಸಿದ್ದಾರೆ. ನೀವು ಅವರನ್ನು ನೂರಾರು ಟಿವಿ ಕಾರ್ಯಕ್ರಮಗಳಲ್ಲಿ, ಪ್ಯಾನಲ್ ಡಿಸ್ಕಷನ್ಗಳಲ್ಲಿ ನೋಡಿರ್ತೀರಾ. ಇವತ್ತು ಒಂದು ರೀತಿಯಲ್ಲಿ ಅಳಿವಿನ ಸಂತತಿಯಲ್ಲಿರುವಂತಹ ಕರ್ನಾಟಕದ ವಿಶೇಷವಾಗಿ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸ್ ಯಾವಿವೆ, ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಅಂತಹ ಪಕ್ಷಗಳಲ್ಲಿ ಉಳಿದಿರುವಂತಹ ಕೆಲವು ಪ್ರಾಮಾಣಿಕ ಜನಪರ ಜನಹಿತವನ್ನ ಗಮನದಲ್ಲಿಟ್ಟುಕೊಂಡು ಕಾಳಜಿಯಿಂದ ಕೆಲಸ ಮಾಡ್ತಿರುವಂತಹ ಕೆಲವೇ ರಾಜಕಾರಣಿಗಳಲ್ಲಿ ಅವರು ಒಬ್ರು. ಅವರು ಇವತ್ತಿನ ನಮ್ಮ ಏನು
ವಿಚಾರ ಸಂಕಿರಣ ಇದೆ. ಆ ವಿಚಾರ ಸಂಕಿರಣಕ್ಕೆ ಬಹಳ ಸೂಕ್ತವಾದ ವ್ಯಕ್ತಿ ಕೋಲಾರದಲ್ಲಿ ನಾವಂತಹ ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಾಗ ನನಗೆ ಮೊದಲಿಗೆ ನೆನಪಾಗಿದ್ದೇ ವಿ.ಆರ್. ಸುದರ್ಶನ್ ಅವರು. ಇನ್ನು ಯಾರಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ, ಯಾರಿದ್ದಾರೆ ಅಂತ ಹುಡುಕಿದಾಗ ನಮಗೆ ಒಂದು ಚುನಾವಣೆಗಳನ್ನ ಎದುರಿಸಿ, ಸಕ್ರಿಯವಾಗಿ ಎದುರಿಸಿ, ಸೋತು ಗೆದ್ದು ತಮ್ಮ ಸಿದ್ಧಾಂತಗಳಲ್ಲಿ ರಾಜಿಯಾಗದೆ ಜನಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಿರುವಂತವ್ರು ಯಾರಿದ್ದಾರೆ ಅಂತ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿನ ವರ್ತಮಾನದಲ್ಲಿ ಗಮನಿಸಿದಾಗ ನಮ್ಗೆ ಅಷ್ಟ್ಯಾರು ಜನ ಕಣ್ಣಿಗೆ ಬೀಳಲಿಲ್ಲ. ಅದೇ ರೀತಿಯಾಗಿ ಇಲ್ಲೊಬ್ರು ಡಾಕ್ಟರ್ ವೆಂಕಟೇಶ್ ಅಂತ ಅವರು ಹಿಂದೆ MP ಆಗಿದ್ರು. ನಮ್ಮ ಡಾಕ್ಟರ್ ಬೆಲ್ಲಂಕೊಂಡ ರಮೇಶ್ ಅವ್ರಿಗೂ ತುಂಬಾ ಪರಿಚಿತರು. ಅವರು ಈಗ ಆಮ್ ಆದ್ಮಿ ಪಕ್ಷದಲ್ಲೂ ಇದ್ದಂತವರು. ಸೊ ಅವರು ಸ್ವಲ್ಪ ಅವರು ಪ್ರಯತ್ನ ಪಟ್ವಿ, ಆದ್ರೆ ಅವರ ಅನಾರೋಗ್ಯದ ಕಾರಣದಿಂದಾಗಿ ಅವರು ನಮಗೆ ಸಂಪರ್ಕಕ್ಕೆ ಸಿಗಲಿಲ್ಲ. ಡಾಕ್ಟರ್ ಬೆಲ್ಲಂಕೊಂಡ ರಮೇಶ್ ಅವರು ತುಂಬಾ ತೆರೆಯ ಹಿಂದೆ ಕೆಲಸ ಮಾಡುವಂತಹ ಒಂದು ವ್ಯಕ್ತಿತ್ವ ಅವರದು. ಸುಮಾರು 21 ವರ್ಷಗಳ ಕಾಲ ಅಮೆರಿಕದಲ್ಲಿ ವೈದ್ಯರಾಗಿ ಸೇವೆ ಮಾಡಿದಂತವರು. ಆಗ್ಲೇ ಅವರು ಹೇಳಿದಾಗೆ ಮೊಹಮ್ಮದ್ ಯೂನಸ್ ಅಂತ ಇವತ್ತಿನ ಬಾಂಗ್ಲಾದ ಏನು ದೊಡ್ಡ ನಾಯಕ, ಅವರು ಬಾಂಗ್ಲಾದ ಒಂದು ರೀತಿಯ ಅದ್ಯಾವ ತರಕ್ಕೆ ಪೊಸಿಷನ್ ಇದೆ ಗೊತ್ತಿಲ್ಲ, ಒಂದು ಅಘೋಷಿತ ರಾಷ್ಟ್ರಪತಿ ತರಹದ ಅತ್ಯುತ್ತಮವಾದಂತಹ ಇಡೀ ದೇಶ ಇವತ್ತಲ್ಲ ಅಲ್ಲೋಲ ಕಲ್ಲೋಲವಾಗಿರುವಂತಹ ಸಂದರ್ಭದಲ್ಲಿ ದೇಶದ ನಾಯಕರಾಗಿ ಅಲ್ಲಿ ವ್ಯವಸ್ಥೆಯನ್ನ ಮತ್ತೆ ಕಟ್ಟೋದಕ್ಕೆ ಕೆಲಸ ಮಾಡ್ತಿರುವಂತವರು. ಅವರು ಸ್ಥಾಪನೆ ಮಾಡಿದಂತ ಗ್ರಾಮೀಣ ಬ್ಯಾಂಕ್ ಅಂತ, ಬಾಂಗ್ಲಾದ ಗ್ರಾಮೀಣ ಬ್ಯಾಂಕ್ ಬಹಳ ದೊಡ್ಡ ಮಟ್ಟದಲ್ಲಿ ಬಡವರ ಪರವಾಗಿ, ಬಡವರಿಗೆ ಸಾಲ ಕೊಡುವಂತ ವಿಚಾರವಾಗಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂತು ಮೊಹಮ್ಮದ್ ಯೂನಸ್ ಅವರಿಗೆ. ಅವರ ವಿಚಾರಧಾರೆಯಿಂದ ಪ್ರೇರಣೆಗೊಂಡು ಅಮೆರಿಕದಿಂದ ಭಾರತಕ್ಕೆ ವಾಪಸ್ಸಾಗಿ ಕಳೆದ 30 ವರ್ಷಗಳಿಂದ ಈ ಮೈಕ್ರೋ ಫೈನಾನ್ಸ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಬಂದಂತಹ ಒಬ್ಬ ರಾಜ್ಯದ, ದೇಶದ ಜನರ ಪರವಾಗಿ ಬಡತನ ನಿವಾರಣೆಗಾಗಿ ಮನಸ್ಸಿಟ್ಟು ಕೆಲಸ ಮಾಡಿದಂತಹ ವ್ಯಕ್ತಿತ್ವ ಮತ್ತು ವ್ಯಕ್ತಿ ಡಾಕ್ಟರ್ ಬೆಲ್ಲಂಕೊಂಡ ರಮೇಶ್ ಅವರು. ಅವರು ಒಂದು 6-7 ವರ್ಷಗಳಿಂದ ಆಮ್ ಆದ್ಮಿ ಪಕ್ಷದಲ್ಲೂ ಬಹಳ ಸಕ್ರಿಯವಾಗಿ ಕೆಲಸ ಮಾಡಿದಂತವರು. ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಆಮ್ ಆದ್ಮಿ ಪಕ್ಷದಿಂದ ಕಳೆದ 2023ರಲ್ಲಿ ಸ್ಪರ್ಧೆ ಮಾಡಿ ಸೋತಂತವರು. ಯಾವುದೇ ಹಣ ಹಂಚದೆ, ಹೆಂಡಾಕೃತಿ ಚುನಾವಣಾ ಅಕ್ರಮಗಳನ್ನ ಮಾಡದೆ ಚುನಾವಣೆಗಳನ್ನ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅದರಿಂದ ಮಾತ್ರ ಭ್ರಷ್ಟಾಚಾರ ನಿಲ್ಲಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಬಂದಂತವರು ಈಗ ಭಾಷಾ ಹೋರಾಟಗಾರರಾಗಿ, ಅಂದರೆ ಯಾವುದೇ ದೇಶದ ಯಾವುದೇ ಭಾಗದಲ್ಲಾದ್ರೂ ಸ್ಥಳೀಯ ಭಾಷೆಗೆ ಮಾನ್ಯತೆ ಸಿಗಬೇಕು ಮತ್ತು ಕರ್ನಾಟಕದಲ್ಲಿ ಕನ್ನಡ ಆಡಳಿತ ಭಾಷೆಯಾದ ಆಗಿ ಏನು ಕೆಳಹಂತದಿಂದ ಮೇಲಂತದವರೆಗೂ ಅದು ಭಾಷೆ ಅದನ್ನೇ ಬಳಸಬೇಕು, ಅದರ ಮೂಲಕ ಜನರಿಗೆ ಸಾಮಾಜಿಕ ನ್ಯಾಯವನ್ನ ಕೊಡಿಸುವಂತಹದ್ದಾಗಬೇಕು, ನಮ್ಮ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಅನ್ನೋ ವಿಚಾರವಾಗಿ ಸಾಕಷ್ಟು ಬೇರೆ ಬೇರೆ ಸಂಘಟನೆಗಳ ಜೊತೆ, ವಿವಿಧ ಪಕ್ಷಗಳ ಜೊತೆ ತಮ್ಮ ಸಮಾನ ಆಸಕ್ತರು ಯಾರಿದ್ದಾರೆ ಅವ್ರ ಜೊತೆ ಎಲ್ಲ ಸೇರಿ ಕೆಲಸ ಮಾಡ್ತಾ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂತವರು. ಅವರು ಇವತ್ತು ಕೋಲಾರದಲ್ಲಿ, ಯಾಕಂದ್ರೆ ಬೆಂಗಳೂರಿನಲ್ಲಿ ನಾವಿಂತ ಕಾರ್ಯಕ್ರಮ ಮಾಡೋದಕ್ಕೆ ಕೆಲವೊಂದು ಅದನ್ನ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಅದೇ ಬೆಂಗಳೂರಿನಲ್ಲಿ ಈ ತರಹದ ಒಂದು ಕಾರ್ಯಕ್ರಮ ಆಗದೇ ಇರುವಂತಹ ಕಾರಣದಿಂದಾಗಿ ಕೋಲಾರ ತುಂಬಾ ದೂರ ಇಲ್ಲ, ಹಾಗಾಗಿ ಅವರು ಕೋಲಾರಕ್ಕೆ ಬರಬಹುದು ಅಂದ್ಕೊಂಡು ನಾನು ಅವರನ್ನು ವಿನಂತಿ ಮಾಡಿದಾಗ ಅವರನ್ನು ಸಹ ಬಹಳ ಗೌರವ ಕೊಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಾಕ್ಟರ್ ಬೆಲ್ಲಂಕೊಂಡ ರಮೇಶ್ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಈಗ ನೇರವಾಗಿ ಚುನಾವಣಾ ಸುಧಾರಣೆಗಳ ವಿಚಾರಕ್ಕೆ ಬರೋದಾದ್ರೆ, ಏನ್ ಚುನಾವಣಾ ಸುಧಾರಣೆಗಳ ಅಗತ್ಯ ಏನಿದೆ ಇವತ್ತು ನಮ್ಮ ದೇಶದಲ್ಲಿ? ಚುನಾವಣೆಯಲ್ಲಿ ಈಗ ನಡೀತಾನೆ 5 ವರ್ಷಕ್ಕೊಂದು ಸಲ, ಯಾವಾಗಲೂ 1952ರಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆ ಸಂದರ್ಭದಿಂದ ಇಲ್ಲಿನ ತನಕ ಮಧ್ಯದಲ್ಲಿ ತುರ್ತು ಪರಿಸ್ಥಿತಿ ಏರಿದ್ದಂತಹ ಸಂದರ್ಭದಲ್ಲಿ ಬಿಟ್ರೆ ಇಲ್ಲಿ ತನಕ ಮಧ್ಯದಲ್ಲಿ ಏನು ಪಾರ್ಲಿಮೆಂಟ್ ವಿಸರ್ಜನೆಯಾಗಿ 2-3 ವರ್ಷಗಳ ಮಧ್ಯದಲ್ಲಿಯೇ ಬಂದಂತಹ 2-3 ಚುನಾವಣೆಗಳನ್ನ ಬಿಟ್ರೆ ನಿರಂತರವಾಗಿ 5 ವರ್ಷಗಳಿಗೊಂದು ಸಲ ದೇಶದಲ್ಲಿ MP ಎಲೆಕ್ಷನ್, ಲೋಕಸಭಾ ಚುನಾವಣೆಗಳು ನಡೀತಾ ಇದೆ. ಅದೇ ರೀತಿಯಲ್ಲೇ ರಾಷ್ಟ್ರಪತಿ ಆಳ್ವಿಕೆ ಹೇರಿದಾಗಲೋ ಅಥವಾ ಕೆಲವೊಂದು ಸಲ ತಮ್ಮ ಅನುಕೂಲಗಳನ್ನ ನೋಡ್ಕೊಂಡು ಒಂದು 6 ತಿಂಗಳ ಮೊದಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗಳು ಹೋದಾಗಲೋ ಬಿಟ್ರೆ ನಿರಂತರವಾಗಿ 5 ವರ್ಷಗಳಿಗೊಂದು ಸಲ ನಮ್ಮ ವಿಧಾನಸಭಾ ಚುನಾವಣೆಗಳು ನಡೀತಾ ಇದೆ. ಲೋಕಸಭಾ ಚುನಾವಣೆಗಳು ಮತ್ತು ವಿಧಾನಸಭಾ ಚುನಾವಣೆಗಳು ಕಾಲಕ್ರಮದಲ್ಲಿ ನಡೀತಿರುವಾಗ ಏನು ಚುನಾವಣಾ ಸುಧಾರಣೆಗಳು ಏನವು, ಯಾಕಾಗಬೇಕು, ಈ ವಿಚಾರವಾಗಿ ದೇಶದ ಮತ್ತು ರಾಜ್ಯದ ಜನತೆ ಯಾಕೆ ಯೋಚಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಇವತ್ತಿನ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ನಿಮಗೆ ಗೊತ್ತಿರುವಂತೆ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದಂತಹ ಸಂದರ್ಭದಲ್ಲಿ ಆವತ್ತಿದ್ದಂತಹ ಕಾಂಗ್ರೆಸ್ ಸಂಘಟನೆ, ಕಾಂಗ್ರೆಸ್ ಪಕ್ಷವಾಗಿ ಮತ್ತೆ ಕಾಂಗ್ರೆಸ್ ಪಕ್ಷದ ಜೊತೆಲೇ ಇದ್ದಂತಹ ಹಲವಾರು ನಾಯಕರು ಸಮಾಜವಾದಿ ಪಕ್ಷವನ್ನ, ಸೋಷಿಯಲಿಸ್ಟ್ ಪಾರ್ಟಿಯನ್ನ ಕಟ್ಟಿಕೊಂಡು ಹೊರಗೆ ಹೋಗಿ ಮಹಾತ್ಮ ಗಾಂಧೀಜಿಯ ಅನುಯಾಯಿಗಳಾಗಿದ್ದಂತಹ ರಾಮಮನೋಹರ್ ಲೋಹಿಯಾ ತರದವರು, ಜಯಪ್ರಕಾಶ್ ನಾರಾಯಣ್ ತರದವರು, ಅವರು ಕಾಂಗ್ರೆಸ್ನಿಂದ ಹೊರಗೆ ಹೋಗಿ ಅವರೇ ಬೇರೆ ಪಕ್ಷವನ್ನ ಕಟ್ಟಿಕೊಂಡು ಸ್ವತಃ ಗಾಂಧೀಜಿಗೆ ಸಂಬಂಧಿಗಳಾಗಿ
ದಕ್ಷಿಣ ಭಾರತದ ಬಹಳ ದೊಡ್ಡ ನಾಯಕರಾಗಿದ್ದಂತಹ ಚಕ್ರವರ್ತಿ ರಾಜಗೋಪಾಲಾಚಾರಿ ಅವರು ಸಹ ಒಂದು ಸ್ವತಂತ್ರ ಪಾರ್ಟಿ ಅಂತ ಕಟ್ಟಿಕೊಂಡು ದೇಶದಾದ್ಯಂತ ಏನು ರಾಜಕೀಯವಾಗಿ ಕೆಲಸ ಮಾಡ್ತಿದ್ದಂತಹ ಸಂದರ್ಭಕ್ಕೆ ಹೋಲಿಸಿಕೊಂಡ್ರೆ ಇವತ್ತು ದೇಶ ಸಾಕಷ್ಟು ಅಭಿವೃದ್ಧಿಯಾಗಿದೆ, ದೇಶದಲ್ಲಿ ಬಡತನ ಕಡಿಮೆ ಆಗಿದೆ, ನಾನಾ ರೀತಿಯಲ್ಲಿ ಜನರಿಗೆ ರಾಜಕೀಯ ಮತ್ತು ಸಾಮಾಜಿಕ ಹಕ್ಕುಗಳು ಸಿಕ್ಕಿದೆ. ಇಂತಹ ಸಂದರ್ಭದಲ್ಲಿ ಯಾವ ತರಹದ ಸುಧಾರಣೆಗಳಾಗಬೇಕು ಅನ್ನೋದನ್ನ ನಾವು ಗಮನಿಸಿದಾಗ ಆಗಲೇ ನಾನು ಹೇಳಿದಂಗೆ 50-60ರ ದಶಕದಲ್ಲಿ ಇದ್ದಂತಹ ರಾಜಕೀಯಕ್ಕೂ ಇವತ್ತಿನ ರಾಜಕೀಯಕ್ಕೂ ಏನು ವ್ಯತ್ಯಾಸ ಆಗಿದೆ ಮತ್ತು ವ್ಯತ್ಯಾಸ ಆಗಿದ್ರೆ ಆ ವ್ಯತ್ಯಾಸಗಳೇನು, ಅದಕ್ಕೆ ಪರಿಹಾರಗಳೇನು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ನಮ್ಮ ಈ ವಿಚಾರ ಸಂಕಿರಣ ನಡೆಯುತ್ತಿದೆ. ಹಿಂದೆ ಎಲ್ಲ ದೇಶ ಪ್ರೇಮಿಗಳು, ಜನರ ಬಗ್ಗೆ ಕಾಳಜಿ ಇದ್ದಂತವರು, ನ್ಯಾಯ ನೀತಿ ಮೌಲ್ಯಗಳಿದ್ದಂತವರು ರಾಜಕೀಯದಲ್ಲಿ ಇದ್ರು. ಆದ್ರೆ ಇವತ್ತಿನ ಸಂದರ್ಭ ಆಗಿದೆಯಾ? 64ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ದೇಶದಲ್ಲಿ ಆಹಾರ ಧಾನ್ಯಗಳಿಗೆ ಕೊರತೆ ಇತ್ತು. ಅವತ್ತು ಸ್ವತಃ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಾರಕ್ಕೆ 1 ದಿವಸ ಉಪವಾಸ ಇರ್ತೀನಿ ಅನ್ನುವಂತ ಮಾತನ್ನು ಹೇಳಿ ಅಮೆರಿಕದ ಮೇಲೆ ಇದ್ದಂತಹ ಆಹಾರ ಧಾನ್ಯಗಳ ಮೇಲಿನ ಅವಲಂಬನೆಯನ್ನ ನಾವು ಮೀರಬೇಕು ಅಂತ ಹೇಳಿ ಜನರಿಗೆ ಕರೆ ಕೊಟ್ಟಿದ್ದರು. ಆದ್ರೆ ಇವತ್ತು ವಿಪುಲವಾಗಿ ನಾವು ಧಾನ್ಯ ಬೆಳೀತಿದ್ದೀವಿ. ದೇಶಾದ್ಯಂತ ಒಳ್ಳೆಯ ಕೈಗಾರಿಕೆಗಳು ದೊಡ್ಡದಾಗಿ ಬೆಳೆದಿವೆ. ಇವತ್ತು ಆಹಾರಕ್ಕೆ ಯಾವುದೇ ರೀತಿಯ ಕೊರತೆ ಇಲ್ಲ. ಆದರೆ ದೇಶದಲ್ಲಿ ಇವತ್ತಿಗೂ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆ ಒಂದು ಕೆಟ್ಟ ರೀತಿಯಲ್ಲಿ ಮುಂದುವರಿತಾನೆ ಇದೆ. ಅವತ್ತು ತಿನ್ನೋದಕ್ಕಿರ್ಲಿಲ್ಲ, ಇವತ್ತು ತಿನ್ನೋದಕ್ಕಿದೆ. ಆದ್ರೆ ಬಡತನ ನೀಗಿದೆಯಾ? ಜನರು ಬಡತನದಲ್ಲಿ ಅವರು ಮಾಡಿಕೊಳ್ಳುವಂತ ಸಾಲಗಳು ಕಡಿಮೆ ಆಗಿದೆಯಾ? ಎಲ್ರಿಗೂ ಘನತೆಯಿಂದ ಬದುಕುವಂತ ವಾತಾವರಣ ಇದೆಯಾ? ಬೇರೆ ಬೇರೆ ವಿವಿಧ ಸಮುದಾಯಗಳಿಗೆ ರಾಜಕೀಯವಾಗಿ ಅವಕಾಶಗಳು ಸಿಗ್ತಾ ಇದೆಯಾ? ಇವೆಲ್ಲವನ್ನು ಗಮನಿಸಿದಾಗ ನಾವು ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ನೋಡಿದಾಗ ಇವತ್ತಿಗೆ ನಾವು ಹಿಂದೆ ಇದ್ದದ್ದಕ್ಕಿಂತ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೇವೆ. ವಿಶೇಷವಾಗಿ ನ್ಯಾಯ ನೀತಿ, ಪ್ರಜಾಪ್ರಭುತ್ವ, ಕಾನೂನು ಇಂತಹ ವಿಚಾರಗಳಲ್ಲಿ ಒಂದು ರೀತಿಯಲ್ಲಿ ನಾವು ಒಳ್ಳೆಯ ದಿನಗಳಿಂದ ಕೆಟ್ಟ ದಿನಗಳಿಗೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನೈತಿಕ ಮೌಲ್ಯಗಳಲ್ಲಿ ಇವತ್ತು ಅಧಪತನವಾಗಿದೆ. ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಚುನಾವಣೆಗಳಲ್ಲಿ ಗೆದ್ದು ಬರುತ್ತಿರುವಂತಹ ಜನರು. ಹಿಂದೆ ಕಾಮರಾಜ್ ನಾಡರಿಂದ ಹಿಡ್ಕೊಂಡು ನಮ್ಮ ನಿಜಲಿಂಗಪ್ಪನವರಿಂದ ಹಿಡ್ಕೊಂಡು ಇವತ್ತು ನಮ್ಮ ದೇಶದ ಪ್ರಧಾನಿಯಾದಂತಹ ಕನ್ನಡಿಗರಾದಂತಹ ದೇವೇಗೌಡರಿಂದ ಹಿಡ್ಕೊಂಡು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಂದ ಹಿಡ್ಕೊಂಡು ನಾವು ಬೇರೆ ಬೇರೆ ದೇಶಾದ್ಯಂತದ ಸ್ವತಃ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡಿದಾಗ ಇವರೆಲ್ಲರೂ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತವರು, ಬಡತನದಿಂದ ಬಂದಂತವರು. ಹಾಗೆ ನೋಡಿದ್ರೆ ತುಂಬಾ ಬೇರೆ ಬೇರೆ ತಳ ಸಮುದಾಯಗಳಿಂದ ಬಂದಂತವರು ರಾಜಕೀಯವಾಗಿ ಉನ್ನತ ಸ್ಥಾನಕ್ಕೆ ಏರಿದ್ರು. ಆದ್ರೆ ಇವತ್ತು ಅಂತಹ ಪರಿಸ್ಥಿತಿ ಇದೆಯಾ? ವಿಶೇಷವಾಗಿ ಕಳೆದ 20-30 ವರ್ಷಗಳಲ್ಲಿ ಜಾತಿ ಮತ್ತು ಮತ ಅಂದ್ರೆ ಕೋಮು, ಇದು ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತಾ ಇದೆ. ಅದರ ಜೊತೆಗೆ ಹಣವೂ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಇಲ್ಲಿ ವಕೀಲರು ಸತೀಶ್ ಅವರು ಕೂತಿದ್ದಾರೆ. ಸುದರ್ಶನ್ ಅವರು ಬಂದಾಗ ಅವ್ರ ಬಗ್ಗೆ ಬಹಳ ಅಭಿಮಾನದಿಂದ ಮಾತಾಡ್ತಾ, ಇಂಥವರು ಗೆಲ್ತಾ ಇಲ್ಲ, ಇಂಥವ್ರಿಗೆ ಅವಕಾಶ ಸಿಗ್ತಾ ಇಲ್ಲ, ಇವರು ಜಾತಿ ಕಾರಣಕ್ಕಾಗಿ ಇವರನ್ನ ಇಂಥವ್ರನ್ನ ತುಳಿದಾಕ್ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಹಂತಕ್ಕೆ ನಿಜ. ಆದ್ರೆ ಇನ್ನೊಂದು ವಿಚಾರದಲ್ಲಿ ಇವತ್ತು ಬಲಿಷ್ಠ ಜಾತಿಯವರೇ ಪ್ರಾಮಾಣಿಕರು ಯಾರಾದ್ರೂ ಇದ್ರು, ಆ ಬಲಿಷ್ಠ ಜಾತಿಯಲ್ಲಿದ್ರು ಸಹ ಅವರ ಹತ್ರ ಹಣವನ್ನ ತೋಳ್ಬಲವನ್ನ ಬಳಸ್ತಿಲ್ಲ ಅಂದ್ರೆ ಇವತ್ತು ರಾಜಕೀಯವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣದಿಂದ ಇವತ್ತು ಯಾವುದೇ ಜಾತಿ ವರ್ಗದವರಾಗಿರ್ಲಿ, ಹಣ ಇದ್ರೆ ಮಾತ್ರ ಅವನೊಬ್ಬ ಮನುಷ್ಯ, ಅವನೊಬ್ಬ ರಾಜಕಾರಣಿ. ಹಾಗಾಗಿ ಇವತ್ತು ಸುದರ್ಶನ್ ರಾವತ್ ಅವರಿಗೆ ಹಿನ್ನಡೆ ಆಗಿರೋದು ಕೇವಲ ಜಾತಿ ಅಷ್ಟೇ ಅಲ್ಲ, ಅವರು ಮಾಡದೇ ಇರುವಂತಹ ಅಕ್ರಮಗಳು. ಅವರು ಇಂತಹವರು ಅಕ್ರಮಗಳನ್ನ ಮಾಡಿ ಹಣವನ್ನ ಚೆಲ್ಲಿದ್ರೆ, ಹಣವನ್ನ ದುರ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ನ್ಯಾಯ ನೀತಿಯನ್ನ ಕೆಡಿಸಿದ್ರೆ ಇವತ್ತು ಅವರು ಒಬ್ಬ ದೊಡ್ಡ ರಾಜಕಾರಣಿ, ಅಂದ್ರೆ ಅಧಿಕಾರಸ್ಥ ರಾಜಕಾರಣಿ ಆಗ್ತಾ ಇದೆ. ಹಾಗಾಗಿ ಹಣದ ಪ್ರಭಾವ ಚುನಾವಣೆಯಲ್ಲಿ ಹೇಗೆ ಬಂತು, ಅದನ್ನು ನಿಲ್ಲಿಸೋದು ಹೇಗೆ, ಇವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ನಾವು ಮಾತನಾಡಬೇಕಾಗಿದೆ. ಹಿಂದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಅವತ್ತು ಹಲವು ರೀತಿಯ ಸಂವಿಧಾನ ಕರಡು ನೀತಿ, ಕರಡು ಕಾನ್ಸ್ಟಿಟ್ಯೂಷನ್ ಏನಾಯಿತು, ಚುನಾವಣೆಗಳು ಕ್ರಮೇಣ ಹಣದ ಮೇಲೆ ಹೆಚ್ಚು ಅವಲಂಬಿತವಾದಂತಹ ಸಂದರ್ಭದಲ್ಲಿ ದುಡ್ಡಿರುವಂತವರು ರಾಜಕೀಯಕ್ಕೆ ನೇರವಾಗಿ ಬಂದು ನಾನು ದುಡ್ಡು ಕೊಡ್ತೀನಿ, ನಾನು ಯಾವುದೋ ಪಕ್ಷಕ್ಕೆ ಕೊಟ್ಟು ಇನ್ಯಾರನ್ನೋ ಗೆಲ್ಲಿಸೋದ್ರ ಬದಲಿಗೆ ನಾನೇ ದುಡ್ಡು ಹಾಕಿ ಚುನಾವಣೆಗಳು ನಿಲ್ತೀನಿ ಅನ್ನುವಂಥದ್ದು ಬಂತು. ಅದರಿಂದಾನೇ ಕಳೆದ 30-40 ವರ್ಷಗಳಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ರಾಜಕಾರಣಕ್ಕೆ ಬಂದು ಅವರೇ ರಾಜಕಾರಣಿಗಳಾಗ್ಬಿಟ್ರು. ಅದರ ಜೊತೆಗೆ ವಂಶ ಪಾರಂಪರ್ಯ ರಾಜಕಾರಣದಿಂದಾಗಿ ಬಹಳ ಸುಲಭವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ನೋಡೋದಾದ್ರೆ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ನೋಡೋದಾದ್ರೆ ಇವತ್ತು ಯಾರೆಲ್ಲ ರಾಜಕಾರಣದಲ್ಲಿ ಇದ್ದಾರೋ ಅಂದ್ರೆ ಅವರೇ ಮೊದಲ ತಲೆಮಾರಿನ ರಾಜಕಾರಣಿಗಳು ಅವ್ರು ನೋಡಿದಾಗ ಸಾಮಾನ್ಯ ಹಿನ್ನೆಲೆಯಿಂದ
ದೇಶದ ನಾಯಕರಾಗಿ ಬೆಳೆದರು. ಆದ್ರೆ ಇವತ್ತು ಆ ತರಹದ ಹಿನ್ನೆಲೆಯಿಂದ ಬಂದಿರೋರಿಗೆ ದೇಶದ ರಾಜಕೀಯ ನಾಯಕತ್ವ ವಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎರಡನೇ ಹಂತದ ಮೂರನೇ ಹಂತದ ರಾಜಕೀಯ ನಾಯಕತ್ವವನ್ನ ಹುಟ್ಟು ಹಾಕೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಅಥವಾ ವಾತಾವರಣವನ್ನ ಇವತ್ತಿನ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ಕಟ್ಟಿಕೊಡ್ತಾ ಇಲ್ಲ. ವಿಶೇಷವಾಗಿ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ ಆ ಚುನಾವಣೆಗಳು ನಡೆದಿದೆ ಆದ್ರೆ ಇವತ್ತಿರುವಂತಹ ಶಾಸಕರಿಗೆ ಪಕ್ಷಾತೀತವಾಗಿ ನಾವೇನು JCB ಅಂತೀವಿ, JDS, ಕಾಂಗ್ರೆಸ್, ಬಿಜೆಪಿ ಏನು ಮೂರು ಪ್ರಮುಖ ರಾಜ್ಯದ ಪ್ರಮುಖ ಪಕ್ಷಗಳು ಇವತ್ತು ಆಡಳಿತದಲ್ಲಿ ಅಥವಾ ಪ್ರತಿನಿಧಿಗಳನ್ನು ಹೊಂದಿರುವಂತವರು, ಆ ಪಕ್ಷಗಳ ಶಾಸಕರಿಗೆ ಒಂದು ಪರ್ಯಾಯ ನಾಯಕತ್ವ ಹುಟ್ಟುಕೊಳ್ಳುವಂತಹ ವ್ಯವಸ್ಥೆ ಅವರದೇ ಪಕ್ಷದಲ್ಲಿ ಈ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ಚುನಾವಣೆ ಟಿಕೆಟ್ ಬೇಕು ಅಂತ ಕೇಳ್ತಾರೆ. ಅಥವಾ ಇವ್ರು ಯಾವ್ದಾದ್ರು ಲೋಕಸಭೆಗೂ ಅಥವಾ ಇನ್ನೊಂದು ಇವ್ರು ಸೋತರೆ ಮುಂದಿನ ಚುನಾವಣೆಯಲ್ಲಿ ಅವ್ರು ಹೇಗೂ ಸೋತಿದ್ದಾರೆ, ನಾವು ಆಲ್ರೆಡಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇದ್ದೀವಿ, ನಾವು ಒಂದಷ್ಟು ಕೆಲಸ ಮಾಡಿದೀವಿ, ನಮಗೆ ಟಿಕೆಟ್ ಕೊಡಿ ಅಂತ ಇವ್ರಿಗೆ ಕಾಂಪಿಟೇಷನ್ ನಿಲ್ತಾರೆ ಅಂತ. ನಮ್ಮ ರಾಜ್ಯದಲ್ಲಿ ನಾರಾಯಣ ಸ್ವಾಮಿ ಅಂತ ಅವರು ಜನತಾ ಪಕ್ಷದಿಂದ ಏನು ಬಹಳ ದೊಡ್ಡ ಸುಧಾರಣೆ ನಜೀರ್ ಸಾಬ್ ಅವರು ತಂದಿದ್ದು, ಅದನ್ನ ರಾಜೀವ್ ಗಾಂಧಿ ಅವರು ನೋಡಿ ಇಡೀ ದೇಶಕ್ಕೆ ವಿಸ್ತರಿಸಿದ್ರು. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ವ್ಯವಸ್ಥೆಯನ್ನ. ಆವತ್ತಿನ ಸಂದರ್ಭದಲ್ಲಿ ನೆಲಮಂಗಲದಲ್ಲಿ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲಿ ಗೆದ್ದಂತವರು ಬೆಂಗಳೂರು ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ನಾರಾಯಣ ಸ್ವಾಮಿ ಅವರು ಬಹಳ ಸಜ್ಜನ ರಾಜಕಾರಣಿ. ಸುದರ್ಶನ್ ರವರ ಬಹುಶಃ ಅವರ ಜೊತೆಗೆ ಕೆಲಸ ಮಾಡಿದಂತವ್ರು, ಅವರ ಸಹೋದ್ಯೋಗಿಯಾಗಿದ್ದಂತವ್ರು, ಒಂದೇ ಪಕ್ಷದಲ್ಲಿ ಇದ್ದಂತವ್ರು ಅವರು. ಹಾಗೆ ಒಂದು ಸಾಮಾನ್ಯ ಜಿಲ್ಲಾ ಪಂಚಾಯತಿಯಿಂದ ಗೆದ್ದಂತವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂತವರು ತಮ್ಮ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಬೆಂಗಳೂರು ಯಾವ ಕ್ಷೇತ್ರ ಅಂತ ಗೊತ್ತಿಲ್ಲ ಅವಾಗ ಯಾವ್ದಿತ್ತು, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ MP ಆದರು. ಇವತ್ತು ಯಾವುದೇ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬೆಂಗಳೂರಿನ ಕಾರ್ಪೊರೇಟರ್ MLA ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸುರೇಶ್ ಕುಮಾರ್ ಸೇರಿದಂತೆ ಚಂದ್ರಶೇಖರ್ ಅಂತ ಜನತಾ ಪಕ್ಷದಲ್ಲಿದ್ರು. ರಾಮಲಿಂಗಾರೆಡ್ಡಿನೂ ನನಗೆ ಗೊತ್ತಿರೋ ಹಾಗೆ ಕಾರ್ಪೊರೇಟರ್ ಆಗಿದ್ದವರು, ಅವ್ರ ತಂದೆ ಕಾರ್ಪೊರೇಟರ್ ಆಗಿದ್ರು, ಬಹುಶಃ ಇವರು ಕಾರ್ಪೊರೇಟರ್ ಆಗಿದ್ರೇನು. ಹೀಗೆ ಕಾರ್ಪೊರೇಟರ್ಗಳಾಗಿದ್ದವರು ಬೆಂಗಳೂರಿನ ಅನೇಕ ಜನ MLAಗಳಾದರು. ಆದ್ರೆ ಕಳೆದ 20 ವರ್ಷಗಳಿಂದ ನನಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಕಾರ್ಪೊರೇಟರ್ಗಳಾಗಿ ಮೇಯರ್ಗಳಾದಂತವರು ಸಹ ಬೆಂಗಳೂರಿನ ಯಾವುದೇ ವಿಧಾನಸಭಾ ಚುನಾವಣೆಯಿಂದ ಗೆಲ್ಲೋದಿಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ನಾಯಕತ್ವ, ದೇಶಕ್ಕೆ ಸಮಾಜಕ್ಕೆ ನಾಯಕತ್ವ ಕೊಡಬೇಕಾದಂತಹ ಜನ ಎಲ್ಲಿಂದ ಬರ್ತಾರೆ? ಕೆಲವೇ ಕುಟುಂಬಗಳಿಂದ. ಆ ಕುಟುಂಬಗಳು ಯಾವುವು? ಈಗಾಗಲೇ ರಾಜಕೀಯದಲ್ಲಿ ತಳ ಊರಿರುವಂತಹವರು ಮತ್ತು ಸಾಕಷ್ಟು ಚುನಾವಣಾ ಅಕ್ರಮಗಳನ್ನ ಮಾಡೋದಿಕ್ಕೆ ಏನೆಲ್ಲ ಬೇಕೋ ತೋಳ್ಬಲ, ಹಣಬಲವನ್ನ ಹೊಂದಿರುವಂತಹ ಮಾಫಿಯಾ ಕುಟುಂಬಗಳು ಮಾತ್ರ. ಹಾಗಾಗಿನೇ ಇವತ್ತು ಈ ಸ್ಥಳೀಯ ಸಂಸ್ಥೆಗಳು ಚುನಾವಣೆಗಳಾಗದೇ ಇರುವ ಹಾಗೆ ಮಾಡ್ತಾ ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಇವೆಲ್ಲವನ್ನ ಗಮನಿಸಿದಾಗ ಇವತ್ತಿರುವಂತಹ ಕಾನೂನಿನಲ್ಲಿಯೇ ಯಾವ ತರಹದ ರೀತಿಯಲ್ಲಿ ಚುನಾವಣೆಗಳನ್ನು ನಡೆದ್ರೆ ಜನಸಾಮಾನ್ಯರು ಲೋಕಸಭೆಗೋ ಶಾಸನಸಭೆಗೋ ಹೋಗ್ತಾರೆ ಮತ್ತು ಜನರ ಹಿತವನ್ನ ಕಾಪಾಡ್ತಾರೆ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಇದರಲ್ಲಿ ಪರ್ಯಾಯವಾಗಿ ಯಾವ ತರಹ ಬೇರೆ ಇನ್ಯಾವುದಾದ್ರೂ ಕಾಂಪೊನೆಂಟ್ ತರಬಹುದಾ, ಇವೆಲ್ಲದರ ಬಗ್ಗೆ ಇವತ್ತು ದೇಶದಲ್ಲಿ ಚರ್ಚೆ ಆಗಬೇಕಾಗಿದೆ. ಇತ್ತೀಚಿನ ತನಕ ನಮ್ಮ ಕರ್ನಾಟಕದವರೇ ಆದಂತಹ SR ಹಿರೇಮಠರು ಸಿಟಿಸನ್ಸ್ ಫಾರ್ ಡೆಮಾಕ್ರಸಿ ಅಂತ, ನಮ್ಮ ಸುದರ್ಶನ್ ಅವ್ರಿಗೆ ಗೊತ್ತಿರುತ್ತೆ, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಲೋಕನಾಯಕ JP ಅವರು, ಜಯಪ್ರಕಾಶ್ ನಾರಾಯಣ ಅವರು ಸ್ಥಾಪನೆ ಮಾಡಿದಂತಹ ಸಂಸ್ಥೆ, ಆ ಸಂಸ್ಥೆಯ ಅಧ್ಯಕ್ಷರಾಗಿದ್ರು. 2013ರಲ್ಲಿ ಹಿರೇಮಠರು ಬೆಂಗಳೂರಿನ ಪ್ರೆಸ್ ಕ್ಲಬ್ ಅಲ್ಲಿರುವಂತಹ ದೊಡ್ಡ ಸಭಾಂಗಣದಲ್ಲಿ ಇದೇ ವಿಚಾರವಾಗಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಹ ಮಾಡಿಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ ದೇಶವ್ಯಾಪಿಯಾಗಿ ಅದೇ ಸಿಟಿಸನ್ಸ್ ಫಾರ್ ಡೆಮಾಕ್ರಸಿನೂ ಸಹ ಹಲವಾರು ಇದೇ ತರದ ವಿಚಾರ ಸಂಕಿರಣಗಳನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ಯಾವ ತರಹದ ಚುನಾವಣಾ ಸುಧಾರಣೆಗಳನ್ನ ದೇಶದಲ್ಲಿ ತಂದ್ರೆ ಇಲ್ಲಿ ನಾವು ಎಲ್ಲಾ ಜನರಿಗೂ ರಾಜಕೀಯ, ಸಾಮಾಜಿಕ, ಆರ್ಥಿಕ ನ್ಯಾಯವನ್ನ ಕೊಡೋದಿಕ್ಕಾಗುತ್ತೆ, ಮನುಷ್ಯ ಘನತೆಯಿಂದ ಬದುಕುವಂತ ವಾತಾವರಣ ಮೂಡಿಸೋದಿಕ್ಕಾಗುತ್ತೆ, ಸಾಮಾಜಿಕ ನ್ಯಾಯವನ್ನ ಕೊಡಿಸೋದಿಕ್ಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇರುವಂತಹ ವ್ಯವಸ್ಥೆಯಲ್ಲಿಯೇ ನೋಡಿದಾಗ ಇವತ್ತು ದೊಡ್ಡ ಮಟ್ಟದಲ್ಲಿ ಚುನಾವಣಾ ಅಕ್ರಮಗಳು ನಡೀತಾ ಇದೆ. 40-41 ಲಕ್ಷ ಇವತ್ತಿರುವಂತಹದ್ದು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಅಭ್ಯರ್ಥಿ, ಚುನಾವಣೆ ನಿಂತ ಅಭ್ಯರ್ಥಿ ಖರ್ಚು ಮಾಡಬಹುದಾದಂತ ಗರಿಷ್ಠ ಮೊತ್ತ ಎಷ್ಟು? 41 ಲಕ್ಷ, 41 ಇರಬಹುದು. 22 ಲಕ್ಷ ಇತ್ತು 2018ರ ಚುನಾವಣೆ ಸಂದರ್ಭದಲ್ಲಿ. 23ಕ್ಕೆ ಅದು 40 ಆಗಿದೆ ಅನ್ಸುತ್ತೆ. ಈ 40 ಲಕ್ಷ ರೂಪಾಯಿಯಲ್ಲಿ ಪ್ರಾಮಾಣಿಕವಾಗಿ ಅಷ್ಟನ್ನೇ ಖರ್ಚು ಮಾಡಿ ಮತ್ತು ಅದನ್ನೂ ಪಾರದರ್ಶಕವಾಗಿ ಇಟ್ಟುಕೊಂಡು ಚುನಾವಣೆಯಲ್ಲಿ ಗೆದ್ದಿರುವಂತಹ ಯಾವುದೇ ಪಕ್ಷದ ಯಾವುದೇ ಒಬ್ಬ MLAನಾದ್ರೂ ಇವತ್ತು ಕರ್ನಾಟಕದಲ್ಲಿ ಇದ್ದಾರಾ? ಅದೇ ರೀತಿಯಲ್ಲಿ 75 ಲಕ್ಷ ಒಬ್ಬ MP ಖರ್ಚು ಮಾಡಬಹುದಾಗಿರುವಂತದ್ದು. ಅದರಲ್ಲಿ ಯಾರಾದ್ರೂ ಕೇವಲ 75 ಲಕ್ಷ ಖರ್ಚು ಮಾಡಿ ಲೋಕಸಭೆಗೆ ಆಯ್ಕೆ ಆಗಿರುವಂತವ್ರು ಇದ್ದಾರಾ? ಹೋಗ್ಲಿ, ಈ ರಾಜಕೀಯ ಪಕ್ಷಗಳಿಗೆ ಮಿತಿ ಇಲ್ಲ.
ರಾಜಕೀಯ ಪಕ್ಷಗಳು ಅಭ್ಯರ್ಥಿ ಅವರ ಪಕ್ಷದ ಪರವಾಗಿ 100 ಕೋಟಿ ಖರ್ಚು ಮಾಡಿದ್ರು ಒಂದು ಕ್ಷೇತ್ರದಲ್ಲಿ, ಅದಕ್ಕೆ ಮಿತಿ ಇಲ್ಲ. ಆದ್ರೆ ಅವರು ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಅಭ್ಯರ್ಥಿಯ ಫೋಟೋ ಅಥವಾ ವೇದಿಕೆಯಲ್ಲಿ ಅಭ್ಯರ್ಥಿ ಇರಬಾರದು. ಆದ್ರೆ ಪಕ್ಷದ ಕಡೆಯಿಂದ ಎಷ್ಟು ಕೋಟಿ ಬೇಕಾದ್ರೂ ಖರ್ಚು ಮಾಡಬಹುದು. ಆದ್ರೆ ಅದನ್ನೂ ಸಹ ಪಾರದರ್ಶಕವಾಗಿ ಮಾಡ್ತಾ ಇದ್ದಾರಾ? ಇಲ್ಲ. ನೇರಾನೇರವಾಗಿ ಹಣ ಹಂಚ್ತಾ ಇದ್ದಾರೆ, ಹೆಂಡ ಹಂಚ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಮನೆಗಳಿಗೆ ಮಟನ್ನು ಚಿಕನ್ ಸಪ್ಲೈ ಮಾಡ್ತಾರೆ. ಸ್ವತಃ ನಾನೇ ಮಂಡ್ಯ ಜಿಲ್ಲೆಯಲ್ಲಿ ಒಂದ್ಸಲ ಹೋಗಿದ್ದಾಗ ನಮ್ಮ ಲಿಂಗೇಗೌಡರ ಅವ್ರು ಚುನಾವಣೆ ನಿಂತಿದ್ದಂತ ಸಂದರ್ಭದಲ್ಲಿ ಅನ್ಸುತ್ತೆ, ಒಂದು ಊರಿನಲ್ಲಿ ಆಗ್ತಾನೆ ಮನೆಗೆ ಕೋಳಿ ಮಾಂಸ ಹಂಚಿ ಹೋಗಿದ್ರು. ಈ ತರಹದ ಅಕ್ರಮಗಳನ್ನ ಇವತ್ತಿರುವಂತಹ ನಮ್ಮ ಚುನಾವಣಾ ಆಯೋಗವಾಗ್ಲಿ, ಸರ್ಕಾರದ ಅಧಿಕಾರಿಗಳಾಗ್ಲಿ, ಪೊಲೀಸರಾಗ್ಲಿ ನಿಲ್ಲಿಸುವಂತಹ ಸ್ಥಿತಿಯಲ್ಲಿ ಇದ್ದಾರಾ? ನಾವು ನಮ್ಮ ರಾಜ್ಯದ ವಿಚಾರಕ್ಕೆ ನೋಡೋದಾದ್ರೆ ಅದು ಇಲ್ಲವೇ ಇಲ್ಲ. ಅಟ್ಲೀಸ್ಟ್ ತಮಿಳುನಾಡಲ್ಲೋ ಆಂಧ್ರದಲ್ಲೋ ಒಂದಷ್ಟು ಆ ಪಕ್ಷ ಈ ಪಕ್ಷ ಅಂತೇಳಿ ಒಂದಷ್ಟು ಪೈಪೋಟಿ ಇದೆ. ಹಾಗಾಗಿ ಅವರೇನಾದ್ರು ತಪ್ಪು ಮಾಡಿದಾಗ ಅವ್ರ ಮೇಲೆ ಇವ್ರು ಬೀಳ್ತಾರೆ, ಇವ್ರು ತಪ್ಪು ಮಾಡಿದಾಗ ಅವ್ರು ಬೀಳ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಚುನಾವಣಾ ಅಕ್ರಮಗಳನ್ನ ನಿಲ್ಲಿಸಿದ್ರೆ ಮಾತ್ರ ನಮ್ಮ ತರಹದವರು ಇನ್ನೊಬ್ರು ಚುನಾವಣೆಗಳಲ್ಲಿ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಜನ ಮರಳೋ ಜಾತ್ರೆ ಮರಳೋ ಅನ್ನುವ ಹಾಗೆ ಗುಂಪಲ್ಲಿ ದೊಡ್ಡ ಮಟ್ಟದಲ್ಲಿ ಯಾರು ಪಟಾಕಿ ಹೊಡೆದು ಅಪರ ಮಾಡ್ತಾರೋ ಅವ್ರು ಮಾತ್ರ ನಾಯಕರು, ಅವ್ರು ಮಾತ್ರ ಗಂಭೀರವಾಗಿ ತಗೊಂಡಿದ್ದಾರೆ. ರವಿಕೃಷ್ಣ ತರದವರು ಇವ್ರ ತರದವರು ಯಾರು ತಗೊಂಡಿಲ್ಲ. ಹಾಗಾಗಿ ಅವ್ರ ಪಾಪ ಎಲ್ಲೋ ಡೀಲ್ ಆಗ್ಬಿಟ್ಟಿರ್ಬೇಕು ಅಂದ್ಕೊಂಡು ಭಾವಿಸಿಕೊಂಡು ಭ್ರಷ್ಟನಿಗೆ ಓಟು ಕೊಡುವಂತಹ ಒಂದು ಮನಸ್ಥಿತಿ ಸಮಾಜದಲ್ಲಿ ರಾತ್ರೋರಾತ್ರಿ ಉತ್ಪತ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬೇಕು ಇವೆಲ್ಲದರ ಕುರಿತಾಗಿ ಇಲ್ಲಿನ ಇವತ್ತಿನ ಭಾಷಣಕಾರರು ಮಾತನಾಡ್ತಾರೆ. ನಮ್ಗೆಲ್ಲ ನಾನು ಆಗ ಹೇಳಿದಂಗೆ ಚುನಾವಣಾ ಆಯೋಗ ಯಾವುದೇ ಅಕ್ರಮಗಳನ್ನ ನಿಲ್ಲಿಸುವಂತಹ ಸ್ಥಿತಿಯಲ್ಲಿ ಇಲ್ಲ. ಚುನಾವಣಾ ಆಯೋಗ ಕೇವಲ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಮಾಡೋದ್ರ ಬಗ್ಗೆ, ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ಮಾಡೋದು ಅವರ ಆಸಕ್ತಿ ಅಲ್ಲವೇ ಅಲ್ಲ. ಶಾಂತಿಯುತ ಮತದಾನ ಆಗುವಂತ ಚುನಾವಣೆ ಮಾಡೋದಕ್ಕೆ ಮಾತ್ರ ಅವ್ರಿಗೆ ಆಸಕ್ತಿ. ಯಾಕಂದ್ರೆ ಎಲ್ಲೂ ಗಲಭೆ ಆಗ್ಬಾರ್ದು, ಕೊಲೆ ಆಗ್ಬಾರ್ದು, ದೊಡ್ಡದಾದ ಸುದ್ದಿ ಆಗ್ಬಾರ್ದು, ಹಿಂಸಾಚಾರ ಆಗ್ಬಾರ್ದು, ಅಷ್ಟು ಮಾತ್ರ. ಆದ್ರೆ ದೇ ಆರ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಎನ್ಶೋರಿಂಗ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. ಇಂತಹ ಸಂದರ್ಭದಲ್ಲಿ ಪ್ರಾಮಾಣಿಕರು ಚುನಾವಣೆಗಳಲ್ಲಿ ಬರೋದು ಹೇಗೆ? ಇನ್ನು ಸುದರ್ಶನ್ ರಾವ್ ಅಂತ ಅವರು ರಾಜಕಾರಣ ಶುರು ಮಾಡಿದಾಗ ಮೊನ್ನೆ ಇವಿಎಂ ಬರೋ ತನಕನೂ ಅದೊಂದ್ಸಲ ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲಿ ಆಗಿತ್ತು ಅನ್ಸುತ್ತೆ. ನಾವು ಬ್ಯಾಲೆಟ್ ಅಲ್ಲಿ ವೋಟ್ ಹಾಕ್ತೀವಿ, ಪೇಪರ್ ಬೇಲೆಟ್ ಅಲ್ಲಿ ಅದನ್ನ ಎಲ್ಲ ಒಂದೊಂದು ವೋಟ್ ಎಷ್ಟು ಬಿಡುತ್ತೋ ಅದನ್ನ ಕಟ್ ಮಾಡಿ ಕೊನೆ ದಿವಸ ಚುನಾವಣೆ ಎಣಿಸುವಂತ ದಿವಸದಲ್ಲಿ ಎಲ್ಲವನ್ನೂ ಒಂದು ಕಡೆನೆ ಸುರಿದು 100-200 ಬೂತ್ ಇದೆ ಒಂದು ಕ್ಷೇತ್ರದಲ್ಲಿ ಅಂದ್ರೆ 200 ಬೂತಿನ ಮತಪತ್ರಗಳನ್ನು ಒಂದೇ ಕಡೆ ಸುರಿದು ಎಲ್ಲವನ್ನು 50-100 ಕಟ್ ಮಾಡಿ ಅದರಲ್ಲಿ ಎಣಿಸ್ತಾ ಇದ್ರು ಯಾರಿಗೆ ಎಷ್ಟು ವೋಟ್ ಬಂದಿದೆ ಅಂತ. ಅದ್ರ ಮೂಲಕ ಯಾರಿಗೆ ಯಾವ ಬೂತ್ ಅಲ್ಲಿ ಎಷ್ಟು ವೋಟ್ ಬಂದಿದೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಇವಿಎಂ ನ ಕಾರಣಕ್ಕಾಗಿ ನೇರಾನೇರವಾಗಿ ಇಂಥ ಬೂತ್ ಅಲ್ಲಿ ಇಂಥವ್ರಿಗೆ ಇಷ್ಟು ವೋಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಅದರಿಂದ ಏನಾಗ್ಬಿಟ್ಟಿದೆ, ಒಂಥರ ಮೈಕ್ರೋ ಮ್ಯಾನೇಜ್ಮೆಂಟ್. ಚುನಾವಣೆಗೆ ಹಣ ಹಂಚಿ ತೋಳ್ಬಲ, ಬೇರೆ ಬೇರೆ ಬಲ, ಜಾತಿ ಮಾಡುವಂತ ರಾಜಕಾರಣ ಮಾಡುವಂತವರಿಗೆ ಅವರ ಸ್ಥಳೀಯ ಪ್ರತಿನಿಧಿ ಯಾರಿರ್ತಾನೋ ಅಥವಾ ಲೋಕಲ್ ಲೀಡರ್ ಯಾರಿರ್ತಾನೋ ಅವನ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಹಾಕಿ ನಿನ್ನ ಬೂತ್ ಅಲ್ಲಿ ಇಷ್ಟು ಓಟು ನಮಗ್ ಬಂದಿದೆ ಅಥವಾ ಬಂದಿಲ್ಲ ಅಂತ ಹೇಳಿ ಅವರ ಮೇಲೆ ಕ್ರಮ ಕೈಗೊಳ್ಳುವಂತಹ, ಎದುರಿಸುವಂತಹ, ಬೆದರಿಸುವಂತಹ ಸ್ಥಿತಿಗೂ ಇವತ್ತು ಅವಕಾಶ ಇದೆ. ಇದು ಇವಿಎಂ, ಬೇರೆ ಇವಿಎಂ ಹ್ಯಾಕ್ ಮಾಡೋದಕ್ಕಾಗುತ್ತೋ ಬಿಡುತ್ತೋ ಅದು ಬೇರೆ ಚರ್ಚೆ. ಆದರೆ ಇವಿಎಂ ಅಲ್ಲಿರುವಂತಹ ಬಹಳ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಯಾವುದೇ ಒಂದು ಏರಿಯಾದಲ್ಲಿ ಯಾರಿಗೆ ಎಷ್ಟು ವೋಟ್ ಬೀಳುತ್ತೆ ಅಂತ ಗೊತ್ತಾಗೋ ಕಾರಣದಿಂದಾಗಿ ಈ ಸ್ಥಳೀಯ ಜನ ಒಂದು ರೀತಿಯಲ್ಲಿ ಗುಂಡಾಗಿರಿ ಮಾಡುವಂತವರು ನಿರ್ಣಾಯಕವಾಗಿ ಚುನಾವಣೆಗಳಲ್ಲಿ ಪಾತ್ರ ವಹಿಸ್ತಾರೆ. ಇದು ಒಂದಷ್ಟು ಬದಲಾವಣೆ ಆಗಬೇಕಾಗಿದೆ. ಇದ್ರ ಬಗ್ಗೆ ನಾವು ಯಾರಾದ್ರೂ PIL ಹೋಗಿ ಇವಿಎಂ ಇದ್ರ ಜೊತೆಗೇನೆ ಅದನ್ನು ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಚುನಾವಣಾ ಅಕ್ರಮಗಳನ್ನ ಆಡಳಿತಾರೂಢ ಪಕ್ಷದವರು ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಬಹಳ ದೊಡ್ಡದಾಗಿ ಮಾತನಾಡಿದ್ರು. ರಾಹುಲ್ ಗಾಂಧಿ ಅವರು ನಾನು ಒಂದು ಇದರಲ್ಲಿದ್ದೆ ಒಂದು ಪ್ಯಾನಲ್ ಅಲ್ಲಿ ಇತ್ತೀಚೆಗೆ ಆ ಒಂದು ಯಾವುದೋ ಒಂದು ವಿಚಾರದಲ್ಲಿ ಚುನಾವಣಾ ಆಯೋಗದ ಬಗ್ಗೆ ಏನಾದ್ರೂ ವಿಮರ್ಶೆ ಬಂತು ಅಂದ್ರೆ ಚುನಾವಣಾ ಆಯೋಗದವರು ಉತ್ತರ ಕೊಡ್ತಾ ಇಲ್ಲ. ಅವರ ಬದಲಿಗೆ ಇವತ್ತು ಬಿಜೆಪಿ ಪಕ್ಷದವರು ಉತ್ತರ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇವತ್ತು ಚುನಾವಣಾ ಆಯೋಗ ಏನಾದ್ರು ತಪ್ಪು ಮಾಡಿದ್ರೆ ನೇರ ಫಲಾನುಭವಿಗಳು ನಾವೇ ಅನ್ನುವಂಥದ್ದು ಅವ್ರಿಗೂ ಗೊತ್ತಾಗಿದೆ, ಅಥವಾ ಜನ ಹಿಂಗ್ ಭಾವಿಸ್ಕೊಂಡು ಬಿಡ್ತಾರೆ ಅನ್ನುವಂತ ಒಂದು ತಪ್ಪಿತಸ್ಥ ಭಾವನೆಯಲ್ಲಿ ಬಿಜೆಪಿ ಅವರು ಕೊಡ್ತಾ ಇದ್ದಾರೆ. ಇದೇ ಇವತ್ತಿನ ಬಿಜೆಪಿ ಶಾಸಕ ಮುನಿರತ್ನಂ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ನಿಂತಿದ್ದಾಗ ಸುಮಾರು 9,000 ಬ್ಯಾಲೆಟ್ ಏನು ವೋಟರ್ ಐಡಿ ಕಾರ್ಡ್ಗಳು ಸಿಕ್ಕಿದೆ, ದೊಡ್ಡ ಮಟ್ಟದಲ್ಲಿ ಚುನಾವಣಾ ಅಕ್ರಮ ಆಗ್ತಾ ಇದೆ ಅಂತ ಇವತ್ತಿನ ಬೆಂಗಳೂರಿನ ದಕ್ಷಿಣ ಎಂಪಿನೂ ಸೇರಿದಂತೆ ಅನೇಕ ಜನ ಹೋಗಿ 2 ದಿನಗಳ ಕಾಲ ಧರಣಿ ಮಾಡಿದ್ರು ಆ ಮುನಿರತ್ನಂ ಮನೆ ಮುಂದೆ. ಅವತ್ತು ಕಾಂಗ್ರೆಸ್ ಪಕ್ಷದವರು ಮುನಿರತ್ನಂ ಪರವಾಗಿ ನಿಂತ್ಕೊಂಡಿದ್ರು. ಇವತ್ತು ಮುನಿರತ್ನಂ ಬಿಜೆಪಿಗೆ ಹೋಗಿರುವಾಗ ಅದೇ ವಿಚಾರವನ್ನ ಬಿಜೆಪಿ ಹೇಳ್ತಾ ಇರುವಾಗ ಮುನಿರತ್ನಂ ಪರವಾಗಿ ಮಾತನಾಡುವಂತ ರೀತಿಯಲ್ಲಿ ಬಿಜೆಪಿ ವರ್ತನೆ ಮಾಡ್ತಾ ಇದ್ದಾರೆ. ಮತ್ತೆ ಮುನಿರತ್ನಂ ಅವತ್ತು ಮಾಡಿದ್ರ ಬಗ್ಗೆ, ಕಾಂಗ್ರೆಸ್ ನಲ್ಲಿ ಇಟ್ಕೊಂಡೇ ಮಾಡಿದ್ರ ಬಗ್ಗೆ ಕಾಂಗ್ರೆಸ್ನವರು ಮಾತನಾಡುವಂತ ಸ್ಥಿತಿಯಲ್ಲಿ ಇಲ್ಲ. ಈ ರೀತಿಯಲ್ಲಿ ಚುನಾವಣೆ
ಚುನಾವಣಾ ಅಕ್ರಮಗಳನ್ನ ಇವತ್ತು ಚುನಾವಣಾ ಆಯೋಗವನ್ನ ದುರ್ಬಳಕೆ ಮಾಡಿಕೊಂಡು ಮಾಡುವಂತಹ ಒಂದು ವ್ಯವಸ್ಥೆ ಇದೆ. ಹಾಗಾಗಿನೇ ಈ ಎಪಿಕ್ ನಮ್ದೇನಿದೆ ಎಲೆಕ್ಟ್ರಲ್ ಐಡಿ ಕಾರ್ಡ್, ಎಲೆಕ್ಷನ್ ಏನಂತಾರೆ ಎಪಿಕ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಆ ವೋಟರ್ ಐಡಿ ಕಾರ್ಡ್ಗೂ ಆಧಾರ್ಗೂ ನೇರವಾಗಿ ಲಿಂಕ್ ಮಾಡುವಂತ ಒಂದು ಕೆಲಸ ಆಗಬೇಕು. ಅದನ್ನ ಸುಪ್ರೀಂ ಕೋರ್ಟ್ ಬಹುತೇಕವಾಗಿ ಹೋಗ್ತಾ ಬರ್ತಾ ಇದೆ. ನಿಲೇಗಣಿಯವರ ನೇತೃತ್ವದಲ್ಲಿ ಆವತ್ತು ಮನಮೋಹನ್ ಸಿಂಗ್ ಅವರು ದೇಶಾದ್ಯಂತ ಒಂದು ಅಮೆರಿಕದಲ್ಲಿ ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಹೇಗೆ ಪ್ರತಿಯೊಬ್ಬ ಪ್ರಜೆಗೂ ಇರುತ್ತೋ ಅದೇ ತರಕ್ಕೆ ಭಾರತದಲ್ಲೂ ಒಂದು ಆಧಾರ್ ನಂಬರ್ ಇರಬೇಕು ಅಂತ ಮಾಡಿದಾಗ ಅದನ್ನ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕಾರಣಗಳಿಗಾಗಿ ವಿರೋಧಿಸಿದವರು ಬಿಜೆಪಿಯವರು. ಇವತ್ತು ಅವರು ಆವತ್ತು ವಿರೋಧಿಸಿದ ಕಾರಣಕ್ಕಾಗಿ ಇವತ್ತು ಆಧಾರ್ ಎಷ್ಟೋ ಕಡೆ ಕಂಪಲ್ಸರಿ ಆಗದೆ ಇರುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದ್ರ ಜೊತೆಗೆ ಇವತ್ತು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಬೇಕು ಅಂದ್ರೆ ಈಗ ಅಂತ ಅವರೇ ಹೇಳ್ತಾ ಇದ್ದಾರೆ. ರಾಜಕೀಯ ಕಾರಣಗಳಿಗಾಗಿ ಕೆಲವೊಬ್ರು ವಿರೋಧಿಸ್ತಾ ಇರಬಹುದು, ಆದ್ರೆ ಅದಕ್ಕೆ ಲಿಂಕ್ ಮಾಡಿ ಡೂಪ್ಲಿಸಿಟಿಯನ್ನ ತಡಿಬೇಕಾಗಿದೆ, ಅಕ್ರಮಗಳನ್ನ ನಿಲ್ಲಿಸುವಂತ ಒಂದು ಕೆಲಸ ಆಗಬೇಕಾಗಿದೆ. ಬೋಗಸ್ ವೋಟ್ಗಳು ಹಾಕೋದನ್ನ ಅಥವಾ ರಾತ್ರೋರಾತ್ರಿ ಅಲ್ಲೂ ವೋಟಿಂಗ್ ಇದೆ ಇಲ್ಲೂ ವೋಟಿಂಗ್ ಇದೆ. ಎಷ್ಟೋ ಜನ ಕೋಲಾರಲ್ಲಿ ವೋಟ್ ಹಾಕಿ ಇನ್ನೊಂದು ವಾರ 2ನೇ ಹಂತದಲ್ಲಿ ಚುನಾವಣೆ ಇದ್ರೆ ಇನ್ನೊಂದು ಕಡೆ ವೋಟ್ ಹಾಕುವಂತ ಪರಿಸ್ಥಿತಿನೂ ಇದೆ, ಮತ್ತೆ ಅದು ನಡೀತಾನೆ ಬರ್ತಾ ಇದೆ. ಹಾಗಾಗಿ ಯಾವುದೋ ಒಂದನ್ನ ಲಿಂಕ್ ಮಾಡಿ ಕೇವಲ ಒಬ್ಬರಿಗೆ ಒಂದು ವೋಟು ಒಂದೇ ಕಡೆ ಅವ್ರು ಎಲ್ಲಿ ವಾಸ ಮಾಡ್ತಾ ಇದಾರೋ ಅಲ್ಲ ಆಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬೇಕು, ಅಂತಹ ಒಂದು ವ್ಯವಸ್ಥೆ ಆಗಬೇಕು. ಆದ್ರೆ ಅದೇ ಸಂದರ್ಭದಲ್ಲಿ ಈ ದೇಶದ ಯಾವೊಬ್ಬ ಪ್ರಜೆಗೂ ಮತದಾನ ಮಾಡುವಂತಹ ಹಕ್ಕನ್ನ ನಿರಾಕರಿಸಬಾರದು. ಮತ ಹಾಕುವಂತಹದ್ದು ಭಾರತದ ಪ್ರತಿಯೊಬ್ಬ ದೇಶದ ಪ್ರಜೆಯ ಹಕ್ಕು. ಇವಾಗ ಅದೇನೋ SIR ಅಂತ ಏನೋ ಮಾಡ್ತಾ ಇದಾರೆ, ಇನ್ನೊಂದು ಮಾಡ್ತಾ ಇದಾರೆ. ಎಷ್ಟೋ ಕಡೆಗಳಲ್ಲಿ ಲಕ್ಷಾಂತರ ಜನರಿಗೆ ಮತದಾನದ ಹಕ್ಕನ್ನು ನಿರಾಕರಿಸುವಂತಹ ಒಂದು ಪಿತೂರಿನೂ ಸಹ ನಡೀತಾ ಇದೆ. ಹಾಗಾಗಿ ಈ ರಾಜಕೀಯ ಪಕ್ಷಗಳ ಅವರ ತೆವಲುಗಳಿಗೆ ಅಥವಾ ಅವರ ಚೇಷ್ಟೆಗಳಿಗೆ ಅವರ ಅಕ್ರಮಗಳಿಗೆ ಅನುಕೂಲವಾದಂತಹ ತರಹದಲ್ಲಿ ಚುನಾವಣಾ ಆಯೋಗ ನಡೆದುಕೊಳ್ಳಬಾರದು. ಅದು ಪಾರದರ್ಶಕವಾಗಿರಬೇಕು. ಸೊ ಅದು ಒಂದಷ್ಟು ರೀತಿಯಲ್ಲಿ ಬದಲಾವಣೆಗಳಾಗಬೇಕು. ಮತ್ತೆ ನಾನು ಆಗ ಹೇಳಿದಂಗೆ 2ನೇ ಹಂತದ 3ನೇ ಹಂತದ ನಾಯಕತ್ವ ಬರಬೇಕು ಅಂದ್ರೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, BBMP ತರಹದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಲೇಬೇಕು. ನಮ್ಮ ರಾಜ್ಯದಲ್ಲೂ ಒಂದು ಚುನಾವಣಾ ಆಯೋಗ ಇದೆ. ಆ ರಾಜ್ಯ ಚುನಾವಣಾ ಆಯೋಗ ಆ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ದುರ್ಬಲ, ಅದು ನಿಕಮ್ಮ. ಅದಕ್ಕೆ ಚುನಾವಣಾ ಆಯೋಗಕ್ಕೆ 5 ವರ್ಷಗಳಿಗೆ ಖಾತ್ರಿಯಾಗಿ ಚುನಾವಣೆ ಮಾಡುವಂತಹ ಹಕ್ಕೇ ಇಲ್ಲದ ರೀತಿಯಲ್ಲಿ ಇವತ್ತು ನಮ್ಮ ಶಾಸನಗಳು ರಚಿಸಲ್ಪಟ್ಟಿವೆ. ಇವರು ಕಂಟೆಂಪ್ಟ್ ಆಫ್ ಕೋರ್ಟ್ ಇಂದ ಚುನಾವಣೆ ಇಷ್ಟು ದಿವಸದಲ್ಲಿ ಆಗಬೇಕು ಅಂತ ಒಂದು ಆದೇಶವನ್ನ ಪಡಿತಾರೆ. ಆದೇಶ ಪಡೆದ ಮೇಲೆ 3 ತಿಂಗಳಿಗೊಂದ್ಸಲ ಸರ್ಕಾರ ನಮ್ಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳಿ ಇವರು ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕ್ತಾನೆ ಇರ್ತಾರೆ. ಕೋರ್ಟ್ಗಳು ಸರ್ಕಾರಕ್ಕೆ ಚೀಮಾರಿ ಹಾಕೋದು, ಡೆಡ್ ಲೈನ್ ಕೊಡೋದು ನಡೀತಾನೆ ಇರುತ್ತೆ. ಯಾರಿಗೂ ಮಾನ ಮರ್ಯಾದೆ ಇಲ್ಲದಂತಹ ಸ್ಥಿತಿಯಲ್ಲಿ ಈ ಮುಂದೂಡಿಕೆ ನಡೀತಾನೆ ಇದೆ. ಹಾಗಾಗಿ ಹೇಗೆ 5 ವರ್ಷಕ್ಕೊಂದ್ಸಲ ನಿರಂತರವಾಗಿ ಅದು ಮುಗಿತಿದ್ದಂಗೆ ಚುನಾವಣೆ ಆಗ್ತಾ ಇದೆಯೋ ಲೋಕಸಭೆ ಮತ್ತು ವಿಧಾನಸಭಾ ತರಹದಲ್ಲಿ, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಯಾವುದೇ ತರಹ ಅದು ವೈಜ್ಞಾನಿಕವಾಗಿ ಮೀಸಲು ಪಟ್ಟಿ ರಚನೆ ಆಗಬೇಕು ಮತ್ತು 5 ವರ್ಷಕ್ಕೊಂದು ಸಲ ಚುನಾವಣಾ ಅವರ ಅವಧಿ 4.5 ವರ್ಷದ ಮುಗಿತಿದ್ದಂಗೆ ಇನ್ನು 6 ತಿಂಗಳಿದೆ ಅನ್ನೋವಾಗ್ಲೇನೆ ಯಾವ ವಾರ್ಡು, ಯಾವ ಕ್ಷೇತ್ರ, ತಾಲೂಕು ಮತ್ತೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಎಷ್ಟು ಯಾವ ಜಾಗದಲ್ಲಿ ಮತ್ತು ಅದರ ಮೀಸಲು ಯಾವುದು ಅನ್ನೋದನ್ನ ಪಟ್ಟಿ ಬಿಡುಗಡೆ ಆಗಬೇಕು, ಮಾಡಲೇಬೇಕು. ಮತ್ತೆ 5 ವರ್ಷ ಮುಗಿತಿದ್ದಾಗಲೇ ಚುನಾವಣೆ ಆಗಬೇಕು. ಆಗ ಮಾತ್ರ ಈ ಚುನಾವಣೆಗಳು ಮುಂದಕ್ಕೆ ಹೋಗದೆ ಇವತ್ತಿರುವಂತಹ ಪ್ರಬಲ ರಾಜಕಾರಣಿಗಳು ಮಾತ್ರ ಅವರ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬದುಕುವಂತಹ ಪರಿಸ್ಥಿತಿ ನಿಲ್ಲುತ್ತೆ. ಹಾಗಾಗಿ ಅಂತಹ ಒಂದು ಕಾನೂನುಗಳು ಬರಬೇಕು. ಅದನ್ನ ನೀವು ಮಾಡೋದಕ್ಕಾಗೋದಿಲ್ಲ. ನಾವು ಹೋರಾಟದಿಂದ ಮಾಡಬಹುದು. ತರಬೇಕಾದವರು ನಮ್ಮ MLAಗಳು. ಆದ್ರೆ MLAಗಳು ಇವತ್ತು ಹಣ, ಹೆಂಡ, ಜಾತಿ, ಬೇರೆ ಬೇರೆ ರೀತಿಯ ಕ್ಷುಲ್ಲಕ ಕಾರಣಗಳಿಂದಾಗಿ ಗೆದ್ದು ಹೋಗ್ತಿರುವಂತಹ ನಮ್ಮ MLAಗಳು ಮತ್ತು MP ಗಳು ಅವರ ಪ್ರಾಥಮಿಕ ಜವಾಬ್ದಾರಿಯನ್ನೇ ಮರೆತು ಆದರೆ ಕಾಯುವವನೇ ಕೊಲ್ಲುವಂತಹ ಯಾವ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕು ಅವನೇ ಸಂವಿಧಾನ ಉಲ್ಲಂಘನೆ ಮಾಡುವಂತಹ ಪರಿಸ್ಥಿತಿ ಇವತ್ತು ದೇಶದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳು ಭಯಾನಕವಾಗಿವೆ. ಇಡೀ ಪ್ರಪಂಚಾದ್ಯಂತ ಇವತ್ತು ಒಂದು ರೀತಿಯಲ್ಲಿ ಮದ ಇರುವಂತವರು ಗೆದ್ದು ಬಂದು ಸರ್ವಾಧಿಕಾರಿಗಳಾಗಿ ಅವರ ತೆವಲುಗಳಿಗೆ ಅಥವಾ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಮತಗಳ ನಡುವೆ ವಿಭಜನೆ ಮಾಡುವಂತಹದ್ದು, ಕೋಮುವಾದ ಮಾಡ್ತಾ, ಜಾತಿವಾದ ಮಾಡ್ತಾ, ಕೇವಲ ಭಾರತದಲ್ಲಷ್ಟೆಲ್ಲ ಬೇರೆ ದೇಶಗಳಲ್ಲೂ ಇದೊಂದು ತರಹದ ಸರ್ವಾಧಿಕಾರ ಪ್ರವೃತ್ತಿ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಬೆಳೀತಾ ಇದೆ. ಅಮೆರಿಕದ ಅಧ್ಯಕ್ಷ ಅನ್ನೋದಕ್ಕಿಂತ ಅಮೆರಿಕದ ಕಿಂಗ್ ಅಂದ್ರೆ ಅವನಿಗೇನೋ ಒಂದು ಖುಷಿ. ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆ ಆಗಿರುವಂತವರಿಗೆ ರಾಜ ಅನ್ನಿಸ್ಕೊಳ್ಬೇಕು ಅನ್ನುವಂತಹ ಒಂದು ತೆವಲು, ರಾಜನಿಗೆ ಕೊಟ್ಟಂತಹ ಗೌರವ ನನಗೆ ಕೊಡಬೇಕು, ಮತ್ತೆ ರಾಜನಿಗೆ ಇರುವಂತಹ ಸರ್ವಾಧಿಕಾರ ನನಗಿರಬೇಕು ಅಂತ ಭಾವಿಸ್ತಿರುವಂತಹ ಸ್ಥಿತಿ ಕೇವಲ ಅಮೆರಿಕದಲ್ಲಿ ಮಾತ್ರ ಅಲ್ಲ, ಇತ್ತೀಚೆಗೆ ಬ್ರೆಜಿಲ್ ಅಲ್ಲೂ ಒಂದಷ್ಟಿತ್ತು. ಈಗ ಹಂಗರಿಯಲ್ಲಿ ಇರೋರಿಗೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ಇದೆ ಅದೇ ರೀತಿಯಲ್ಲಿ.
ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ಜನ ವಿಶೇಷವಾಗಿ ಇವತ್ತು ನಡೆದಿರುವಂತಹ ಆಟೋಮೇಷನ್, ಮಿಷನೈಸೇಷನ್ ಕಾರಣಕ್ಕಾಗಿ ಸಾಕಷ್ಟು ಹ್ಯೂಮನ್ ರಿಸೋರ್ಸಸ್ ಬಳಕೆ ಆಗದಿರುವಂತಹ ಸಂದರ್ಭ ಬರುತ್ತೆ. ನಾವೇ ಈಗ ಕೋಲಾರದಲ್ಲಿ ಈ ಕಡೆ ಬೆಳೀತಿರುವಂತಹ ಬೆಳೆಗಳನ್ನ ನೀವೇ ರೈತರು ಗಮನಿಸಿದಾಗ, ಹಿಂದೆ ನೀವು ಕೂಲಿಯವರ ಮೇಲೆ ಎಷ್ಟು ಅವಲಂಬಿತರಾಗಿದ್ರು, ಇವತ್ತು ಅಷ್ಟು ಅವಲಂಬನೆ ಇಲ್ಲ. ಆದ್ರೆ ಅದು ಆಗ ಬೆಳೆದಿದ್ದಕ್ಕಿಂತ ಹೆಚ್ಚು ಬೆಳೀತಾ ಇದ್ದೀರಾ, ಇವತ್ತು ಆಗಕ್ಕಿಂತ ಹೆಚ್ಚು ಉತ್ಪಾದನೆ ಮಾಡ್ತಾ ಇದ್ದೀರಾ. ಆದ್ರೆ ಜನರ ಬಳಕೆ ಕಡಿಮೆ ಆಗಿದೆ. ಯಾಕೆ? ಯಂತ್ರೋಪಕರಣಗಳ ಉಪಯೋಗದಿಂದಾಗಿ. ಹಾಗಾದ್ರೆ ಜನ ಜಾಸ್ತಿ ಆಗಿದ್ದಾರೆ, ಜನ ಬಳಕೆ ಕಡಿಮೆ ಆಗಿದ್ದಾರೆ ಅಂದಾಗ ನಿರುದ್ಯೋಗ ಸಹಜ. ಮುಂದಿನ ದಿನಗಳಲ್ಲಿ ಸರ್ಕಾರಗಳೇ ಬೇರೆ ಬೇರೆ, ಈಗ ವಿಶೇಷವಾಗಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ನಾವೇನ್ ಹೇಳ್ತೀವಿ, ನಾರ್ವೆ, ಫಿನ್ಲ್ಯಾಂಡ್, ಈ ತರದ ಕಡೆಗಳಲ್ಲಿ, ಅಮೆರಿಕದ ಅಲಾಸ್ಕಾದಲ್ಲಿ ಅವರಿಗೆ ಪೌರರಿಗೆ ಅವ್ರಿಗೆ ಏನು ಸಾಮಾನ್ಯವಾದ ಸರಳವಾದ ಜೀವನ ಬದುಕೋದಕ್ಕೆ ಏನು ಬೇಕು ಎಲ್ಲವನ್ನೂ ಸರ್ಕಾರ ಕೊಡುತ್ತೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ದೊಡ್ಡ ಕಾರ್ ಬೇಕು, ಏರೋಪ್ಲೇನ್ ಓಡಾಡಬೇಕು, ದೊಡ್ಡ ಬಂಗ್ಲೆ ಬೇಕು ಅಂದ್ರೆ ಅವ್ರು ಸ್ವಲ್ಪ ದುಡಿಬೇಕು. ಆದ್ರೆ ಒಂದು ಸರಳವಾದ ಬದುಕೋದಕ್ಕೆ ಬೇಕಾದಂತ ಎಲ್ಲವನ್ನೂ ಸರ್ಕಾರ ನಿಭಾಯಿಸುವಂತ ಸ್ಥಿತಿಯಲ್ಲಿದೆ. ಈ ಆಯಿಲ್ ರಿಚ್ ಕಂಟ್ರೀಸ್ ಅಲ್ಲೂ ಅದೇ ತರಕ್ಕಾಗಿರೋದು. ಇದೇ ಪರಿಸ್ಥಿತಿ ಇದೇ ಪ್ರಪಂಚಾದ್ಯಂತ ಎಲ್ಲಾ ದೇಶಗಳಲ್ಲೂ ಬರುತ್ತೆ. ಗಲಾಟೆ ಮಾಡ್ಕೋಬೇಡಿ, ರಕ್ತಪಾತ ಮಾಡಬೇಡಿ, ಅರಾಜಕತೆ ಉಂಟು ಮಾಡಬೇಡಿ. ನಿಮಗೆ ಬೇಕಾದ ಊಟ, ಬಟ್ಟೆ, ವಸತಿಯನ್ನು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಸರ್ಕಾರಗಳು ಹೇಳುವಂತ ಸ್ಥಿತಿ. ಬಿಕಾಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೇಷನ್, ಮಿಷನೈಸೇಷನ್ ಇವೆಲ್ಲದ ಕಾರಣದಿಂದಾಗ ಆಗುತ್ತೆ. ಆದ್ರೆ ಆವತ್ತು ಅದನ್ನ ಗಮನಿಸಿಕೊಂಡು ಜನ ಅರಾಜಕತೆಯಿಂದ ಬದುಕ್ತಾರ? ನಿರುದ್ಯೋಗ ಇರುವಂತಹ ಸಂದರ್ಭದಲ್ಲಿ ಜನರ ಬದುಕು ಹೇಗಿರುತ್ತೆ ಮತ್ತು ಅವರ ಮನಸ್ಥಿತಿಗಳು ಹೇಗಿರುತ್ತೆ ಅನ್ನೋದನ್ನ ಇತ್ತೀಚೆಗೆ ನಾವು ಬಾಂಗ್ಲಾದಲ್ಲಿ ನೋಡಿದ್ವಿ, ನೇಪಾಳದಲ್ಲಿ ನೋಡಿದ್ವಿ. ಹಾಗಾಗಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಅರಾಜಕತೆ ಉಂಟಾಗಬಹುದು. ಒಂದು ಟ್ರಿಗರ್, ಯಾವನೊಬ್ಬ ರಾಜಕಾರಣಿ ಅಥವಾ ಯಾವನೊಬ್ಬ ಸೆಲೆಬ್ರಿಟಿ ಅವನೇನೋ ಮಾಡಿ ಅದನ್ನ ದಕ್ಕಿಸ್ಕೊಂಡ ಅಂತ ಜನಕ್ಕೆ ಅನ್ನಿಸಿದಾಗ, ಜನಕ್ಕೆ ಕೋಪ ಬಂದಾಗ ಅಲ್ಲಿ ರಕ್ತಪಾತಗಳು ಬಹಳ ಸರ್ವೇ ಸಾಮಾನ್ಯ ಆಗ್ಬಿಡುತ್ತೆ. ಇವೆಲ್ಲರ ಹಿನ್ನೆಲೆಯಲ್ಲಿ ಇವತ್ತು ನಾವು ದೇಶದ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು ಅಂದ್ರೆ ಹಲವು ರೀತಿಯ ಚುನಾವಣಾ ಸುಧಾರಣೆಗಳನ್ನ ತರಬೇಕು. ಈ ಫಸ್ಟ್ ಪಾಸ್ಟ್ ಪೋಸ್ಟ್ ದ ಸಿಸ್ಟಮ್ ಅಂತ ಏನಿದೆ, ಫಸ್ಟ್ ಪಾಸ್ಟ್ ಪೋಸ್ಟ್ ದ ಸಿಸ್ಟಮ್ ಅಂತ ಅಲ್ಲ, ಅದೇ ಅಲ್ವಾ? ಫಸ್ಟ್ ಪಾಸ್ಟ್ ಪೋಸ್ಟ್ ಸಿಸ್ಟಮ್ ಅದೇನಿದೆ ಅಂದ್ರೆ ಯಾರು ಹೆಚ್ಚು ಮತ ತಗೊಂಡಿರ್ತಾನೋ, 10% ತಗೊಂಡಿರ್ಲಿ, ಅವನೇನೆ ಅಲ್ಲಿ ಪ್ರತಿನಿಧಿ. ಅದರ ಬದಲಾಗಿ ಪ್ರಪೋರ್ಷನೇಟ್ ರೆಪ್ರೆಸೆಂಟೇಷನ್ ಅಂದ್ರೆ ಪಕ್ಷಗಳ ಕಡೆಯಿಂದ ಪಕ್ಷಗಳಿಗೆ ವೋಟ್ ಹಾಕುವಂಥದ್ದು. ಆ ಪಕ್ಷಗಳಲ್ಲಿರುವಂತಹ ಒಂದು ಪಟ್ಟಿ ಏನಿರುತ್ತೆ, ಆ ಪಟ್ಟಿಯ ಪ್ರಕಾರ ಆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹದ್ದು. ಸೊ ಈ ತರಹದ ಒಂದು ತುಂಬಾ ವಿನೂತನವಾದದ್ದೇನು ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಅದು ಅನುಷ್ಠಾನದಲ್ಲಿದೆ. ಆ ಮೂಲಕ ಕೆಲವೊಂದು ಸಣ್ಣ ಪಕ್ಷಗಳಿಗೂ, ಸಣ್ಣ ಸಮುದಾಯಗಳಿಗೂ ಅವಕಾಶ ಸಿಗುವಂತಹ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತು ದೇಶದಲ್ಲಿ ಚುನಾವಣಾ ಸುಧಾರಣೆಗಳಾಗಬೇಕಾಗಿದೆ. ನನಗೆ ತುಂಬಾ ಸಂತೋಷದ ವಿಚಾರ ಏನಂದ್ರೆ, ವೇದಿಕೆ ಮೇಲೆ ಇರುವಂತಹ ಈ 4 ಜನ, ಆ ಕಡೆ ಇರುವಂತವರು ಸುದರ್ಶನ್ ಆದಿಯಾಗಿ, ನಮ್ಮ ಮರಾಠಿ ಆದಿಯಾಗಿ, ರಮೇಶ್ ಬೆನ್ನಂಕೊಂಡ ಮತ್ತು ಇಂದ್ರಾರೆಡ್ಡಿ ಅವರು ಸ್ವತಃ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿದ್ದಂತವರು, ಒಬ್ಬರು ಶಾಸನಸಭೆಯಲ್ಲಿದ್ದಂತವರು, ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಬಹಳ ಗೌರವಿತವಾಗಿ ಕೆಲಸ ಮಾಡಿ ರಾಜ್ಯದ ಜನರ ಮೆಚ್ಚುಗೆ ಪಡೆದಂತವರು. ಅವರು ಸಹ ಈ ಸಂದರ್ಭದಲ್ಲಿ ತಮ್ಮ ಅನುಭವಗಳ ಆಧಾರದ ಮೇಲೆ, ತಮ್ಮ ಅಧ್ಯಯನದ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಹಂಚ್ಕೊಳ್ಬೇಕು. ರಾಜ್ಯದ ಜನ ಇವನ್ನೆಲ್ಲ ಗಮನಿಸಬೇಕು. ಮುಂದಿನ ದಿನಗಳಲ್ಲಿ ಒಂದಷ್ಟು ಜನಾಭಿಪ್ರಾಯ ರೂಪಿಸಬೇಕು ಅಂತ ನಾನು ಭಾವಿಸ್ತೀನಿ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರೋ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೊಂದಷ್ಟು ಹಲವಾರು ವಿಚಾರಗಳು ಬಹಳ ಮುಖ್ಯವಾಗಿರುವಂತವು ಹೇಳಬೇಕಾಗಿತ್ತು, ಆದರೆ ಸಮಯಾಭಾವದಿಂದ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಥ್ಯಾಂಕ್ ಯು. ಆಮೇಲೆ ಮೈಕ್ ಇಟ್ಕೊಂಡು ಕೊಡೋಣ. ಒಂದು ಪೋಡಿಯಂ ಮಾಡೋದು ಮುಂದಿನ ಯಾವುದೇ ಕಾರ್ಯಕ್ರಮದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೆಡಿ ಮಾಡಿ. ಚುನಾವಣಾ ಅಕ್ರಮಗಳ ಮತ್ತು ಚುನಾವಣಾ ಸುಧಾರಣೆಗಳ ಕುರಿತಾಗಿ ಇಷ್ಟೊತ್ತು ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಅಭಿಪ್ರಾಯವನ್ನು ಮಂಡಿಸಿದ ಶ್ರೀ ರವಿಕೃಷ್ಣಾರೆಡ್ಡಿ ಅವರಿಗೆ ಧನ್ಯವಾದಗಳು. ಈಗ ಮುಖ್ಯ ಭಾಷಣಕಾರರಾದಂತಹ VR ಸುದರ್ಶನ್ ರವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕೆಂದು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆಶ್ರಯದಲ್ಲಿ ವಿಚಾರ ಸಂಕಿರಣ, ಚುನಾವಣಾ ಸುಧಾರಣೆಗಳು ಮತ್ತು ಕಾರ್ಯಾಗಾರ, ಕಾನೂನು ಅರಿವು
ಮತ್ತು ಮಾಹಿತಿ ಹಕ್ಕು ಕಾಯ್ದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶ್ರೀಯುತ ಮರಾಠೆ ಅವರೇ, ಈ ವೇದಿಕೆಯ ಗೌರವಾನ್ವಿತ ಅಧ್ಯಕ್ಷರು, ಈಗಾಗಲೇ ಪ್ರಾಸ್ತಾವಿಕವಾಗಿ ಅನೇಕ ಉಪಯುಕ್ತವಾದಂಥ ಮಾಹಿತಿಗಳನ್ನ, ವಿಷಯಗಳನ್ನ ತಮ್ಮೆಲ್ಲರೂ ಕೂಡ ಅನೇಕ ರೀತಿಯಲ್ಲಿ ಉತ್ಸಾಹ ಬರ್ತಕ್ಕಂಥ ರೀತಿಯಲ್ಲಿ, ನಿಮ್ಮ ಜವಾಬ್ದಾರಿಗಳನ್ನು ಎಚ್ಚರಿಸುವಂತ ರೀತಿಯಲ್ಲಿ ಅವರು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ರವಿಕೃಷ್ಣಾರೆಡ್ಡಿಯವರು ಅಂತ ಹೇಳಿದ್ರೆ ಒಬ್ಬ ಹೋರಾಟಗಾರ. ಈಗ ಅವರು ಏನೆಲ್ಲ ಮಾತಾಡಿದ್ರು, ರಾಜಕಾರಣದ ವ್ಯವಸ್ಥೆ ಬಗ್ಗೆ, ರಾಜ್ಯದ ವ್ಯವಸ್ಥೆ ಬಗ್ಗೆ, ಸಂವಿಧಾನದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಅಂತಾರಾಷ್ಟ್ರೀಯ ಸೌಹಾರ್ದತೆ ಬಗ್ಗೆ, ಮಾನವೀಯ ಸಂಬಂಧಗಳ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ, ಹಕ್ಕುಗಳ ಬಗ್ಗೆ ಇವೆಲ್ಲವನ್ನು ಕೂಡ ಅವರು ತಿಳಿಸಿಕೊಟ್ಟಿದ್ದಾರೆ. ಹಾಗೇನೆ ವಿಶೇಷವಾಗಿ ಡಾಕ್ಟರ್ ರಮೇಶ್ ಅವರು ಕೂಡ ಉಪಸ್ಥಿತರಿದ್ದಾರೆ, ಶ್ರೀಮತಿ ಇಂದಿರಾ ರೆಡ್ಡಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಬಹಳ ಮುಖ್ಯವಾಗಿ ಈಗಾಗಲೇ ಫ್ರಮ್ ಡಿನೈಲ್ ಟು ಡಿಸ್ಕ್ಲೋಷರ್ ಅನ್ನುವಂಥ ಪುಸ್ತಕವನ್ನು ಕೂಡ ಈಗಾಗಲೇ ನಾವು ಮಂಜುನಾಥ್ ಅವರು ಬರೆದಂತ ಪುಸ್ತಕವನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ನಾವೆಲ್ಲ ಕೂಡ ಬಹಳ ಅಭಿಮಾನದಿಂದ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಪುಸ್ತಕ ಹೆಚ್ಚು ಪ್ರಯೋಜನ ಕೊಡುತ್ತೆ. ಇಂಗ್ಲಿಷ್ ಭಾಷೆನಲ್ಲಿದೆ. ಸಾಧ್ಯ ಆದರೆ ಮುಂದಿನ ದಿವಸಗಳಲ್ಲಿ ಇದನ್ನು ಸ್ಥಳೀಯ ಭಾಷೆಗಳಲ್ಲೂ ಕೂಡ ಪ್ರಕಟ ಮಾಡಬೇಕಾಗುತ್ತೆ. ಅದು ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ಹಿಂದಿ ಇರ್ಬೋದು, ಈ ತರದ ಭಾಷೆಗಳಿಗೂ ಕೂಡ ಇದು ಟ್ರಾನ್ಸ್ಲೇಟ್ ಆದರೆ ಇದು ಹೆಚ್ಚು ಪ್ರಯೋಜನ ಆಗುತ್ತೆ. ಒಂದು ಜಾಗೃತಿಯನ್ನು ತರೋದಕ್ಕೆ, ಸಂಘಟಿತರಾಗಲಿಕ್ಕೆ, ಸುಧಾರಣೆಗಳನ್ನು ಮಾಡೋದಕ್ಕೆ ಇದು ಹೆಚ್ಚು ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಜಾಗೃತಿ, ಕಾನೂನಿನ ಅರಿವು ಬಹಳ ಮುಖ್ಯ ಆಗುತ್ತೆ. ಸೊ ಈ ಹೆಸರು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತ ಹೇಳಿ ರವಿಕೃಷ್ಣಾರೆಡ್ಡಿ ಅವರು ಇಟ್ಟಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ರವಿಕೃಷ್ಣಾರೆಡ್ಡಿ ಅವರು ಒಬ್ಬ ಹೋರಾಟಗಾರ, ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥವರು. ಅನೇಕ ವರ್ಷಗಳ ಪರಿಚಯ, ಸ್ನೇಹಿತರು ಇದ್ದಾರೆ. ಅವರಿಗೆ ರಾಜಕಾರಣನೇ ಮುಖ್ಯ ಆಗಿದ್ದರೆ, ಯಾವುದಾದ್ರೂ ಒಂದು ಅಧಿಕಾರನೇ ಬಹಳ ಮುಖ್ಯ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲಾದ್ರೂ ಕಾಂಗ್ರೆಸ್, ಜನತಾದಳನೋ ಅಥವಾ ಬಿಜೆಪಿ ಪಕ್ಷ ಸೇರಿಕೊಂಡು ಅವರು ಶಾಸಕರು ಅಥವಾ ಲೋಕಸಭಾ ಸದಸ್ಯರಾಗುವಂತ ಎಲ್ಲ ಅವಕಾಶಗಳು ಕೂಡ ಇರ್ತಾ ಇತ್ತು. ಆದ್ರೆ ನನ್ಗನ್ಸತ್ತೆ ಅವರು ಕೂಡ ಮೇನ್ ಸ್ಟ್ರೀಮ್ ನಲ್ಲಿ ಬಂದು ಒಂದು ರಾಜಕೀಯ ಪಕ್ಷದಲ್ಲಿ ಸೇರಿದ್ರೆ ಅವರು ವ್ಯವಸ್ಥೆ ಒಂದು ಭಾಗ ಆಗೋಗ್ತಾ ಇದ್ರು. ನಮ್ಮಂಗೆ ಅವರು ಕೂಡ ಒಬ್ಬರು ಆಗೋಗ್ಬಿಡ್ತಿದ್ರು. ಇಂಥ ವಿಷಯಗಳ ಬಗ್ಗೆ ಮಾತಾಡೋರೇ ಇದ್ದಂಗೆ ಆಗ್ತಾ ಇತ್ತು. ಈಗ ದೊರೆಸ್ವಾಮಿ ಅಯ್ಯರವರು ಕೂಡ ಬಹಳ ದೀರ್ಘವಾಗಿ ಹೋರಾಟ ಮಾಡ್ತಾ ಇದ್ರು, ಅನೇಕ ಸಾರ್ವಜನಿಕ ಉದ್ದೇಶಗಳಿಗೋಸ್ಕರ. ಹಾಗೇನೆ ಹಿರೇಮಠ ಅವರು ಕೂಡ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಇವತ್ತು ಹೋರಾಟ ಮಾಡ್ತಿದ್ದಾರೆ. ಸಂತೋಷ್ ಹೆಗ್ಡೆ ಅವರು ಕೂಡ, ಇವರೆಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಕರ್ನಾಟಕ ಒಂದು ಲಂಚ ಮುಕ್ತವಾಗಬೇಕು, ಸಮಾಜ ಇದು ಎಲ್ಲ ವರ್ಗದ ಜನರು ಕೂಡ ಒಂದು ಘನತೆಯಿಂದ ಬದುಕಬೇಕು ಅಂತಕ್ಕಂಥ ವಾತಾವರಣ ಆಗಬೇಕು ಅನ್ನೋ ಕಾರಣಕ್ಕಾಗಿ ಅವರು ತಮ್ಮ ವೈಯಕ್ತಿಕವಾದ, ತಮ್ಮ ಕುಟುಂಬದ ಕೆಲಸ ಕಾರ್ಯಗಳ ಕಡೆ ಗಮನ ಹರಿಸದೆ ರವಿಕೃಷ್ಣಾರೆಡ್ಡಿ ಅವರು ಕೂಡ ಸೇರಿದಂತೆ. ನಿಮ್ಗೆ ಎಷ್ಟು ಸಮಯ ಕೊಡ್ತಿದ್ದಾರೋ ಗೊತ್ತಿಲ್ಲ ನಮ್ಮ ಕುಟುಂಬಕ್ಕೆ ಅಲ್ವಾ. ಇಡೀ ಈ ತರದ ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡಿಕೊಂಡು ನಿಷ್ಠೂರಗಳನ್ನ ಕಟ್ಕೊಳ್ಳುತ್ತೆ. ಇದೇನು ಯಾರಿಗೂ ಕೂಡ ಪ್ರಶಂಸೆ ಏನು ಬರೋದಿಲ್ಲ. ರವಿಕೃಷ್ಣಾರೆಡ್ಡಿ ಅವರಿಗೆ ಪ್ರಶಂಸೆಗಳು, ಸುರಿಮಳೆಯನ್ನು ಬರೋದಿಲ್ಲ, ಅವರಿಗೆ ಸನ್ಮಾನಗಳು ಸಿಗೋದಿಲ್ಲ. ಬರೀ ನಿಷ್ಠೂರಗಳ ಮಧ್ಯೆ ಅವರು ತಮ್ಮ ಜವಾಬ್ದಾರಿಗಳನ್ನ ಅತ್ಯಂತ ಪರಿಣಾಮಕಾರಿಯಾಗಿ, ನಿಷ್ಠೂರವಾಗಿ, ಸಮಾಜದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಖಂಡಿತವಾಗ್ಲೂ ಕೂಡ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಇಡೀ ಜನರು ಕೂಡ ಈ ರೀತಿಯ ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ಇರುವಂತ ಜನರಿಗೆ ಕಾರ್ಯಕ್ರಮಗಳನ್ನ, ಸಂಘಟನೆಗಳನ್ನ ಮಾಡ್ತಾ ಇರ್ತಕ್ಕಂಥ ರವಿಕೃಷ್ಣಾರೆಡ್ಡಿ ಅವರಿಗೆ ಸ್ವಾಗತವನ್ನು ಬಯಸಬೇಕಾಗತ್ತೆ, ಅವರಿಗೆ ಹುರಿದುಂಬಿಸಬೇಕಾಗತ್ತೆ, ಅವರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಕೂಡ ಜನರು, ಸಂಘ ಸಂಸ್ಥೆಗಳು ಕೂಡ ಮಾಡಿದಾಗ ಮಾತ್ರ ಇಂಥ ಕಾರ್ಯಕ್ರಮಗಳಿಗೆ ಒಂದು
ಅರ್ಥ ಬರುತ್ತೆ. ಬಹಳ ಜನ ನಗಾಡುತ್ತಾರೆ, ಲಂಚ ಇವ್ರಿಗೇನ್ರಿ ತಲೆ ಕಟ್ಟಿದೇನ್ರಿ ಅಂತ ಕೆಲವರು ಮಾತಾಡ್ಬೋದು. ಇದೇನ್ ಸಾಧ್ಯನೇನಪ್ಪ ಈ ವ್ಯವಸ್ಥೆನಲ್ಲಿ ಅಂತ ಹೇಳಿ ಕೆಲವರು ಮಾತಾಡ್ಬೋದು. ಅಯ್ಯೋ ಇವ್ರಿಗೇನ್ ಮಾಡಕ್ ಕೆಲಸ ಇಲ್ಲ ಬಿಟ್ರಿ, ಇಂಥ ಜನರನ್ನ ಕಟ್ಕೊಂಡು ಏನ್ ಮಾಡಕ್ಕಾಗತ್ತೆ, ಏನ್ ನಾವು ಅನ್ನೋಂತ ವ್ಯಂಗ್ಯದ ಮಾತುಗಳನ್ನ ಇವತ್ತು ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ. ಹಾಗೆ ನೀವೆಲ್ಲ ಕೂಡ ನಿಷ್ಪ್ರಯೋಜಕ ಬಿಡ್ರಿ ಅನ್ನುವಂತ ಮಾತುಗಳನ್ನು ಕೂಡ ಬರೀ ನಿಷ್ಠೂರಗಳಲ್ಲ, ಇದರ ಜೊತೆಗೆ ಈ ರೀತಿಯ ಹಂಸಿ ಮಾತಾಡ್ತಾರಲ್ಲ, ಇಂಥದ್ದನ್ನು ಕೂಡ ಕೇಳಿಸಿಕೊಳ್ತಕ್ಕಂಥ ದುಸ್ಥಿತಿ ಇವತ್ತು ಒಟ್ಟಾರೆಯಾಗಿ ವಾತಾವರಣ ಎಲ್ಲ ಕಡೆಗೂ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಿದ್ರೆ ಒಟ್ಟು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು. ಸೊ ನಮಗೂ ಹೀಗೇನೆ 1976ರಲ್ಲಿ ರಾಮಕೃಷ್ಣ ರೆಡ್ಡಿ ಅವರೇ ಕಾಲೇಜನ್ನು ಓದ್ತಾ ಇದ್ದೆ. ನಾನೊಬ್ಬ ಡ್ರಾಪ್ ಔಟ್ ಸ್ಟೂಡೆಂಟ್ ಆಫ್ ಲಾ ಕಾಲೇಜ್, ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಲೇಜ್, BMS ಕಾಲೇಜಲ್ಲಿ ನಾವು ಓದ್ತಿದ್ದೆ. 76ರಲ್ಲಿ ಜಯಪ್ರಕಾಶ್ ನಾರಾಯಣರ ಆಂದೋಲನ ಪ್ರಾರಂಭ ಆಯ್ತಲ್ಲ, ಸಂಪೂರ್ಣ ಕ್ರಾಂತಿ ಆಗ್ಬೇಕು ಈ ದೇಶದಲ್ಲಿ, ಒಟ್ಟು ಎಲ್ಲ ವ್ಯವಸ್ಥೆಗಳಲ್ಲಿ ಆಗ್ಬೇಕು ಅನ್ನುವಂತ ಒಂದು ಸಂದರ್ಭ ಸನ್ನಿವೇಶ ಇಡೀ ದೇಶದಲ್ಲಿ ಇವತ್ತು ಜಯಪ್ರಕಾಶ್, ಯಾಕಂತಂದ್ರೆ ಅವ್ರು ಯಾವುದೋ ಅಧಿಕಾರದ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವರಿಗೆ ತಾನು ಅಧಿಕಾರ ಆಗ್ಬೇಕು, ಪ್ರಧಾನಮಂತ್ರಿ ಆಗ್ಬೇಕು ಅಥವಾ ರಾಷ್ಟ್ರಪತಿ ಆಗ್ಬೇಕು ಅನ್ನೋ ಉದ್ದೇಶ ಅವರಿಗೆ ಇರಲಿಲ್ಲ. ಗಾಂಧೀಜಿಯ ವಿಚಾರಗಳಲ್ಲಿ, ಸಿದ್ಧಾಂತಗಳಲ್ಲಿ ಅವರ ನಂಬಿಕೆಯನ್ನು ಇಟ್ಕೊಂಡು ಒಂದು ಸಮಾಜವಾದದಲ್ಲಿ ಅವರು ನಂಬಿಕೆಯನ್ನು ಇಟ್ಕೊಂಡಂತ ಒಬ್ಬ ಧೀಮಂತ ಹೋರಾಟಗಾರ. ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಂತ ಒಂದು ಸಂದರ್ಭದಲ್ಲೇ ಆ ಸ್ಫೂರ್ತಿ ಹಿನ್ನೆಲೆಯಲ್ಲಿ ನಾವೆಲ್ಲ ರಾಜಕಾರಣಕ್ಕೆ ಬಂದಂತದ್ದು. ಸೊ ಇವತ್ತು ಯಾವ್ಯಾವ ಕ್ಷೇತ್ರ ಏನಾಗಿದೆ ಅದನ್ನ ನೋಡ್ಬೇಕಲ್ಲ. ಸೊ ಇಲ್ಲಿ ಹೇಗೆ ಜಾಗೃತಿಯನ್ನು ತರುವಂತದ್ದು, ಇಲ್ಲಿ ಹೇಗೆ ಸಂಘಟನೆಯನ್ನ ಮಾಡುವಂಥದ್ದು, ಇಲ್ಲಿ ಹೇಗೆ ಬದಲಾವಣೆಗಳನ್ನು ಮಾಡುವಂಥದ್ದು. ಚುನಾವಣೆಗಳು ಸುಧಾರಣೆ ಆಗ್ಬೇಕು ಅಂತಂದ್ರೆ ಹೇಗಾಗತ್ತೆ? ಹಾಗಿದ್ರೆ ಏನು ಆಗೇ ಇಲ್ವಾ? ಹಾಗಿದ್ರೆ ನಿಂತ ಕಡೆ ನೀರಾಗಿದೆಯಾ ಅಥವಾ ಕೊಳಕಾಗಿದೆಯಾ, ಅಥವಾ ಏನಾದ್ರೂ ಮುಂದಕ್ಕೆ ಹೋಗುವಂತ ಒಂದು ಹೆಜ್ಜೆ ಏನಾದ್ರೂ ಮುಂದಕ್ಕೆ ಹೋಗಿದೆಯಾ? ಅದು ಜನರ ಬದುಕನ್ನು ಸುಧಾರಣೆ ಮಾಡೋದಕ್ಕೆ, ಆಡಳಿತ ಅಭಿವೃದ್ಧಿಯನ್ನ ಸುಧಾರಣೆಗಳು ಮಾಡೋದಕ್ಕೆ ಏನಾದ್ರೂ ಕೂಡ ಪ್ರಯೋಜನ ಆಗಿದೆಯಾ, ಅಥವಾ ಜವಾಬ್ದಾರಿಯುತವಾದಂತ ಜನಪ್ರತಿನಿಧಿಗಳನ್ನು ಬರೋದಕ್ಕೆ ಏನಾದ್ರೂ ಕೂಡ ಸಹಾಯಕ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆಗಳಿದ್ದಾವೆ. ಸೊ ಚುನಾವಣೆಗಳ ಸುಧಾರಣೆ ಆಗ್ಬೇಕಾದ್ರೆ ರಾಜಕೀಯ ಪಕ್ಷಗಳು ಸುಧಾರಣೆ ಆಗ್ಬೇಕು ಅಲ್ವಾ? ನಮ್ಮ ಸ್ನೇಹಿತರಿಲ್ಲೇ ವಕೀಲರಿದ್ದಾರೆ, ರಾಜಕೀಯ ಪಕ್ಷಗಳು ಸುಧಾರಣೆ ಆಗ್ಬೇಕು. ರಾಜಕೀಯ ಪಕ್ಷಗಳು ಸುಧಾರಣೆ ಆಗ್ಬೇಕಾದ್ರೆ ಯಾರು ಸುಧಾರಣೆ ಆಗ್ಬೇಕು? ಸಮಾಜದಲ್ಲಿ ಅನೇಕ ಕ್ಷೇತ್ರಗಳು ಸುಧಾರಣೆ ಆಗಬೇಕು. ಸೊ ಸಮಾಜದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸುಧಾರಣೆ ಆಗದೆ ಕೇವಲ ರಾಜಕೀಯದಲ್ಲಿ ಮಾತ್ರ ಸುಧಾರಣೆಗಳಾಗಬೇಕು, ಬದಲಾವಣೆಗಳಾಗಬೇಕು ಅಂತ ಹೇಳಿದ್ರೆ ಇವರು ಯಾರು ಕೂಡ ಆಕಾಶದಿಂದ ಇಳಿದು ಬಂದಂತ ದೇವಮಾನವರೇನು ಅಲ್ಲ. ಸಾಧ್ಯನ? ಇಟ್ಸ್ ಓನ್ಲಿ ರಿಫ್ಲೆಕ್ಷನ್ ಆಫ್ ದ ಸೊಸೈಟಿ. ಸಮಾಜದಲ್ಲಿ ಆಗು ಹೋಗುಗಳ ಪ್ರತಿಬಿಂಬ ಆಗ್ತಾರೆ, ವಿವಿಧ ಕ್ಷೇತ್ರಗಳ ಜನರು ಅಲ್ಲಿರ್ತಾರೆ. ಹಾಗಾಗಿ ಇಂಥ ಒಂದು ಸಂದರ್ಭವನ್ನು ಹೇಗೆ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ರಾಜಕಾರಣದ ಕ್ಷೇತ್ರವನ್ನೇ ಗುರಿಯಾಗಿ ಮಾತಾಡುವಂತವರು ಕಾರ್ಯಾಂಗ ಕ್ಷೇತ್ರದಲ್ಲಿ ಅಧಿಕಾರಿಗಳು ತಮ್ಮ ಜವಾಬ್ದಾರಿಗಳನ್ನು ಹೇಗೆ ಮಾಡ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಅವರು ತಮ್ಮ ಜವಾಬ್ದಾರಿಯುತವಾಗಿ ಆರ್ ದೇ ಇಂಪ್ಲಿಮೆಂಟಿಂಗ್ ದ ಪ್ರೋಗ್ರಾಮ್ಸ್ ಎಫಿಷಿಯೆಂಟ್ಲಿ ಅಂಡ್ ಎಫೆಕ್ಟಿವ್ಲಿ ಟು ದ ನೀಡಿ ಪೀಪಲ್ ಅಲ್ವಾ? ಕಾರ್ಯದ ಉದ್ದೇಶ ಏನು? ಟು ಇಂಪ್ಲಿಮೆಂಟ್ ದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಆಫ್ ದ ಗವರ್ಮೆಂಟ್. ಸೊ ಅವ್ರು ಎಷ್ಟು ಮಟ್ಟಿಗೆ ತಮ್ಮ ಜವಾಬ್ದಾರಿ, ಯಾಕಂದ್ರೆ ಬರಗಾಲ ಇರ್ಲಿ ಮಳೆಗಾಲ ಇರ್ಲಿ ಎಂತದೇ ಸಂದರ್ಭಗಳು ಬಂದ್ರು ಕೂಡ 1ನೇ ತಾರೀಕು ಅವರಿಗೆಲ್ಲ ಕೂಡ ಸಂಬಳ ಬರ್ತದೆ. ಅವರಿಗೊಂದು ರಕ್ಷಣೆ ಇದೆ, ಅವರಿಗೊಂದು ಭದ್ರತೆ ಇದೆ. ರಾಜಕಾರಣದಲ್ಲಿ ಇರೋರಿಗೆ ಭದ್ರತೆ ಇಲ್ಲ. ಮತದಾರರು ಆದೇಶ ಮಾಡುವಂಥದ್ದು ಕೇವಲ 5 ವರ್ಷಗಳಿಗೆ ಮಾತ್ರ. ಅವರಿಗೆ 30 ವರ್ಷನೋ 35 ವರ್ಷನೋ ಇರೋದಿಲ್ಲ ಅವರಿಗೆ. ಆದ್ರೆ ಕಾರ್ಯಾಂಗಕ್ಕೆ ಭದ್ರತೆ ಇದೆ. ಸೊ ಈ ಕಾರ್ಯಾಂಗ ಕ್ಷೇತ್ರ ಎಷ್ಟು ಮಟ್ಟಿಗೆ ಜವಾಬ್ದಾರಿಗಳನ್ನು ಮಾಡ್ತಾ ಇದೆ, ಈ ಕಾರ್ಯಾಂಗ ಕ್ಷೇತ್ರದ ಮೇಲೆ ಈ ಲೆಜಿಸ್ಲೇಚರ್ ಪಾರ್ಲಿಮೆಂಟಿನ ಪರಿಣಾಮ ಏನು, ಅವರ ಆದೇಶಗಳೇನು, ಅವರ ನಡವಳಿಕೆಗಳೇನು ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಇದರ ಜೊತೆಗೇನೆ ಜುಡಿಷಿಯರಿ. ಸೊ ಕೆಲವು ಸರಿ ಏನನ್ಸುತ್ತೆ, ನಾವು ಎಲ್ಲೋ ಒಂದ್ ಕಡೆ ಜುಡಿಷಿಯರಿನೇ ನಮಗೆ ನಮ್ಮ ಸಂವಿಧಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಅಥವಾ ಸಾಮಾನ್ಯವಾದಂತ ಜನರಿಗೆ ಧ್ವನಿಯನ್ನ ಕೊಡ್ತಕ್ಕಂಥ ಒಂದು ಅತ್ಯುತ್ತಮವಾದಂತ ಟು ಇಂಟರ್ಪ್ರಿಟ್ ದ ಲಾಸ್ ಯಾವ ಜುಡಿಷಿಯರಿ. ಶಿಕ್ಷೆಯನ್ನು ಕೊಡುತ್ತವ್ರು ಯಾರು? ಜುಡಿಷಿಯರಿ. ಆದ್ರೂ ಕೂಡ ಜುಡಿಷಿಯರಿಯನ್ನು ಕೂಡ ಅಲ್ಲೊಮ್ಮೆ ಇಲ್ಲೊಮ್ಮೆ ಆರೋಪ ಮುಕ್ತವಾಗೇನು ಇಲ್ಲ.
ತಮಗೆ ಕೆಲವು ಸಂದರ್ಭಗಳಲ್ಲಿ ಕೆಲವು ವ್ಯಕ್ತಿಗಳಿಗೆ ತಮಗೆ ಬೇಕಾದಂತ ರೀತಿಯಲ್ಲಿ ಕೂಡ ಅಲ್ಲಿಂದ ಆದೇಶಗಳು ಬಂದಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಬಹಳ ಸಂದರ್ಭಗಳಲ್ಲಿ ನ್ಯಾಯಯುತವಾದಂತಹ ಒಂದು ಆಜ್ಞೆಗಳು ಕೂಡ ಬಂದಿದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ. ಸೊ ಮೀಡಿಯಾ ಏನು? ಇವತ್ತು ಮೀಡಿಯಾ ಯಾರ ಪರವಾಗಿದೆ? ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ಇದರ ಜೊತೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಅಲ್ವಾ? ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದೊಂದು ಪ್ರಮುಖವಾದಂತಹ ಪರಿಣಾಮಕಾರಿಯಾಗಿ ಜನರ ಮನಸ್ಸಿನ ಮೇಲೆ ಪರಿಣಾಮ ಬೀರತಕ್ಕಂಥ ಇನ್ಸ್ಟ್ರೂಮೆಂಟ್ಗಳು ಇವೆಲ್ಲನೂ ಕೂಡ. ಸೊ ಇದೇ ಹಾಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಡಿನಲ್ಲಿ ಇದು ಕೂಡ ಇವತ್ತು ಮೀಡಿಯಾ ಇವತ್ತು ಆಗಿರ್ತಕ್ಕಂಥದ್ದು. ಇಷ್ಟಾದ್ರೂ ಕೂಡ ಲೆಜಿಸ್ಲೇಚರ್, ಪಾರ್ಲಿಮೆಂಟ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಮೀಡಿಯಾ ಇವೆಲ್ಲ ಕೂಡ ನಮ್ಮ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳು. ಈ ಆಧಾರ ಸ್ತಂಭಗಳನ್ನ ಗಟ್ಟಿಗೊಳಿಸ್ಬೇಕಲ್ಲ ನಾವು. ಈ ಆಧಾರ ಸ್ತಂಭಗಳನ್ನ ಗಟ್ಟಿಗೊಳಿಸ್ಬೇಕಾದ್ರೆ ಜನರ ಜವಾಬ್ದಾರಿ ಏನು, ಜನರ ಪಾತ್ರ ಏನು, ಮತದಾರರ ಜವಾಬ್ದಾರಿ ಏನು? ಈಗ ಸಂವಿಧಾನ ಏನ್ ಹೇಳುತ್ತೆ? ನಮ್ಮ ಹಕ್ಕು ಮತ್ತು ಜವಾಬ್ದಾರಿಗಳನ್ನ ಹೇಳುತ್ತೆ ಅಲ್ವಾ ರವಿಕೃಷ್ಣ ರೆಡ್ಡಿ? ಕೇವಲ ಹಕ್ಕುಗಳನ್ನು ಮಾತ್ರ ಹೇಳೋದಿಲ್ಲ, ನಮಗೆ ಪ್ರಶ್ನೆ ಮಾಡುವಂತ ಹಕ್ಕನ್ನು ಮಾತ್ರ ಕೊಟ್ಟಿಲ್ಲ, ನಮ್ಮ ಜವಾಬ್ದಾರಿಗಳ ಬಗ್ಗೆನೂ ಕೂಡ ಅದು ಕೇಳುತ್ತೆ. ನೀನು ನಿನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಿ ನಿನ್ನ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡುವಂತೆ. ನಮ್ಮ ಜವಾಬ್ದಾರಿಗಳನ್ನೇ ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಾವು ಹಕ್ಕುಗಳನ್ನ ಕೇಳಲಿಕ್ಕೆ ಯಾವ ನೈತಿಕವಾದಂತ ಹಕ್ಕು ನಮಗಿರೋದಿಲ್ಲ. ಹಕ್ಕು ಮತ್ತು ಜವಾಬ್ದಾರಿಗಳು ನಮ್ಮ ಸಂವಿಧಾನದ ವಿಶೇಷವಾದಂತ ಸಂದೇಶ. ಸೊ ಇಂಥ ಒಂದು ಸಂವಿಧಾನ, ಇಂಥ ಒಂದು ಜನಪರವಾದಂತಹ ಒಂದು ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ನಾವೇ ಅರ್ಪಣೆಯನ್ನ ಮಾಡಿಕೊಂಡಿದ್ದೇವೆ. ಇದನ್ನು ಯಾರೋ ಒಂದು ಬ್ರಿಟಿಷರ ಅರ್ಪಣೆ ಮಾಡಿದ್ದಲ್ಲ, ಇದನ್ನು ಮತ್ತೆ ಯಾರೋ ಅರ್ಪಣೆಯನ್ನ ಮಾಡಿದ್ದಲ್ಲ. ನಮಗೆ ಭಾರತದ ಜನ ಒಟ್ಟಾರೆಯಾಗಿ ಅದರ ಧ್ವನಿಯಾಗಿ ಅವತ್ತಿನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ನಮಗೆ ನಾವೇ ಅರ್ಪಣೆಯನ್ನ ಮಾಡಿಕೊಂಡಿದ್ದು 1949 ನವೆಂಬರ್ 26 ನಮಗೆ ನಾವೇ ಅರ್ಪಣೆಯನ್ನ ಮಾಡಿಕೊಂಡಿದ್ದೇವೆ. ಸೊ ಈ ಸಂವಿಧಾನ ಕೂಡ ಇಟ್ಸ್ ಅ ಪ್ರಾಡಕ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್. ಈ ಸಂವಿಧಾನ ಕೂಡ ಫ್ರೀಡಮ್ ಮೂವ್ಮೆಂಟೇ ಇದ್ದಿದ್ರೆ, ನಮಗೆ ಸ್ವಾತಂತ್ರ್ಯವೇ ಬರದೇ ಇದ್ದಿದ್ರೆ ನಮಗೆ ಸಂವಿಧಾನ ಏನು ಇರ್ತಿರ್ಲಿಲ್ಲ. ಮತ್ತೆ ನಾವು ರಾಜರ ಆಳ್ವಿಕೆಯಲ್ಲೇ ಇರಬೇಕಾಗಿತ್ತು, ಮಹಾರಾಜರ ಆಳ್ವಿಕೆಯಲ್ಲೇ ಇರಬೇಕಾಗಿತ್ತು. ಆದ್ರೆ ಎಲ್ಲ ಮಹಾರಾಜರು ಕೂಡ ನಮ್ಮ ಶ್ರೀಕೃಷ್ಣರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯರ್ತರನ್ನೇ ಇರ್ಲಿಲ್ಲ ದೇಶದಲ್ಲಿ. ಅವರಿಗೆ ವಿಸ್ತಾರ ಮಾಡ್ಕೊಳ್ಳುವಂಥದ್ದು ಅವರದೇ ಮೋಜು, ಪ್ರಗತಿಪರ ಆಲೋಚನೆಗಳು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ತರ ಬಹಳ ಜನ ಮಹಾರಾಜರಿಗೆ ಇರ್ಲಿಲ್ಲ. ಇವತ್ತು ನಮ್ಮ ಮೈಸೂರು ಸಂಸ್ಥಾನ ಒಂದು ಪ್ರಗತಿಪರವಾದಂತಹ ರಾಜ್ಯಗಳು ನಮ್ಮ ಹಳೆ ಮೈಸೂರು ಆಗಿದೆ ಅಂತ ಹೇಳಿದ್ರೆ, ನಮ್ಮ ಜಿಲ್ಲೆಗಳಾಗಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ದೊಡ್ಡ ಕೊಡುಗೆ ನಿಸರ್ಗ ಪ್ರಕೃತಿಯ ಜೊತೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಆಲೋಚನೆಗಳು ಮತ್ತು ಪ್ರಯತ್ನಗಳು, ಅವರು ಮಾಡಿದಂತ ಕಾನೂನುಗಳು ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತು ನಾವು ಸಂವಿಧಾನಕ್ಕೆ ಎಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡ್ಕೊಂಡಿದ್ದೇವೆ? ಹೆಚ್ಚು ಕಡಿಮೆ 127, 128 ಅಮೆಂಡ್ಮೆಂಟ್ ಆಗಿದೆ. ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡುವಂಥದ್ದು ಒಂದು ಅಮೆಂಡ್ಮೆಂಟ್ ಅಲ್ವಾ, ಮೊನ್ನೆ ಆಗಿರ್ತಕ್ಕಂಥದ್ದು. ಸೊ ಇಷ್ಟು ಅಂದ್ರೆ ಸಂವಿಧಾನವನ್ನ ಯಾರು ಕೂಡ ಬದಲಾವಣೆ ಮಾಡಕ್ಕಾಗೋದಿಲ್ಲ, ಬದಲಾವಣೆ ಮಾಡಲು ಕೂಡುತ್ತದೆ. ಆದ್ರೆ ಅಗತ್ಯಕ್ಕೆ ತಕ್ಕ ಹಾಗೆ ಅವತ್ತಿನ ಸ್ಥಿತಿಗಳು, ಸಂದರ್ಭಗಳು, ಸನ್ನಿವೇಶಗಳು, ಆಡಳಿತ ಮತ್ತು ಅಭಿವೃದ್ಧಿಗೆ ಅನುಗುಣವಾಗಿ ಜನರ ಬದುಕನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ತಿದ್ದುಪಡಿಗಳನ್ನು ಮಾಡಿಕೊಳ್ಳಿಕ್ಕೆ ಸಂಸತ್ತಿಗೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ. ಹಾಗಾಗಿ ಆಡಳಿತ ವಿಕೇಂದ್ರೀಕರಣದ ಬಗ್ಗೆ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ್ರು. ನಿಜ, ಆಡಳಿತ ವಿಕೇಂದ್ರೀಕರಣದ ಉದ್ದೇಶ ಏನು ಅಂತ ಹೇಳಿದ್ರೆ, ಸ್ಥಳೀಯ ಹಂತದಲ್ಲೇ ಜನರ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಆಡಳಿತ ಮತ್ತು ಅಭಿವೃದ್ಧಿಗೆ ಅಂತ ಹೇಳಿ. ಅದರ ಜೊತೆಗೆ ಅಷ್ಟೇ ಅಲ್ಲ, 3ನೇ ಹಂತ, 2ನೇ ಹಂತ, 4ನೇ ಹಂತದ ನಾಯಕತ್ವ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರಬೇಕು ಅಂತ ಹೇಳಿ ಈಗ ರವಿಕೃಷ್ಣ ರೆಡ್ಡಿ ಅವರು ಮತ್ತು ಅವ್ರ ತಂಡ ಈಗೆಲ್ಲ ಮಾಡಿದ್ರಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಗಳನ್ನ ಕೊಟ್ಟು ಅವರಿಗೆ ತಿಳುವಳಿಕೆಯನ್ನು ಕೊಡೋದ್ರ ಮುಖಾಂತರ ಅದು ನಾಯಕತ್ವದ ಕೂಡ. ರವಿಕೃಷ್ಣ ರೆಡ್ಡಿ ಅವರು ತಾನು ನಾಯಕ ಆಗೋದಿಲ್ಲ, ತನ್ನ ನಾಯಕ ಆಗೋದ್ರ ಜೊತೆಗೆ 10 ಜನ ನಾಯಕರುಗಳನ್ನ ಸೃಷ್ಟಿ ಮಾಡುವಂಥದ್ದು. ಆದ್ರೆ ನಾವೇನ್ ಮಾಡ್ತೀವಿ? ಕಾರ್ಯಕರ್ತರುಗಳನ್ನ ಸೃಷ್ಟಿ ಮಾಡ್ತೀವಿ ನಾವು. ಈಗ ಬಹಳ ಜನ ರಾಜಕೀಯ ಪಕ್ಷಗಳಲ್ಲಿ ರವಿಕೃಷ್ಣ ರೆಡ್ಡಿ ಅವರೇ
ಕಾರ್ಯಕರ್ತರ ಸಭೆ ಅಂತ ಕರೀತಾರೆ. ಇನ್ನು ಅವ್ರಿಗೆ ಜೀತಾಳುಗಳ ಕಾರ್ಯಕರ್ತರ ಸಭೆ ಇವರಿಗೆ, ಅವ್ರಿಗೆ ನಾವೇನು TDA ಕೊಡ್ತೀವಿ, ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿದ್ರೆ ಅವ್ರ ಕಾರ್ಯಕರ್ತರಾಗ್ತಾರೆ. ದುಡ್ಡು ಕೊಟ್ಟು ಕರ್ಕೊಂಡು ಬಂದಿದ್ರೆ ಆದ್ರೆ ಅವ್ರನ್ನ ನಾವೇನ್ ಹೇಳ್ಬೇಕು, ಸಹೋದ್ಯೋಗಿಗಳೇ ಅಂತ ಹೇಳ್ಬೇಕು, ಇಲ್ಲ ನಮ್ಮ ಪಕ್ಷದ ಸದಸ್ಯರುಗಳೇ ಅಂತ ಹೇಳ್ಬೇಕು. ಅದನ್ನೇನು ಹೇಳೋದೇ ಇಲ್ಲ. ಯಾಕಂದ್ರೆ ನಮ್ಮ ಉದ್ದೇಶ ಅವ್ರನ್ನೆಲ್ಲ ಕಾರ್ಯಕರ್ತರಾಗಿ ಆ ಭಾವನೆಯಲ್ಲಿ ನಾವು ನೋಡ್ಬೇಕು. ಒಬ್ಬ ನಿಜವಾದಂತ ನಾಯಕ ಹತ್ತಾರು ಜನ ನಾಯಕರನ್ನ ಸೃಷ್ಟಿ ಮಾಡುವಂಥದ್ದು ನಾಯಕತ್ವದ ಲಕ್ಷಣ. ಅದೇ ಆಡಳಿತ ವಿಕೇಂದ್ರೀಕರಣದ ವ್ಯವಸ್ಥೆ. ಇದನ್ನು ಯಾವುದೇ ಸರ್ಕಾರಗಳು ಕೂಡ ಕಡೆಗಣಿಸಬಾರದು. ಅದು ಕಾಂಗ್ರೆಸ್ ಇರಬಹುದು, ಜನತಾ ಪರಿವಾರ ಇರಬಹುದು, ಅಥವಾ ಬಿಜೆಪಿ ಪಕ್ಷ ಇರಬಹುದು. ಸೊ ರಾಮಕೃಷ್ಣ ಹೆಗಡೆ ಅವರು, ನಜೀರ್ ಸಾಬ್ ಅವರು ಜಾರಿಗೆ ತಂದಂತ ಒಂದು ಪ್ರಯತ್ನವನ್ನ ರಾಜೀವ್ ಗಾಂಧಿ ಅವರು, ನರಸಿಂಹರಾಯರು ಇವರೆಲ್ಲರೂ ಕೂಡ ವಿಶೇಷವಾದಂತಹ ಒಂದು ಪ್ರಯತ್ನಗಳನ್ನು ಮಾಡಿ ದೇಶದಲ್ಲಿ ಅದಕ್ಕೊಂದು ಸಂವಿಧಾನದ ತಿದ್ದುಪಡಿಯನ್ನ 73 ಮತ್ತು 74ನೇ ತಿದ್ದುಪಡಿಯನ್ನ ಜಾರಿಗೆ ತಗೊಂಡು ಬಂದು ಯಾವ ಸರ್ಕಾರಗಳು ಕೂಡ ಇದನ್ನ ಮುಂದೂಡಬಾರದು. 5 ವರ್ಷಗಳಿಗೊಮ್ಮೆ ನಿರಂತರವಾಗಿ, ಈಗ ನಾವು ವಿಧಾನಸಭೆ ಚುನಾವಣೆ ನಡೀತಿದ್ರೆ ಸುಮ್ಮನೆ ಇರ್ತೀವ? 6 ತಿಂಗಳು ನಡೆಸಲಿಲ್ಲ ಅಂತಂದ್ರೆ ಯಾರು ನಾಗಾರು ನಿದ್ರೆನೆ ಮಾಡೋದಿಲ್ಲ, ಜನರನ್ನು ನಿದ್ರೆ ಮಾಡಕ್ ಬಿಡೋದಿಲ್ಲ. ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿ ಇಡೀ ಆ 6 ತಿಂಗಳ ಚುನಾವಣೆ ಆಗೋವರೆಗೂ ಕೂಡ ಸುಮ್ಮನೆ ಕೊಡೋದೇ ಇಲ್ಲ. ಆದ್ರೆ ಆಡಳಿತ ವಿಕೇಂದ್ರೀಕರಣದ ಬಗ್ಗೆ ಅದೇ ಧೋರಣೆಯನ್ನ ನಾವು ಅನುಸರಿಸ್ತಾ ಇಲ್ಲ. ಆಗಬಾರ್ದಿದು. ಯಾಕಂತ ಹೇಳಿದ್ರೆ ಆಡಳಿತ ಅಭಿವೃದ್ಧಿಗೂ ಕೂಡ ಅನುಕೂಲ ಆಗತ್ತೆ. ಯಾರಾದ್ರೂ ಗೆಲ್ಬಹುದು. ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವಿರುತ್ತೆ. ಅದನ್ನ ನಾವು ಕ್ರೀಡಾ ಮನೋಭಾವನೆಯಿಂದಲೇ ನಾವು ತಗೊಳ್ಬೇಕಾಗತ್ತೆ. ಆಗಿರುವಂತಹ ಸರಿ ತಪ್ಪುಗಳನ್ನು ಕೂಡ ಸರಿಪಡಿಸಿಕೊಳ್ಬೇಕಾಗಿರುವಂತಹ ಜವಾಬ್ದಾರಿಗಳು ಕೂಡ ಆ ರಾಜಕೀಯ ಪಕ್ಷಗಳ ಮೇಲೆ ಇದ್ದೇ ಇರುತ್ತೆ. ಮತದಾರರು ಆಯಾ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ ತೀರ್ಮಾನಗಳನ್ನು ಅವರು ತೆಗೆದುಕೊಳ್ತಾರೆ. ಸೊ ಹಾಗಾಗಿ ಅದರ ಬಗ್ಗೆ ಅವರು ವಿಶೇಷವಾಗಿ ಅವರು ಪ್ರಸ್ತಾವವನ್ನ ಮಾಡ್ತಾರೆ. ಕರಪ್ಷನ್ಗೆ ನಾನಾ ಮುಖಗಳಿದ್ದಾವೆ. ಬರೇ ದುಡ್ಡಿನ ಲಂಚ ಕೊಡೋದೇ ಅಲ್ಲ, ಅದು ಬಹಳ ಮುಖ್ಯ ಆಗಿದೆ. ಜಾತೀಯತೆ ಅದು ಮತ್ತೊಂದರ ಮುಖ ಆಗುತ್ತೆ. ಜಾತಿ ವ್ಯವಸ್ಥೆ ಇದೆ, ಇಲ್ಲ ಅಂತಲ್ಲ, ಇಟ್ಸ್ ಎ ರಿಯಾಲಿಟಿ. ಇಲ್ಲ ಅಂತ ಹೇಳಿದ್ರೆ ಅದು ಅರ್ಥ ಇಲ್ಲ, ಅದಕ್ಕೆ ಅದು ಬಂಡತನದ ಮಾತಾಗುತ್ತೆ. ಭಾರತೀಯ ವ್ಯವಸ್ಥೆಯಲ್ಲಿ ಅದು ಏನಪ್ಪಾ, ಇದೊಂದು ಜಾತಿಯ ವ್ಯವಸ್ಥೆ, ಇದನ್ನ ಒಂದು ಶಾಪ ಅಂತ ಅನ್ಕೊಂಡ್ರು ಕೂಡ ಇಟ್ಸ್ ಎ ರಿಯಾಲಿಟಿ. ಅದನ್ನ ಸೊ ಅದನ್ನ ಯಾರು ಕೂಡ ಕಡೆಗಣಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಸೊ ಅದನ್ನ ಗಮನದಲ್ಲಿಟ್ಕೊಂಡೇ ನಾವು ಕಾರ್ಯಕ್ರಮಗಳನ್ನ, ಕಾನೂನುಗಳನ್ನ ಮಾಡಬೇಕಾಗುತ್ತೆ. ಸೊ ಅದನ್ನ ಮರೆತು ಕಾನೂನುಗಳನ್ನ, ಕಾರ್ಯಕ್ರಮಗಳನ್ನ ಮಾಡೋದು ಸರಿಯಾಗುತ್ತೆ. ಈಗ ಸಂವಿಧಾನ ಏನ್ ಹೇಳುತ್ತೆ? ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು. ಇದನ್ನ ಹೇಗೆ ಮಾಡಕ್ ಸಾಧ್ಯ ಆಗುತ್ತೆ? ಏರುಪೇರುಗಳನ್ನ ಏನಿದಾವೆ, ಎಲ್ಲಿದ್ದಾವೆ, ಯಾರಿಗೆ ಯಾವ ಅವಕಾಶಗಳು ದೊರೆತಿಲ್ಲ, ಎಲ್ಲೆಲ್ಲಿ ಅವಕಾಶಗಳನ್ನ ಹೆಚ್ಚು ಪಡ್ಕೊಂಡಿದ್ದಾರೆ, ಯಾರು ಪಡ್ಕೊಂಡಿಲ್ಲ, ಸಾಮಾಜಿಕವಾಗಿ ಯಾರಿಗೆ ಅನಾನುಕೂಲಗಳಾಗಿದ್ದಾವೆ, ಶೈಕ್ಷಣಿಕವಾಗಿ ಯಾರು ಇನ್ನು ಹಿಂದುಳಿದಿದ್ದಾರೆ, ರಾಜಕೀಯವಾಗಿ ಸ್ಥಾನಮಾನಗಳಿಂದ ಯಾರೆಲ್ಲ ವಂಚಿತರಾಗಿದ್ದಾರೆ, ಆರ್ಥಿಕವಾದಂತಹ ಸ್ಥಿತಿಗತಿಗಳೇನು ಅಂತ ಹೇಳಿದಕ್ಕೋಸ್ಕರನೇ ಇದೆಲ್ಲ ಸೆನ್ಸಸ್ ಮಾಡಬೇಕು ಅಂತ ಹೇಳುತ್ತೆ. ಕೇವಲ ಜಾತಿ ವ್ಯವಸ್ಥೆನ ಪ್ರೋತ್ಸಾಹ ಮಾಡ್ಲಿಕ್ಕಲ್ಲ. ನಮ್ಮ ಸ್ನೇಹಿತರು ಹೇಳಿದಾಗ ನನಗೆ ವೈಯಕ್ತಿಕವಾಗಿ ನನಗೇನು ಯಾವತ್ತೂ ಜಾತಿ ಸಮಸ್ಯೆ ಕಾಡಿಲ್ಲ. ಯಾಕಂದ್ರೆ ಎಲ್ಲರಲ್ಲೂ ಒಬ್ಬರಾಗಿ ನಾವು ಕೆಲಸವನ್ನು ಮಾಡ್ಕೊಂಡು ಬಂದಿರೋದ್ರಿಂದ ವೈಯಕ್ತಿಕವಾಗಿ ನನಗೇನು ಯಾವತ್ತೂ ಕೂಡ ಜಾತಿಯ ಸಮಸ್ಯೆ ಇಲ್ಲ. ಆದ್ರೆ ಸಮಾಜದಲ್ಲಿದೆ. ಸೊ ಇದನ್ನ ಕಡಿಮೆ ಮಾಡಬೇಕಾದ್ರೆ ಏನು? ಈಗ ಅಸ್ಪೃಶ್ಯತೆ ಸಂವಿಧಾನ ರೆಕಗ್ನೈಸ್ ಮಾಡೋದಿಲ್ಲ. ಒಂದು ಸ್ವಲ್ಪ ಕಾನೂನು ಕೂಡ ಇದೆ. ಒಂದು ಭಯದ ಮುಖಾಂತರ ಅಸ್ಪೃಶ್ಯತೆಯನ್ನು ತೆಗೆದುಹಾಕುವಂಥದ್ದು ಒಂದು, ನಮ್ಮ ಮನಸ್ಸುಗಳಿಂದ ಕೂಡ ನಾವು ತೆಗೆದುಹಾಕಬೇಕಾಗುತ್ತೆ. ಕಾನೂನಲ್ಲಿ ಕಠಿಣವಾದಂತಹ ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥ ಭಯ ಬೇರೆ. ಸೊ ಆ ಕಾನೂನುಗಳ ಬಂದಿಂದ ಒಂದಷ್ಟು ಸುಧಾರಣೆಗಳಾಗಿದ್ದಾವೆ. ಹಾಗೆಲ್ಲ ಮಾಡಬಾರ್ದಪ್ಪ, ಅವರನ್ನು ಕೂಡ ನಾವು ಮನುಷ್ಯರಾಗಿ ನಾವು ನೋಡ್ಬೇಕಾಗತ್ತೆ. ಮಾನವೀಯ ಸಂಬಂಧಗಳು ಇದು ಒಂದು ನಾಗರಿಕ ಸಮಾಜಕ್ಕೆ ಒಂದು ಒಳ್ಳೆಯ ಲಕ್ಷಣಗಳಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಬರ್ತಾ ಇದ್ರು. ಅದು ಕೂಡ ಹೋಗ್ಬೇಕು. ಯಾರು ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ, ಸೊ ಅವರು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕು. ಧಾರ್ಮಿಕ ಮಹತ್ವ ಹೆಚ್ಚಾಗಬೇಕಾದ್ರೆ ಒಂದು ಧರ್ಮದ
ಮಹತ್ವ ಹೆಚ್ಚಾಗಬೇಕಾದ್ರೆ ಸೊ ಅವರು ಕೂಡ ಇಂಥದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಒಂದು ಸಮಾಜದಲ್ಲಿ ಬದಲಾವಣೆಗಳನ್ನು ಸುಧಾರಣೆಗಳನ್ನು ತರೋದಕ್ಕೆ ಅವರು ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಅದರ ಜೊತೆಗೆ ಧಾರ್ಮಿಕ ಮಹತ್ವಗಳನ್ನು ಕೂಡ, ಈಗ ಕೋಮು ಸೌಹಾರ್ದತೆ ಯಾಕೆ ಬೇಕು, ಭಾಷಾ ಸೌಹಾರ್ದತೆ ಯಾಕೆ ಬೇಕು, ಒಂದು ನಾಗರಿಕ ಸಮಾಜ, ಒಂದು ನಾಗರಿಕವಾದಂತಹ ಒಂದು ವ್ಯವಸ್ಥೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಕೋಮು ಸೌಹಾರ್ದತೆ ಬೇಕು ಮತ್ತು ಭಾಷಾ ಸೌಹಾರ್ದತೆ ಬೇಕು. ಕೋಮು ಸೌಹಾರ್ದತೆ ಅಂದ್ರೆ ಏನು? ಕೋಮು ಸೌಹಾರ್ದತೆ ಅಂತ ಹೇಳಿದ್ರೆ ನಮ್ಮ ಧರ್ಮದ ಉತ್ತಮವಾದ ಪರಂಪರೆಗಳನ್ನು ನಾವು ಆಚರಣೆ ಮಾಡ್ಕೊಳ್ಳುವಂಥದ್ದು. ಮತ್ತೊಂದು ಧರ್ಮಗಳನ್ನ ಹಂಚಿಸಿ ಮಾತಾಡುವಂಥದ್ದು. ನಮ್ಮ ಕುವೆಂಪು ಅವರು ಏನ್ ಹೇಳಿದ್ರು, ವೈಚಾರಿಕವಾದಂತ ಮತ್ತು ವೈಜ್ಞಾನಿಕವಾದಂತ ಆಲೋಚನೆಗಳು ಇರಬೇಕು ಅಂತ ಹೇಳಿ. ಯಾರು ಹೇಳಿದ್ದು? ಕುವೆಂಪು ಅವರು ಹೇಳಿದ್ದು. ಈ ನಾಡು ಕಂಡಂತ ಒಬ್ಬ ಶ್ರೇಷ್ಠ ಸಾಹಿತಿ, ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಬಹಳ ದೊಡ್ಡ ಮಹತ್ವನ ತಂದುಕೊಟ್ಟಂತವ್ರು. ಅದೇ ನಾಡಗೀತೆ. ನಾಡಗೀತೆಯ ಸಂದೇಶನ ನಾವೆಲ್ಲ ತಿಳ್ಕೊಂಡ್ರೆ ಸಾಕು ಅಲ್ವಾ? ಹೌದಾ? ಸೊ ಹಾಗಾದ್ರೆ ಇವತ್ತು ಧಾರ್ಮಿಕ ಕೇಂದ್ರಗಳು ಏನಾಗಿದ್ದಾವೆ? ಯಾವುದೇ ಧಾರ್ಮಿಕ ಕೇಂದ್ರಗಳಿರ್ಬೋದು, ಹಿಂದೂ ಧಾರ್ಮಿಕ ಕೇಂದ್ರಗಳಿರ್ಬೋದು, ಅಥವಾ ಕ್ರಿಶ್ಚಿಯನ್ ಧಾರ್ಮಿಕ ಕೇಂದ್ರಗಳಿರ್ಬೋದು, ಅಥವಾ ಮುಸಲ್ಮಾನರ ಇಸ್ಲಾಂ ಧಾರ್ಮಿಕ ಕೇಂದ್ರಗಳಿರ್ಬೋದು, ಅಥವಾ ಮತ್ಯಾವುದೇ ಧಾರ್ಮಿಕ ಕೇಂದ್ರಗಳಿಗೆ ಏನಾಗಿದ್ದಾವೆ? ಸರ್ಕಾರದ ದಿನನಿತ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಸರಿ ಅಂತಕ್ಕಂಥದ್ದು ಪ್ರಶ್ನೆ. ಅವರ ಮೂಲಭೂತವಾದಂತಹ ಜವಾಬ್ದಾರಿಗಳೇನು? ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಉತ್ತಮವಾದಂತಹ ಪರಂಪರೆಗಳನ್ನ ಅವ್ರು ಹೇಳ್ಕೊಂಡು ಹೋಗ್ತಕ್ಕಂಥದ್ದು, ಸಮಾಜಕ್ಕೆ ಮಾರ್ಗದರ್ಶನ ಮಾಡುವಂಥದ್ದು. ಅಂದ್ರೆ ಸರ್ಕಾರ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋದು ಅಂತ ಹೇಳಿದ್ರೆ ಸರ್ಕಾರಕ್ಕೂ ಮಾರ್ಗದರ್ಶನ ಮಾಡಲಿ, ಬೇಡ ಅಂತ. ಅವರು ನಡೆಸುವಂತಹ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ಪ್ರೋತ್ಸಾಹ ಕೊಡಲಿ, ಅವರು ನಡೆಸುವಂತಹ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಪ್ರೋತ್ಸಾಹ ಮಾಡಲಿ. ಜನಪ್ರತಿನಿಧಿಗಳು ಅಲ್ಲಿ ಹೋಗಿ, ಯಾಕಂತ ಹೇಳಿದ್ರೆ ಅದಕ್ಕೂ ಕೂಡ ಸಮಾಜಕ್ಕೆ ನೇರ ಸಂಬಂಧ ಇದೆ. ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರಯೋಜನಗಳಿರುತ್ತೆ. 12ನೇ ಶತಮಾನದಲ್ಲಿ ಬಸವಣ್ಣನವರು ಈ ನಾಡಿನಲ್ಲಿ ಬರ್ದೇನೆ ಇದ್ದಿದ್ರೆ ಏನ್ ಸಂದೇಶ ಇವತ್ತಿಗಿರ್ತಿತ್ತು ನಮಗೆ? ಆದ್ರೆ ಪ್ರಶ್ನೆ ರವಿಕೃಷ್ಣ ರೆಡ್ಡಿ ಅವರೇ, ಇವತ್ತು ನಾವು ಕೇಳ್ಕೊಳ್ಬೇಕಾಗಿರುವಂತದ್ದು, ಬುದ್ಧನ ಪರಂಪರೆ ಇದೆ ಅಲ್ವಾ, ಶಂಕರಾಚಾರ್ಯರ ಪರಂಪರೆ ಇದೆ, ಹಾಗೇನೆ ಬಸವಣ್ಣನವರ ಪರಂಪರೆ ಇದೆ, ಕನಕದಾಸರ ಪರಂಪರೆ ಇದೆ. ಅಂದ್ರೆ ನಮ್ಮ ಭಾರತದ ಪರಂಪರೆಯಲ್ಲಿ ಬಹಳ ದೊಡ್ಡ ದಾರ್ಶನಿಕರನ್ನ ನಾವಿಲ್ಲಿ ನೋಡಿದ್ದೇವೆ. ಈ ಮಣ್ಣಿನ ಗುಣದಲ್ಲಿ ಇಂಥ ದೊಡ್ಡ ದಾರ್ಶನಿಕರು ನಮ್ಮ ಮುಂದೆ ಇದ್ದಾರೆ. ಇವತ್ತು ಕೂಡ ಅವರಿಲ್ಲ, ಆದ್ರೆ ಅವರ ಆಚಾರ ವಿಚಾರಗಳು, ಅವರ ಹೋರಾಟಗಳು, ಅವರ ತ್ಯಾಗ, ಅವರ ಎಲ್ಲ ಪ್ರಯತ್ನಗಳು ಕೂಡ ನಮ್ಮ ಮುಂದೆ ಇದಾವೆ. ಇಲ್ಲ ಈಗ ಮಹಾಭಾರತ, ರಾಮಾಯಣ, ವಾಲ್ಮೀಕಿ, ವ್ಯಾಸ ಮುನಿಗಳೇನಿದ್ದಾರೆ, ಇವತ್ತು ಬಹಳ ಶ್ರೇಷ್ಠವಾದಂತ ಒಂದು, ಇಡೀ ಜಗತ್ತಿಗೆ ಒಂದು ಶ್ರೇಷ್ಠವಾದಂತ ಕಾವ್ಯಗಳಿದ್ದಾವೆ. ಸೊ ಸಂದೇಶಗಳು ಕೂಡ ಒಟ್ಟಾರೆಯಾಗಿ ಕೊನೆಯದಾಗಿ ಮಾನವೀಯ ಮೌಲ್ಯಗಳ ಬಗ್ಗೆ, ಒಂದು ನಾಗರಿಕ ಸಮಾಜದ ಬಗ್ಗೆನೇ ಅಲ್ಲಿರ್ತಕ್ಕಂಥ ಸಂದೇಶ. ಇಷ್ಟೆಲ್ಲ ನಮ್ಮ ಮುಂದೆ ಇದ್ರೂ ಕೂಡ, ಇಷ್ಟೆಲ್ಲ ಆಚರಣೆಗಳು, ಪರಂಪರೆಗಳಿದ್ರೂ ಕೂಡ ಯಾಕೆ ನಾವು ಸುಧಾರಣೆಗಳನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಬರೀ ಅವರನ್ನ ಪೂಜಿಸ್ಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ ಅಷ್ಟಕ್ಕೆ ಸೀಮಿತನ? ಈಗ ಎಂತ ವಾತಾವರಣ ಇದೆ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಹೆಂಗಸ್ ಮಾತಾಡೋದು. ಏನ್ ಗಾಂಧೀಜಿಯನ್ನು ರಾಷ್ಟ್ರಾಧ್ಯಕ್ಷರಾಗಬೇಕಾಗಿದ್ದ ಅಥವಾ ಪ್ರಧಾನಮಂತ್ರಿಗಳಾಗಬೇಕಾಗಿದ್ದ? ಏನಾಗಬೇಕಾಗಿತ್ತು? ನೆಹರು ಚಿಕ್ಕ ವಯಸ್ಸಲ್ಲೇ 9 ವರ್ಷ ಜೈಲಲ್ಲಿ ಇರ್ತಾರೆ. 9 ವರ್ಷ ಜೈಲಲ್ಲಿ ತಮಾಷೆನೇನ? ಅಲ್ಲೇನು 3 ಸ್ಟಾರ್ ಫೆಸಿಲಿಟೀಸ್ ಇರುತ್ತಾ ಅಥವಾ 5 ಸ್ಟಾರ್ ಫೆಸಿಲಿಟೀಸ್? ಸೊ ಹಾಗೇನೆ ಹೀಗೆ ಇಂಥ ಹೋರಾಟಗಾರರನ್ನ ನೀವು ವಿಷಯಗಳ ಬಗ್ಗೆ ಹೇಳಿ. ಯಾರು ಕೂಡ ಪರಿಪೂರ್ಣರಲ್ಲ. ಯಾರಾದ್ರೂ ಇದ್ರೆ ಈ ನೆಲದ ಮೇಲೆ ದಯವಿಟ್ಟು ತೋರಿಸಿ, ಯಾರಾದ್ರೂ ಇಂಥವ್ರಪ್ಪ 100ಕ್ಕೆ 100 ಪರಿಪೂರ್ಣರಿದ್ದಾರಪ್ಪ, ಅವರ ಆಡಳಿತದಲ್ಲಿ 100ಕ್ಕೆ 100ರಷ್ಟು ಬಹಳ ಪರಿಶುದ್ಧವಾಗಿದೆ ಅಂತ ಹೇಳಿ. ಸರ್ದಾರ್ ವಲ್ಲಭಾಯ್ ಪಟೇಲ್ರು, ಸುಭಾಷ್ ಚಂದ್ರ ಬೋಸ್, ಇವನ್ನೆಲ್ಲ ಯಾಕೆ ನೆನಪಡ್ಕೊಳ್ತೀವಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಒಬ್ಬ ಪ್ರಾಮಾಣಿಕ ರಾಜಕಾರಣ.
ಸೊ ಇಂಥವ್ರನ್ನ ಹಂಸಿ ಮಾತಾಡೋದ್ರಿಂದ ಅದೇನೋ ಒಂದು ನಾಗರಿಕ ಸಮಾಜಕ್ಕಾಗ್ಲಿ ಅಥವಾ ಯಾರಿಗಾದ್ರೂ ಆಗ್ಲಿ ಅದು ಹೆಚ್ಚು ಮಹತ್ವನ ತಂದು ಕೊಡೋದಿಲ್ಲ. ವಿಷಯಗಳ ಬಗ್ಗೆ ಟೀಕೆ ಮಾಡಿ ಮುಕ್ತವಾದಂತ ಅವಕಾಶಗಳಿಲ್ಲ. ವಿಷಯಾಧಾರಿತವಾಗಿ ಯಾರಿಗೂ ಟೀಕೆ ಮಾಡಬಾರ್ದು ಅನ್ನುವಂಥದ್ದು ಏನಿಲ್ಲ. ಆದ್ರೆ ವ್ಯಕ್ತಿಗತವಾಗಿ ವ್ಯಂಗ್ಯ ಮಾಡಿ ಮಾಡುವಂಥದ್ದು ಇದೆಯಲ್ಲ, ಅದನ್ನ ನಾವೇ ನಮ್ಮ ಭಾರತೀಯ ಪರಂಪರೆಗೆ ನಾವೇ ಮಾಡ್ಕೊಳ್ತಕ್ಕಂಥ ಒಂದು ಅಪಚಾರ ಕೂಡ ಆಗತ್ತೆ ಸ್ನೇಹಿತರೆ. ಜನರು ಇವತ್ತೇನು ಬಯಸ್ತಾ ಇದ್ದಾರೆ ಮತದಾರರು, ರಾಮಕೃಷ್ಣ ರೆಡ್ಡಿ ಅವರೇ, ಒಬ್ಬ ಜನಪ್ರತಿನಿಧಿಗೆ ಫೇವರಿಟಿಸಮ್ ಇರಬೇಕು, ನೆಪೋಟಿಸಮ್ ಇರಬೇಕು ಅಂತಾನೆ ಬಯಸ್ತಾರೆ. 35% ತಗೊಳಕ್ಕಾಗದೇ ಇರೋರು KPSCಗೋ UPSCಗೋ ತಮ್ಮ ಮಗ ಪರೀಕ್ಷೆ ಕೊಡ್ತಾರೆ, ಸರ್ ಹೇಗಾದ್ರೂ ಮಾಡಿ ಏನಾದ್ರೂ ಮಾಡಿ ನಮ್ಮ ಹುಡುಗನಿಗೆ ಒಂದು ಕ್ಲಾಸ್ 1 ಕ್ಲಾಸ್ 2 ಸೆಲೆಕ್ಟ್ ಆಗಬೇಕು ಅಂತ ಹೇಳಿ ಬಯಸುವಂತ ದೊಡ್ಡ ಸಂಖ್ಯೆ ಎಲ್ಲವೂ ಅಂತ ನಾನು ಹೇಳ್ತಾ ಇದ್ದೆ. ಇದು ಫೇವರಿಟಿಸಮ್ ನೆಪೋಟಿಸಮ್ ಅಲ್ಲ. ಅವ್ರ ಅಧಿಕಾರಿಗಳಾಗಿ ಬಂದ ಮೇಲೆ ಸೊ ಅವರಿಂದ ನೀವೇನ್ ನಿರೀಕ್ಷೆ ಮಾಡ್ತೀರಿ? ಒಂದು ಫೇವರಿಟಿಸಮ್, ನೆಪೋಟಿಸಮ್, ಕರಪ್ಷನ್ ಇವೆಲ್ಲ ಸೇರಿದ್ರೆ ಏನಾಗುತ್ತೆ? ಸುಧಾರಣೆ ಎಲ್ಲಿ ಬರುತ್ತೆ? ಇದು ಒಂದು ಪ್ರಶ್ನೆ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಬರೀ ಟಾಕಿಂಗ್ ಪಾಯಿಂಟ್ಸ್ ಅಷ್ಟೇ ಕೊಡ್ತೀನಿ. ಈಗ ಟ್ರಾನ್ಸ್ಫರ್ಸ್ ಎಕ್ಸಿಕ್ಯೂಟಿವ್, ಈ ಟ್ರಾನ್ಸ್ಫರ್ಸ್ ಮಾಡುವಾಗ ಫೇವರಿಟಿಸಮ್, ನೆಪೋಟಿಸಮ್, ಕರಪ್ಷನ್ ನಡೆದ್ರೆ ಏನಾಗುತ್ತೆ? ಹೇಗೆ ಸುಧಾರಣೆ? ಸೊ ಅದಕ್ಕಾಗಿನೇ ಇವತ್ತು ನೋಡಿ ನಮಗೆ ಒಂದು ಈ ಅಸ್ಸಾಮಲ್ಲಿ 1985ರಲ್ಲಿ ಒಂದು 77ರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ಒಂದು ಯುವಜನರು ಬಂದದ್ದು 2 ಸಂದರ್ಭಗಳಲ್ಲಿ. ಒಂದು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಯುವಕರು ಬಂದರು. 2ನೇ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣರ ಹೋರಾಟಗಳ ಸಂದರ್ಭಗಳಲ್ಲಿ ಯುವಜನರು ಬಂದರು. ಒಂದು ರಾಜ್ಯದ ಸಂದರ್ಭ ಬಂದಾಗ ಈ ಅಸ್ಸಾಂ ಗಣ ಪರಿಷತ್ ಅಂತ ಪ್ರಬಲ, ಇವತ್ತು ಅವ್ರು ಎಲ್ಲಿದ್ದಾರೆ, ಅವ್ರು ಹೇಗಾಗಿದ್ದಾರೆ, ಏನಾಯ್ತು ಅಂತ ಅಡ್ರೆಸ್ ಹೇಳಿ ಹೆಸರಿಂದ ಕೊಟ್ಟೋಗಿದ್ದಾರೆ. ಮತ್ತೆ ಅವ್ರು ಇದ್ದ ಸ್ವಲ್ಪ ದಿವಸದಲ್ಲೇನೆ ಮಾಡಬಾರ್ದನ್ನೆಲ್ಲ ಅವರು ಮಾಡಿ ಮೈ ಮೇಲೆ ಹಾಕೊಂಡು ಹೋದ್ರು. ಅಂದ್ರೆ ಜನರ ನಿರೀಕ್ಷೆಯನ್ನೇ ಮಣ್ಪಾಲ್ ಮಾಡಬಹುದು. ಹಾಗೆ ನೀವೆಲ್ಲ ಕೂಡ ಪ್ರಾರಂಭ ಮಾಡಿದಂತ ಅನ್ಯತಾ ಭಾವಿಸಬೇಕು. ಆಮ್ ಆದ್ಮಿ ಬಹಳ ದೊಡ್ಡ ನಿರೀಕ್ಷೆ, ಅಣ್ಣಾ ಹಜಾರೆ ಅವರ ಅಧ್ಯಕ್ಷತೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದ ಗಮನವನ್ನು ಸೆಳೆದಂತ ಒಂದು ಪ್ರಯತ್ನ. ಬಹಳ ಜನ ನಿರೀಕ್ಷೆ ಇತ್ತು. ಇದು ಭಾರತದ ಎಲ್ಲ ಭಾಗದ ರಾಜ್ಯಗಳಲ್ಲೂ ಕೂಡ ಅದಕ್ಕೆ ಬೆಂಬಲವನ್ನು ಕೊಟ್ಟರು, ಯುವಜನರು ಬರುತ್ತೆ. ಸೊ ಎಲ್ಲೋ ಒಂದು ಕಡೆ ಅವರು ಕೂಡ ಜನರ ನಿರೀಕ್ಷೆಗಳಿಗೆ ಒಂದಷ್ಟು ಪಂಕ್ಚರ್ ಮಾಡಿದ್ರು ಅಂತ ಆಯ್ತಲ್ಲ. ಹಾಗಂತೇಳಿ ನಿರಾಶೆ ಆಗ್ಬೇಕು ಅಂತ ಏನಿಲ್ಲ. ಅಂದ್ರೆ ಮಿನಿಮಮ್ ಕಾಂಪ್ರಮೈಸ್ ಆಗದೇನೆ ಯಾವುದೇ ಒಂದು ರಾಜಕೀಯ ಪಕ್ಷ ಇವತ್ತು ಚುನಾವಣೆಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಕನಿಷ್ಠ ಪ್ರಮಾಣದಲ್ಲಿ ಅಲ್ವಾ ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಆ ಪರಿಸ್ಥಿತಿ ಸಂದರ್ಭಗಳಿಗೆ ಅನುಗುಣವಾಗಿ ರಾಜಕೀಯ ಪಕ್ಷ ಅಂದ್ರೇನು? ಬರೀ ಹೋರಾಟಗಳು ಮಾಡ್ಕೊಂಡೇ ಇರಬೇಕಾ? ಆಡಳಿತ ಪಕ್ಷ ಅಂದ್ರೇನು? ಅವ್ರ ಅಧಿಕಾರವನ್ನು ಮಾಡ್ಕೊಂಡೇ ಇರಬೇಕಾ? ವಿರೋಧ ಪಕ್ಷಗಳು ಅಂತಂದ್ರೇನು? ಬರೀ ಅವರು ಜನರ ಧ್ವನಿಯಾಗಿ ಹೋರಾಟಗಳನ್ನ ಮಾಡಿಕೊಂಡು ಅಧಿಕಾರದಿಂದ ದೂರ ಇದ್ರೆ ನೀವೇನ್ ಬದಲಾವಣೆಯನ್ನ ತರ್ತೀರಿ? ಈಗ ನೀವು ಶಾಸಕರಿದ್ರೆ ಒಂದು ಇನ್ಸ್ಟ್ರೂಮೆಂಟ್ ನಿಮ್ಗೆ, ದೇವರಾಜ ಅರಸರು ಅದನ್ನೇ ಹೇಳ್ತಾ ಇದ್ದಾರೆ, ಟು ಇನ್ಸ್ಟ್ರೂಮೆಂಟ್ ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್ ಟು ಕ್ಯಾರಿ ಅವರ್ ಪ್ರೋಗ್ರಾಮ್ಸ್ ಟು ರೀಚ್ ಅವರ್ ಗೋಲ್ ಅಂತ. ನಿಮ್ಮ ಗುರಿಯನ್ನ ನೀವು ತಲುಪಬೇಕಾದ್ರೆ, ನಿಮ್ಮ ವಿಚಾರಗಳನ್ನ ನೀವು ಹೇಳಬೇಕಾದ್ರೆ ಹೇಳುವಂತ ವೇದಿಕೆ ಕೂಡ ಬೇಕಲ್ಲ. ಕಾರ್ಯಗತ ಮಾಡ್ಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಏನು ಒಂದು ರಾಜಕೀಯ ಪಕ್ಷಗಳ ಜವಾಬ್ದಾರಿ ಏನು? ಸೊ ರಾಜಕೀಯ ಪಕ್ಷಗಳ ಜವಾಬ್ದಾರಿ ಕೂಡ ಇದ್ದಾವೆ. ಈ ಒಂದು ಕಾಲೇಜನ್ನ ನಡೆಸುವಾಗ ಅಲ್ಲಿ ಮೆರಿಟ್ ಸೀಟು ಇರುತ್ತೆ, ಮ್ಯಾನೇಜ್ಮೆಂಟ್ ಕೋಟಾ ಸೀಟು ಇರುತ್ತೆ. ನೀವು 100ಕ್ಕೆ 100 ಭಾಗ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಒಂದು ಕಾಲೇಜ್ ನಡೆಸಬೇಕು, ಕಟ್ಟಡ ಕಟ್ಟಬೇಕು, ಅಲ್ಲಿ ಅಧ್ಯಾಪಕರಿಗೆ ಬಹಳ ಒಳ್ಳೆ ಸ್ಯಾಲರಿಯನ್ನು ಕೊಡಬೇಕು. ಇದ್ದಿದ್ರೆ ಅವರು ಕೂಡ ಗುಣಮಟ್ಟವನ್ನು ಕಾಯ್ಕೊಳ್ಳಕ್ಕಾಗಲ್ಲ, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ. ಸೊ ಅದಕ್ಕೆ ನೀವು 30% ಇಟ್ಕೋಬೇಕು. ಅಂದ್ರೆ 70% ನೀವು ಮೆರಿಟ್ಗೆ ಆದ್ಯತೆಯನ್ನು ಕೊಡಬೇಕಲ್ಲ. ಸೊ 70% ಅಲ್ಲಿ ಒಂದು 50% ಮೆರಿಟ್ ಆದ್ಯತೆಯನ್ನು ಕೊಡಬೇಕು, ಇನ್ನೊಂದು 20% ಸೋಷಿಯಲ್ ಜಸ್ಟಿಸ್ ಅನುಗುಣವಾಗಿ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಇನ್ನೊಂದು 30% ಮ್ಯಾನೇಜ್ಮೆಂಟ್ ಕೋಟಾಗಿ ನೀವು ಇಟ್ಕೊಂಡಾಗ
ನೀವು ಗುಣಮಟ್ಟವನ್ನ ಲೆಜಿಸ್ಲೇಚರ್ ನಲ್ಲೋ ಪಾರ್ಲಿಮೆಂಟ್ ಅಲ್ಲೋ ಅಥವಾ ಎಜುಕೇಶನ್ ಆಗಿರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳ ವ್ಯವಸ್ಥೆಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ರಾಜಕೀಯ ಪಕ್ಷಗಳು ಏನಾಗುತ್ತೆ, ಚುನಾವಣೆ ಬಂದ ತಕ್ಷಣ ನಾವು ಗೆಲ್ಲಬೇಕಷ್ಟೇ, ನಮ್ಗೆ ಹೇಗೆ ಏನೋ ಒಂದು ಪ್ರಶ್ನೆ ಬರೋದೇ ಇಲ್ಲ. ನಾವು ಅಧಿಕಾರವನ್ನು ಹಿಡಿಬೇಕು, ಗೆಲ್ಲಬೇಕು ಅಷ್ಟೇನೆ. ಅದಕ್ಕೆ ಬೇಕಾದಂತಹ ತಂತ್ರಗಳು, ಕುತಂತ್ರಗಳು, ಆಮಿಷಗಳು ಇವನ್ನೆಲ್ಲ ಹೇಗಾದ್ರೂ ಮಾಡಿ ಗೆಲ್ತ್ಕೋಬೇಕು ಅನ್ನೋಂತ ಒಂದು ವಾತಾವರಣಕ್ಕೆ ರಾಜಕೀಯ ಪಕ್ಷಗಳು ಒಳಪಟ್ಬಿಡ್ತಾರೆ. ಸೊ ಹಾಗಾಗಿ ಇದ್ರ ಬಹಳ ಮುಖ್ಯವಾಗಿ ಒಂದಷ್ಟು ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ ಏನು ಅಂತ ಹೇಳಿದ್ರೆ ರವಿಕೃಷ್ಣಾರೆಡ್ಡಿ ಅವರೇ, ಮತದಾರರು ಒಂದು ಸ್ವಲ್ಪ ಅವರಿಗೆ ಯಾವ ಸಿದ್ಧಾಂತದಲ್ಲಿ ನಂಬಿಕೆ ಇದೆ, ಯಾವ ವಿಚಾರಗಳಲ್ಲಿ ನಂಬಿಕೆ ಇದೆ, ಯಾವ ರಾಜಕೀಯ ಪಕ್ಷಗಳಲ್ಲಿ ನಂಬಿಕೆ ಇದೆ, ವೋಟ್ ಮಾಡಿಕೊಳ್ಳಿ. ಆದ್ರೆ ಯಾರಿಂದಲೂ ಹೇಳಿಸಿಕೊಳ್ಳದೆ, ಯಾವುದೇ ಅಂಶಗಳಿಗೆ ಒಳಪಡದೆ ತಂಪಾಡಿ ತಾವು ಬಂದು ಒಂದಷ್ಟು ವೋಟ್ ಮಾಡಿಬಿಟ್ರೆ ಏನ್ ಹೇಳಿ, ಒಂದಷ್ಟು ಖಂಡಿತವಾಗ್ಲೂ ಕೂಡ ಅದು ಬದಲಾವಣೆಗಳನ್ನ ತರುತ್ತೆ. ರಾಜಕೀಯ ಪಕ್ಷಗಳು ಕೂಡ ಎಚ್ಚರಿಸಿದ್ದಾರೆ. ಇವತ್ತು ನೀವಿಲ್ಲಿ ಒಂದು ಸಭೆಯನ್ನು ಮಾಡಿದ್ದೀರಿ, ಯಾವುದೇ ಅಂಶಗಳನ್ನ ಕೊಟ್ಟಿಲ್ಲ. ಹೌದಪ್ಪ, ರವಿಕೃಷ್ಣಾರೆಡ್ಡಿ ಅವರು ಒಂದು ವಿಚಾರಕ್ಕಾಗಿ ಬದ್ಧತೆಯಿಂದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗತ್ತೆ, ಸಾರ್ವಜನಿಕ ಜೀವನವನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಆದ್ರೆ ಇವತ್ತು ಒಂದು ರಾಜಕೀಯ ಪಕ್ಷದ ಸಭೆ ಹೊರಗಡೆ ನೀವು ಬಹಿರಂಗ ಸಭೆ ಮಾಡಿದಾಗ ಸಾವಿರಾರು ಜನರು ಸೇರದೆ ಹೋದ್ರೆ ಏನಾಗುತ್ತೆ, ಅಯ್ಯೋ ಯಾರು ಇಲ್ವೇ ಇಲ್ಲ ಬಿಡ್ರೆ, ಆ ಸಭೆಯಲ್ಲಿ ಏನ್ ಸಭೆ ಇಲ್ಲ, 100 ಜನ ಇರಲಿಲ್ಲ ನೆಟ್ಟಿಗೆ, ಹೊರಗಡೆ ಸಾರ್ವಜನಿಕ ಸಭೆ. ಹಾಗೇನಾಗುತ್ತೆ, ರಾಜಕೀಯ ಪಕ್ಷಗಳ ತಾಪತ್ರಯ, ಅದಕ್ಕೆ ಬಂಡವಾಳ ಹಾಕ್ಬೇಕಾಗಿತ್ತು. ಇವತ್ತು ಇಂಡಸ್ಟ್ರೀಸ್ ಮಾಡಬೇಕಾದ್ರೆ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಲ್ಲ, ಇನ್ವೆಸ್ಟ್ಮೆಂಟ್ ಕರ್ನಾಟಕ ಅಂತ ಕರಿತೀವಲ್ಲ, ಹಂಗೆ ಇವತ್ತು ಏನಾಗಿದೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಬಂಡವಾಳವನ್ನ ಹಾಕುವಂತ. ಯಾರಪ್ಪ ಬಂಡವಾಳ ಹಾಕುವರು? ಈ ಸಾರ್ವಜನಿಕ ಸಭೆ ಮಾಡೋದು ಬಂಡವಾಳ ಹಾಕೋರು ಯಾರು? ಚುನಾವಣೆ ನಡೆಸಲಿಕ್ಕೆ ಬಂಡವಾಳ ಹಾಕೋರು ಯಾರು? ಯಾಕಂತಂದ್ರೆ ರಾಜಕೀಯ ಪಕ್ಷಗಳಿಗೆ ಯಾವುದೇ ಆದಾಯ ಇರೋದಿಲ್ಲ. ರಾಜಕೀಯ ಪಕ್ಷಗಳನ್ನ ಸದಸ್ಯರುಗಳಿಗೆ ನಡೆಸ್ತಾ ಇಲ್ಲ. ರಾಜಕೀಯ ಪಕ್ಷಗಳನ್ನ ಆಯಾ ಪಕ್ಷದ ಸದಸ್ಯರುಗಳೇ ನಡೆಸಿದಾಗ ಇನ್ನೊಂದಷ್ಟು ಬದಲಾವಣೆಗಳನ್ನ ತರೋದಕ್ಕೆ ಸಾಧ್ಯ. ಮತ್ತೆ ರಾಜಕೀಯ ಪಕ್ಷಗಳಿಗೆ ಸ್ಪಾನ್ಸರ್ ಮಾಡ್ತಾರಲ್ಲ ಅಥವಾ ಒಂದಷ್ಟು ಹಣವನ್ನ ಕೊಡ್ತಾರಲ್ಲ, ಅದು ಕೂಡ ಟ್ರಾನ್ಸ್ಪರೆಂಟ್ ಆಗಿರ್ಬೇಕಾಗುತ್ತೆ. ಅದು ಕೇಂದ್ರ ಸರ್ಕಾರ ತಗೊಂಡು ಬಂದಿದ್ದು, ಅದು ಕೂಡ ಬರೀ ಕೇವಲ ಆಡಳಿತ ಮಾಡುವಂತವರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಬಾಂಡ್ಗಳನ್ನ ತಂದ್ರೆ ಪ್ರಯೋಜನ ಆಗೋದಿಲ್ಲ. ಆಡಳಿತ ಪಕ್ಷ ಎಷ್ಟು ಮುಖ್ಯ ಆಗುತ್ತೋ ವಿರೋಧ ಪಕ್ಷಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ. ಇದಕ್ಕೇನು ಟ್ರಾನ್ಸ್ಪರೆನ್ಸಿ ಮಾಡಬೇಕು? ಈಗ ಎರಡಾಗಿದೆ. ಈಗ ಹೆಚ್ಚಿನ ರೀತಿಯಲ್ಲಿ ಯಾವ ಚರ್ಚೆ ಆಗ್ತಾ ಇದೆ? ಇವಿಎಂಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ, ವೋಟ್ ಚೋರಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ದೇಶದಲ್ಲಿ ಆಗ್ತಾ ಇದೆ. ಯಾರೇ ಪ್ರಸ್ತಾಪ ಮಾಡಿ, ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದಕ್ಕೆ ರಿಜೆಕ್ಟ್ ಮಾಡಬೇಕು ಅಂತ ಏನಲ್ಲ ಅದು, ಅಥವಾ ಮತ್ತೆ ಯಾರೋ ಬಿಜೆಪಿಯವರು ಪ್ರಸ್ತಾಪ ಮಾಡಿದ್ರು ಅದನ್ನೇನು ರಿಜೆಕ್ಟ್ ಮಾಡಬೇಕು ಅಂತ ಏನಲ್ಲ, ಅಥವಾ ಜನತಾ ಪರಿವಾರದವ್ರು. ಇಟ್ಸ್ ಎ ವೆರಿ ಗುಡ್ ಟಾಕಿಂಗ್ ಪಾಯಿಂಟ್. ಈಗ ಶೇಷನ್ ಅಂತವ್ರು ಒಂದಷ್ಟು ಸುಧಾರಣೆಗಳು ತಂದ್ರು ಇಲ್ವೋ? ಆದ್ರೆ ದುರ್ದೈವ, ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರು ನಮ್ಮ ಮತದಾರ ನಾವು ಸೋಲಿಸ್ಕೊಳ್ತೇವೆ. ಒಂದಷ್ಟು ಸುಧಾರಣೆಗಳನ್ನ ತಂದಂತ ಶೇಷನ್ ಅವ್ರನ್ನು ನಾವು ರಿಜೆಕ್ಟ್ ಮಾಡ್ಕೊಳ್ತೇವೆ. ಇದು ನಮ್ಮ ದುರಂತ. ಆಯಾ ಸಂದರ್ಭಗಳಲ್ಲಿ ನಮ್ಮ ಮತದಾರ ಆಲೋಚನೆಗಳು ಕೂಡ ಕೆಲವು ಸರಿ ನಮ್ಗೆ ಅರ್ಥ ಆಗೋದಿಲ್ಲ. ಅಲ್ಟಿಮೇಟ್ ಆಗಿ ಅವ್ರು ಕೊಡಂತ ಆದೇಶಗಳನ್ನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಸೊ ಇವತ್ತು ಚುನಾವಣಾ ಕಮಿಷನ್ ಕೂಡ ಇವತ್ತು ಅದನ್ನ ಇಂಡಿಪೆಂಡೆಂಟ್ ಅಂತ ನಾವು ಎಷ್ಟೇ ಕರೆದರೂ ಕೂಡ, ಅಟಾನಮಸ್ ಆರ್ಗನೈಸೇಷನ್ ಅಂತ ಎಷ್ಟೇ ಹೇಳಿದ್ರು ಕೂಡ, ಯಾರೇ ಅಧಿಕಾರವನ್ನ ನಡೆಸುವಂತಹ ಸಂದರ್ಭದಲ್ಲಿ ಅದೊಂದಷ್ಟು ಪ್ರಭಾವ, ಸರ್ಕಾರಗಳ ಪ್ರಭಾವ ಇದ್ದೇ ಇರುತ್ತೆ. ಅದು ಬೇಕಾಗೂ ಕೂಡ ಆಗತ್ತೆ, ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನಾವು ಗಮನ ಹರಿಸಬೇಕಾಗುತ್ತೆ. ಸೊ ಅವ್ರೀಗ ಇಷ್ಟು ಜನ ಕೂಡ ನಾವು ಸೇರೋದಿಲ್ಲ. ರವಿಕೃಷ್ಣಾರೆಡ್ಡಿ ಅವರು ಎಲೆಕ್ಷನ್ ಕಮಿಷನ್ ಅವರು ಕೂಡ ಮತದಾರರ ದಿನಾಚರಣೆ ಅಂತ ಏನೋ ಮಾಡ್ತಾರೆ, ಮತದಾರ ದಿನಾಚರಣೆ ಅಂತ ಮಾಡ್ತಾರೆ. ಎಷ್ಟು ಜನ ನಾವು ಹೋಗ್ತೀವಿ? ವೋಟ್ ಮಾಡೋ ದಿವಸ ನಮ್ಮ ಐಡೆಂಟಿಟಿ ಕಾರ್ಡ್ ಅನ್ನ ನೋಡ್ಕೊಳ್ತೇವೆ ಅಲ್ವಾ, ನಮ್ಮ ಮತ ಇದೆಯಾ ಇಲ್ವಾ. ಆದ್ರೆ
ಅದಕ್ಕೆ ರಿವಿಷನ್ಗೆ ಅವಕಾಶ ಇದ್ದೇ ಇರಬೇಕಾಗಿದೆ. ಇಟ್ಸ್ ಅ ಕಂಟಿನ್ಯೂಸ್ ಮಾಡಿ ಮತದಾನವನ್ನ ಸೇರಿಸುವಂತದ್ದು, ಬದಲಾವಣೆ ಮಾಡಿಕೊಳ್ಳುವಂಥದ್ದು, ಸ್ಥಳಾಂತರ ಆದ್ರೆ ವೋಟನ್ನ ಬೇರೆ ಕಡೆ ವರ್ಗಾಯಿಸಿಕೊಳ್ಳುವಂಥದ್ದು, ಅದಕ್ಕೆ ಫಾರಂ ನಂಬರ್ 6, 7 ಇವೆಲ್ಲ ಇದ್ದೇ ಇರುತ್ತೆ. ಹೊಸ 18 ವರ್ಷ ಸೊ ಪಾಪ ರಾಜೀವ್ ಗಾಂಧಿ ಅವರು ಕೂಡ 18 ವರ್ಷದ ಬಹಳ ದೊಡ್ಡ ಪ್ರಮಾಣದಲ್ಲಿ ಯುವಕರಿದ್ದೀರಿ. ಏನಕ್ಕೆ ಅವರು 21 ವರ್ಷದಿಂದ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ಕೊಟ್ಟಿದ್ದು? ದೇಶದಲ್ಲಿ ಯುವಜನರು, ವಿದ್ಯಾರ್ಥಿಗಳ ಪಾತ್ರ ಬಹಳ ದೊಡ್ಡದಾಗಿರಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಆಡಳಿತ ಮತ್ತು ಅಭಿವೃದ್ಧಿನಲ್ಲಿ ಪರಿಣಾಮ ಬೀರಬೇಕು ಅಂತ. ಆದ್ರೆ ನಮ್ಮ ಯುವಜನರು ಎಷ್ಟು ಮಟ್ಟಿಗೆ ಅದನ್ನು ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೀವಿ? ಸೊ ಹಾಗಾಗಿ ಅದನ್ನೇ ಹೇಳಿ ನಾನು ಹಕ್ಕು ಮತ್ತು ಜವಾಬ್ದಾರಿಗಳು. ಸೊ ಸಿಬಿಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದನ್ನ ಸರ್ಕಾರಗಳು ತಮ್ಮ ರಾಜಕೀಯ ಅನುಕೂಲಕ್ಕೆ ತಕ್ಕಂತೆ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಇಲ್ಲ. ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರು ಬಳಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಎರಡು ಅಭಿಪ್ರಾಯಗಳು ಇಲ್ಲ. ಆದ್ರೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಹಕ್ಕು ಮತ್ತು ಜವಾಬ್ದಾರಿಗಳನ್ನ ಹೊಂದಿರುವಂತಹ ನಾಗರಿಕರ ಜವಾಬ್ದಾರಿ ಎನ್ನುವಂತ ಪ್ರಶ್ನೆಗಳು ಕೂಡ ಬರುತ್ತೆ. ಸೊ ಇಷ್ಟಾದ್ರೆ ಆಗೋಯ್ತಾ? ಪರಿಸರ ಸಮತೋಲನವನ್ನು ಕಾಪಾಡ್ಕೊಳ್ಳದೇನೆ ಇದ್ರೆ ಹೇಗೆ ಸಾಧ್ಯ ಆಗುತ್ತೆ? ಒಂದು ನಾಗರಿಕ ಸಮಾಜವನ್ನ ಹೇಗೆ ನಾವು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಎಲ್ಲರಲ್ಲಿ ಮನಸ್ಸಿಗೆ ಬಂದಂತ ರೀತಿಯಲ್ಲಿ ನಮ್ಮನೆ ಕಸನೆಲ್ಲ ತಗೊಂಡೋಗಿ ನಮ್ಮ ಮನೆ ಮುಂದೆ ಹಾಕಿ ಪಕ್ಕದ ಖಾಲಿ ಸೈಟ್ ಇದ್ರೆ ಅಲ್ಲಿ ಬಿಸಾಕುವಂತ ನಾಗರಿಕವಾದಂತ ಲಕ್ಷಣನ, ಮಳೆ ಬೆಳೆ ಇನ್ನ ಹೆಂಗದ್ರಾಗ ಬರ್ದ ಇನ್ನೇನಾಗುತ್ತೆ? ಇವತ್ತು ಹವಾಮಾನವೇ, ಕ್ಲೈಮ್ಯಾಟಿಕ್ ಕಂಡೀಷನ್ ಇವತ್ತು ಗ್ಲೋಬಲ್ ಅಲ್ಲಿ ಬದಲಾವಣೆಗಳಾಗ್ಬಿಟ್ಟಿದ್ದಾವಲ್ವಾ? ಸೊ ಪರಿಸರ ಸಮತೋಲನವನ್ನ ನಾವು ಹ್ಯಾಕ್ ಕಾಪಾಡ್ಕೊಳ್ತಾ ಇದ್ವಿ? ಮರ ಗಿಡಗಳನ್ನ ಬೆಳೆಸೋದ್ರ ಬಗ್ಗೆ ಇರ್ಬೋದು, ಪ್ರಾಣಿಗಳನ್ನ ನಾವು ಏನ್ ಬರೀ ನಮ್ಮೊಬ್ಬರಿಗೆ ನಮ್ಮ ಬದುಕಾಗಿದ್ರೆ ಏನ್ ಮನುಷ್ಯರಿಗೋಸ್ಕರನೇ ಈ ಜಗತ್ತಿದೆಯಾ? ಸೊ ಪರಿಸರ ಸಮತೋಲನ ಹೇಗೆ ಸಾಧ್ಯ ಆಗುತ್ತೆ ಅಂದ್ರೆ ನಾವು ನಿಸರ್ಗ ಮತ್ತು ಪ್ರಕೃತಿಯನ್ನು ಕೂಡ ಸರಿಯಾದಂತ ರೀತಿಯಲ್ಲಿ ನಾವು ನೋಡ್ಕೊಂಡಾಗ. ಸೊ ಗಾಂಧಿಯವರು ಅದನ್ನೇ ಹೇಳಿದ್ದು, ಅದನ್ನೇ ಓವರ್ ಎಕ್ಸ್ಪ್ಲಾಯ್ಟ್ ಮಾಡಕ್ಕಲ್ಲ ನಿಮಗೆ ಅದು ನಿಸರ್ಗ ಮತ್ತು ಪ್ರಕೃತಿ ಇರೋಂಥದ್ದು ನಿಮ್ಮ ಅನುಕೂಲಕ್ಕಾಗಿದೆ, ಅದನ್ನ ದುರುಪಯೋಗ ಮಾಡಬೇಡಿ, ಅದನ್ನೇ ಅವ್ರಿಗೆ ಹೇಳಿದ್ದು. ಹಾಗಾಗಿ ಸ್ನೇಹಿತರೆ, ಟ್ರಾಫಿಕ್ ಸೆನ್ಸ್ ಕೂಡ ಇಲ್ಲ ನಮಗೆ. ಯಾರು ಹೆಂಗ್ ಬೇಕಾದ್ರೂ ಹೋಗ್ಬೋದು. ಕೇಳಿದ್ರೆ ಪೊಲೀಸ್ನವ್ರ ಮೇಲೆ ನಾವು ಎಗರಾಡ್ತೇವೆ. ಒಂದು ನಾಗರಿಕ ಸಮಾಜದ ಲಕ್ಷಣಗಳಲ್ವ ಇವೆಲ್ಲ ಕೂಡ. ಸೊ ಇವೆಲ್ಲ ಕೂಡ ಆದಾಗ ಹಂತ ಹಂತವಾಗಿ ನಾವು ಲಂಚ ಮುಕ್ತವನ್ನ ನಾವು ನಾಡಿನಲ್ಲಿ, ದೇಶದಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ನಾಗರಿಕ ಸಮಾಜ ಲಾಂಗ್ ಟರ್ಮ್ ಕಾರ್ಯಕ್ರಮಗಳು ಬೇಕು. ನಿಮ್ಮ ಹಾಗೆ ರವಿಕೃಷ್ಣಾರೆಡ್ಡಿ ಅವರ ಹಾಗೆ ಹೋರಾಟದ ಮನೋಭಾವನೆಯನ್ನ ಮಾಡುವಂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಬೇಕು. ಈ ತರದ ಸಂಘಟನೆಗಳು ಹಳ್ಳಿಗಳಲ್ಲೂ ಕೂಡ ಆಗಬೇಕು. ಆಗ ಎಚ್ಚರಿಸಿ, ಯಾರು ಜವಾಬ್ದಾರಿ ಜನರು ಯಾರಿರ್ತಾರೆ, ಅಧಿಕಾರಸ್ಥರು ಯಾರಿರ್ತಾರೆ, ಅಲ್ಲಿ ಇಲ್ಲಿ ಹೇಳೋರು ಕೇಳೋರು ಇದಾರಪ್ಪ, ಹೇಳೋರು ಕೇಳೋರು ಇದ್ದಾರೆ ಅಂತಂದ್ರೆ ಎಲ್ಲ ಕಡೆ ಸ್ವಲ್ಪ ಹೇಳೋರು ಕೇಳೋರು ಇಲ್ಲ ಅಂತಂದ್ರೆ ಅದಕ್ಕೆ ಹೇಳುವಂತದ್ದು ಪ್ರಜಾಪ್ರಭುತ್ವದಲ್ಲಿ ಡಿಸೆಂಟ್ ವಾಯ್ಸ್ ಇರಬೇಕು. ಹೇಳೋರು ಕೇಳೋರು ಬಹಳ ಮುಖ್ಯ. ಆ ಹೇಳುವವರು ಕೇಳುವವರು ಸದುದ್ದೇಶದಿಂದ ಕೇಳಬೇಕಾಗುತ್ತೆ. ಈ RTI ಅಟ್ಯಾಕ್ ಬಂದಿದ್ದು ಸುಮ್ಮನೆ ಬಂದ್ಬಿಡ್ತಾ? ಅನೇಕ ಜನ ಹೋರಾಟಗಾರ, ಅರುಂಧತಿ ರಾಯ್ ಅವರೆಲ್ಲ, ಇಂಥವರೆಲ್ಲರೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ದೇಶಾದ್ಯಂತ ಬಹಳ ವರ್ಷಗಳ ಕಾಲ ಹೋರಾಟ ಮಾಡಿದಂತ ಪರಿಣಾಮ ಕರ್ನಾಟಕದಲ್ಲಿ SM ಕೃಷ್ಣಾರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ರವಿಕೃಷ್ಣಾರೆಡ್ಡಿ ಅವರೇ, ಕರ್ನಾಟಕದಲ್ಲಿ SM ಕೃಷ್ಣಾರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿ ಬಂತು. ಹಾಗೇನೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಒಂದು ಕಾಲದಲ್ಲಿ ಇದು ಅಧಿಕಾರಕ್ಕೆ ಬಂತು. ಇದರ ಬಗ್ಗೆ ಚರ್ಚೆಗಳಿದ್ದಾವೆ. ಬಹಳ ಜನ ಸದುದ್ದೇಶಕ್ಕೋಸ್ಕರ ಇದನ್ನು ಉಪಯೋಗ ಮಾಡ್ತಿದ್ದಾರೆ. ಕೆಲವು ಜನರು ಇದನ್ನ ಯಾರನ್ನ ಬೆದರಿಸಲಿಕ್ಕೋಸ್ಕರ ಇದನ್ನ ಮಾಡ್ತಿದ್ದಾರೆ ಅಂತ. ಹಾಗಾದ್ರೆ ಯಾರೋ ಕೆಲವರು ಮಾಡ್ತಾರೆ ಅಂತ ಹೇಳಿ ಹಲವಾರು ಜನರು ಮಾಡ್ತಾರಂತ ಸದುದ್ದೇಶಗಳಿಗೆ ಇದನ್ನ ಮೂಲೆಗುಂಪು ಮಾಡಕ್ಕಾಗತ್ತಿಲ್ಲ, ಮಾಡಲೂಬಾರದು. ಇದನ್ನ ಗಟ್ಟಿಗೊಳಿಸುವಂತ ಕೆಲಸ ಯಾರು ಮಾಡಬೇಕು? ನೀವೇ ಮಾಡಬೇಕು. ಹೋರಾಟಗಾರರು ಯಾರಿದ್ದಾರೆ, ಇದ್ರ ಬಗ್ಗೆ ಯಾರಿಗೆ, ನಾಗರಿಕ ಸಮಾಜದ ಬಗ್ಗೆ, ಹಕ್ಕುಗಳ ಬಗ್ಗೆ
ಜವಾಬ್ದಾರಿಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡು ನೀವೆಲ್ಲ ಏನು ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಗೆಲ್ಲ ಕಾಳಜಿ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲವರು ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಸಮಾಜದ ಬಗ್ಗೆ, ಆಡಳಿತದ ಬಗ್ಗೆ, ಅಭಿವೃದ್ಧಿ ಬಗ್ಗೆ, ಒಂದು ನಾಗರಿಕ ಸಮಾಜದ ಬಗ್ಗೆ ಹೆಚ್ಚು ಆಸಕ್ತಿ ಇದೆ ಮತ್ತು ಹೆಚ್ಚು ಜವಾಬ್ದಾರಿಗಳಿದ್ದಾವೆ ಅಂತ ಹೇಳಿ ನಾನು ನಿಮ್ಗೆ ಭಾವಿಸ್ತೇನೆ. ಹಾಗಾಗಿ ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ದಾರಲ್ಲ, ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ. ನಿಮ್ಮೆಲ್ಲರ ಪ್ರಯತ್ನಗಳು ಒಳ್ಳೆಯದಾಗಲಿ. ಭಾಷೆ ಬಗ್ಗೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಭಾಷೆ ಬಗ್ಗೆ ಸುಮ್ಮನೆ ಗೊಂದಲ ಮಾಡೋದು, ಯಾಕೆ ಗೊಂದಲ ಮಾಡಬೇಕು? ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾಕೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ರೆ ಇದು ರಾಜ್ಯ ಭಾಷೆ ಕನ್ನಡ. ಸಾಮಾನ್ಯವಾದಂತಹ ಜನರಿಗೆ ಕನ್ನಡದಲ್ಲಿ ಆಡಳಿತ ಮಾಡಿದ್ರೆ, ಅಭಿವೃದ್ಧಿಯನ್ನು ಮಾಡಿದ್ರೆ ಅದು ಸಾಮಾನ್ಯ ಜನರಿಗೂ ಅರ್ಥವಾಗತ್ತೆ, ಕಾರ್ಯಕ್ರಮಗಳಿಗೂ ಅವ್ರಿಗೆ ತಲುಪುತ್ತೆ. ಮತ್ತೆ ಇದು ಕೂಡ ಒಂದು ಶ್ರೀಮಂತವಾದಂತಹ ಭಾಷೆ ಇದೆ. ನಮ್ಮ ಕುವೆಂಪು ಅವರು ಹೇಳಿದಂತ ರೀತಿಯಲ್ಲಿ 2000 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಭಾಷೆ. ಇಲ್ಲಿ ನಾವು ಕರ್ನಾಟಕದಲ್ಲಿ ಕನ್ನಡದ ಪರವಾಗಿ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ಎಲ್ಲ ಭಾರತೀಯ ಭಾಷೆಗಳ ಪರವಾಗಿ ಕೂಡ ಮಾತಾಡ್ತಿದ್ದೀವಿ ಅಂತ ಅರ್ಥ. ನೀವು ಆಂಧ್ರದಲ್ಲಿ ತೆಲುಗು ಭಾಷೆಯಲ್ಲಿ ನೀವು ಗಟ್ಟಿಗೊಳಿಸಿಕೊಳ್ಳಿ, ತಮಿಳುನಾಡಿನಲ್ಲಿ ತಮಿಳು ಭಾಷೆ ಗಟ್ಟಿ ಆಗ್ಲಿ, ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಆಗ್ಲಿ, ಗುಜರಾತಲ್ಲಿ ಗುಜರಾತ್ ಭಾಷೆ ಬೆಳ್ಕೊಳ್ಳಿ, ಒರಿಸ್ಸಾದಲ್ಲಿ ಒರಿಯಾ ಭಾಷೆಯನ್ನು ಬೆಳ್ಕೊಳ್ಳಿ. ಇದೆಲ್ಲ ರಾಜ್ಯ ಭಾಷೆಗಳಿದ್ದಾವೆ, ನಮ್ಮ ಭಾರತೀಯ ಭಾಷೆಗಳಿದ್ದಾವೆ. ನಾವು ಚೆನ್ನಾಗಿ ಕಲ್ತ್ಕೋಬೇಕು, ಗೊತ್ತಿಲ್ಲದೆ ಇರೋರಿಗೂ ಕೂಡ ಚೆನ್ನಾಗಿ ಅದನ್ನ ಹೇಳ್ಕೊಡ್ಬೇಕು. ಮನೆಗಳಲ್ಲಿ ಬೇರೆ ಬೇರೆ ಭಾಷೆಗಳನ್ನ ಮಾತಾಡಬಹುದು. ಆದ್ರೆ ನಾವು ಯಾವ್ಯಾವ ರಾಜ್ಯದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ ಆ ರಾಜ್ಯದ ಭಾಷೆಯನ್ನು ನಾವು ಗೌರವಿಸಬೇಕು, ಅದನ್ನ ನಾವು ಕಲ್ತ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಭವಿಷ್ಯದ ಹಿತದೃಷ್ಟಿಯಿಂದ ಇಂಗ್ಲಿಷ್ ಭಾಷೆಗಳನ್ನು ಕೂಡ ನಮ್ಮ ಯುವ ಜನರು ಕಲ್ತ್ಕೊಳ್ಬೇಕು. ಯಾಕಂದ್ರೆ ಇಂಟರ್ನ್ಯಾಷನಲ್ ಭಾಷೆ ಅದು. ಹಾಗಿದ್ರೆ ಬಹಳ ಜನ ಪ್ರಶ್ನೆ ಮಾಡಬಹುದು, ಈಗ ಚೀನಾದವರು, ಜಪಾನ್ ಅವರು ಇಂಗ್ಲಿಷ್ ಭಾಷೆನೇ ಕಲ್ತ್ಕೊಳ್ದೆ ಅವರು ದೊಡ್ಡ ಸಾಧನೆಗಳನ್ನು ಮಾಡಿಲ್ವಾ ಅಂತ. ಅದು ಸಾಧ್ಯ ಇದೆ, ಆದ್ರೆ ಈಗ ಅವರು ಕೂಡ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳ ಭಾಷೆಗಳು ರಾಷ್ಟ್ರ ಭಾಷೆಗಳಿವೆ. ಆದ್ರೆ ಹಿಂದಿ ಭಾಷೆನ ಯಾಕೆ ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರೆ ಅದೊಂದು ಲಿಂಕ್ ಲ್ಯಾಂಗ್ವೇಜ್ ಅಂತ. ನೀವು ಡೆಲ್ಲಿಗೆ ಹೋದಾಗ, ಪಾರ್ಲಿಮೆಂಟ್ಗೆ ಹೋದಾಗ್ಲೋ ಅಥವಾ ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಹೋದಾಗ ಅವರು ಇಂಗ್ಲಿಷ್ ಮತ್ತು ಹಿಂದಿಯನ್ನು ಭಾಷೆಗಳನ್ನು ಪ್ರಿಂಟ್ ಮಾಡ್ತಾರೆ. ಒಂದು ಬೇರೆ ರಾಜ್ಯಗಳಲ್ಲಿ ಆ ಭಾಷೆಯನ್ನು ಹೆಚ್ಚು ಮಾತಾಡೋದ್ರಿಂದ ಅದು ಹೆಚ್ಚು ಪ್ರಯೋಜನ ಆಗುತ್ತೆ. ಅದೊಂದು ಭಾಷೆಯಾಗಿ ಕಲ್ತುಕೊಳ್ಳಿ. ಅದು ಅಂದ್ರೆ ನಮ್ಮ ಭಾರತೀಯ ಭಾಷೆಗಳಿಗೆ ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಕೂಡ ಅದನ್ನು ಇಂಪೋಸ್ ಮಾಡಬಾರ್ದು. ಇದರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಬಹಳ ಮುಖ್ಯ. ಇವತ್ತು ಹೇಗಿದೆ ಅಂತ ಹೇಳಿದ್ರೆ ಯಾರಿಗೆ ರಾಜ್ಯ ಭಾಷೆ ಬರೋದಿಲ್ಲ, ಯಾರಿಗೆ ಇಂಗ್ಲಿಷ್ ಗೊತ್ತಾಗೋದಿಲ್ಲ, ಯಾರಿಗೆ ಹಿಂದಿ ದೇಶದಲ್ಲೇ ಬದುಕಬೇಕು ಅಂತೇನಲ್ಲ, ಬೇರೆ ದೇಶದಲ್ಲೂ ಹೋಗಿ ಕೂಡ ನಮ್ಮ ದೇಶಕ್ಕೆ ನಾವು ಸಹಾಯ ಮಾಡಕ್ಕೆ ಅನುಕೂಲಗಳಿಲ್ಲ. ನಮ್ಮ ದೇಶದಲ್ಲೂ ಕೂಡ ನಾವು ಒಳ್ಳೆ ರೀತಿಯಲ್ಲಿ ಬದುಕೋದ್ರ ಜೊತೆಗೆ ಬೇರೆ ಬೇರೆ ದೇಶಗಳಲ್ಲೂ ಹೋಗಿ ಭಾರತೀಯರು, ಕರ್ನಾಟಕದವರು ಇರ್ತಕ್ಕಂಥ ರೀತಿಯ ವಾತಾವರಣವನ್ನು ಮಾಡ್ಕೊಳ್ಬೇಕಾದ್ರೆ ನಮ್ಮ ಯುವಜನರು ನಮ್ಮ ರಾಜ್ಯ ಭಾಷೆ ಇಂಗ್ಲಿಷ್, ಹಿಂದಿ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನು ಚೆನ್ನಾಗಿ ನೀವೆಲ್ಲ ಕಲ್ತ್ಕೊಟ್ರೆ ಅದರ ಜೊತೆಗೆ ಆತ್ಮಗೌರವ, ಆತ್ಮವಿಶ್ವಾಸ ಮತ್ತು ಹೋರಾಟದ ಭಾವನೆ, ಸಂವಿಧಾನದ ಪರವಾಗಿರ್ತಕ್ಕಂಥ ನಿಲುವು, ಪ್ರಗತಿಪರವಾದಂತಹ ನಿಲುವು, ಜನಪರವಾದಂತಹ ನಿಲುವುಗಳನ್ನು ನಾವು ಬೆಳೆಸಿಕೊಂಡಾಗ ಇವೆಲ್ಲವೂ ಕೂಡ ಈ ಲಂಚ ಮುಕ್ತ ಕರ್ನಾಟಕವನ್ನ ನಾವು ಒಂದು ರಾಜ್ಯದಲ್ಲಾದ್ರೆ ಇದು ಬೇರೆ ರಾಜ್ಯಗಳಿಗೂ ಕೂಡ ಇದು ಸ್ಫೂರ್ತಿ ಕೊಡುತ್ತೆ. ಇಂಥ ಒಂದು ಸಂಘಟನೆಗಳನ್ನ, ವಾತಾವರಣವನ್ನ, ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಬೆಂಬಲಿಸುವಂತ ಕೆಲಸವನ್ನ ಮಾಡೋಣ ಅನ್ನಂತ ಮಾತನ್ನು ಹೇಳಿ, ನನಗೆ ಇಂಥ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮದಲ್ಲಿ ನನಗೆ ರವಿಕೃಷ್ಣ ರೆಡ್ಡಿಯವರು ನನ್ನ ಉತ್ತಮವಾದಂತ ಸ್ನೇಹಿತರು, ಅವರ ಪ್ರಯತ್ನಗಳಿಗೆ ನಾನು ಶುಭವನ್ನು ಕೋರ್ತೇನೆ. ನಿಮ್ಮೆಲ್ಲರ ಪ್ರಯತ್ನಗಳಿಗೂ ಕೂಡ ಶುಭವನ್ನು ಕೋರಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಸುದೀರ್ಘ ರಾಜಕೀಯದ ಅನುಭವದ ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸಿ ಅಭಿಪ್ರಾಯವನ್ನು ಮಂಡಿಸಿದ ವಿ.ಆರ್. ಸುದರ್ಶನ್ ಅವರಿಗೆ ಧನ್ಯವಾದಗಳು. ಈಗ ಮತ್ತೊಬ್ಬ ಭಾಷಣಕಾರರಾದಂತಹ ಶ್ರೀ ಬೆಲ್ಲಂಕೊಂಡ ರಮೇಶ್ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಂತ ಕೋರುತ್ತೇನೆ. ಸುದರ್ಶನ್ ರವರು ಇದು ತಂದಿದ್ದೀರಪ್ಪ, ಹೂವು ಹಣ್ಣಿದ್ದೀರ ಇಲ್ಲದಲ್ಲ, ಅವರು ಯಾವುದೋ ಒಂದು ಅನಿವಾರ್ಯ ಕಾರ್ಯಕ್ರಮದ ನಿಮಿತ್ತ ಹೋಗ್ಬೇಕಾಗಿದೆ.
ಅವರಿಗೆ ನಾವು ಈ ಸಂದರ್ಭದಲ್ಲಿ ಬೀಳ್ಕೊಡ್ತಾ ಇದ್ದೀವಿ. ಹಾಗೇನೆ ಇವತ್ತಿನ ಮಧ್ಯಾಹ್ನದ ಕಾನೂನು ಅರಿವು ಶಿಬಿರದ ವಿಚಾರವಾಗಿ ಕಾನೂನು ತಜ್ಞರಾಗಿ ಬಂದಿರುವಂತಹ ವಕೀಲರಾದ ರತ್ನಾಗೌಡರಿಗೂ ಸಹ ನಾನು ವೇದಿಕೆಗೆ ಬಂದು ಆಸಂಗ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಅವರಿಗೆ ಮರಾಠಿಯವರು ಗಾಂಧಿ ಟೋಪಿಯನ್ನು ತೊಡಿಸೋದ್ರ ಮೂಲಕ ವಿ ಆರ್ ಸುದರ್ಶನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು, ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೀನಿ.